ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಏಕಾದಶಿಯ ಪರ್ವಕಾಲ, ಭಾದ್ರಪದ ಕೃಷ್ಣ ಪಕ್ಷದ ಏಕಾದಶಿಯ ಪರ್ವಕಾಲ, ಶ್ರೀಮದ್ ಭಾಗವತ ಪ್ರವಚನ ನಡೀತಾ ಇದೆ. ಬೇರೆ ಬೇರೆ ಸ್ಕಂಧಗಳನ್ನು ಬೇರೆ ಬೇರೆ ವಿದ್ವಾಂಸರಿಂದ ಈಗಾಗಲೇ ಶ್ರವಣ ಮಾಡ್ತಾ ಬಂದದ್ದು. ಈ ಬಾರಿ ಏಕಾದಶಿ ಆದರೂ ಪಂಚಾಮೃತದಂತೆ ಅಷ್ಟಮ ಸ್ಕಂಧ ನನಗೆ ಬಂದಿದೆ. ಯಾವುದು ಪಾಲಿಗೆ ಬರ್ತದೋ ಅದನ್ನು ಪಂಚಾಮೃತ ಅಂತ ತಗೊಳ್ಬೇಕು. ಅದಕ್ಕೆ ಒಂದು ಮಾತು ಇದೆ, ಎಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ. ಹಾಗೆ ನನ್ನ ಪಾಲಿಗೆ ಇದನ್ನು ಹೇಳಬೇಕು, ಇದನ್ನು ಅನುಸಂಧಾನ ಮಾಡಿಸ್ಬೇಕು ಅಂತ ಇದು ಬಂದಿದೆ. ಭಾಗವತ ಅಂದರೆ ಅದು ಸಕ್ಕರೆ ಗೊಂಬೆ ಇದ್ದ ಹಾಗೆ. ಮಕರ ಸಂಕ್ರಾಂತಿ ಬಂದಾಗ ಸಕ್ಕರೆ ಗೊಂಬೆ ತಿನ್ನೋದು ಅಂತಿರ್ತದೆ. ನೈವೇದ್ಯ ಮಾಡೋದು, ಕೊಡೋದು, ತಿನ್ನೋದು ಅಂತ ಕೇಳ್ತೇವೆ. ಆ ಸಕ್ಕರೆ ಗೊಂಬೆಯಲ್ಲಿ ಯಾವುದು ಭಾಗ ನೀವು ಕೈ ತಗೊಂಡ್ರೂ ಸಿಹಿನೇ ಇರ್ತದೆ, ಕಾಲು ತಗೊಂಡ್ರೂ ಸಿಹಿನೇ ಇರ್ತದೆ, ತಲೆ ತಗೊಂಡ್ರೂ ಸಿಹಿನೇ ಇರ್ತದೆ. ಸಕ್ಕರೆ ಗೊಂಬೆಯಲ್ಲಿ ಯಾವುದಾದ್ರೂ ಕೈ ಇದ್ದ ಭಾಗ ಅಂತಿರ್ತದ? ಭಗವಂತ ವೇದವ್ಯಾಸ ತನ್ನ ಹೃದಯ ಕಡಲನ್ನು ಮಥಿಸಿ ತೆಗೆದು ಒಳ್ಳೆಯ ಸಕ್ಕರೆ ಗೊಂಬೆಯಂತೆ ನಿರ್ಮಾಣ ಮಾಡಿಕೊಟ್ಟಂಥ ಗ್ರಂಥ ಅದು ಶ್ರೀಮದ್ ಭಾಗವತ ಅಂತ ಅನುಸಂಧಾನ ಮಾಡಬೇಕು. ಸಂಕ್ರಾಂತಿ ಅಂದರೆ ಕ್ರಾಂತಿ ವೃತ್ತದಲ್ಲಿ ಮಕರ ರಾಶಿಯನ್ನು ಸೂರ್ಯ ಪ್ರವೇಶ ಮಾಡ್ತಾನೆ. ಎಲ್ಲ ಮಂಗಳ ಕಾರ್ಯಗಳಿಗೆ ನಾಂದಿ ಹಾಡಿದಂಥ ದಿನ ಅದು. ಮತ್ತೆ ಪುನಃ ಮತ್ತೊಂದು ಸಂಕ್ರಾಂತಿ ಬರ್ತದೆ ಆಷಾಢ ಮಾಸದ ಹೊತ್ತಿಗೆ. ಮಂಗಳ ಕಾರ್ಯ ಸಾಕು ಮಾಡ್ರಿ ಅಂತ ಹೇಳಲಿಕ್ಕೆ ಬರೋ ದಿನ ಅಂಥದ್ದು. ಉಳಿದ ಸಂಕ್ರಾಂತಿಗಳಿಗಿಂತ ಮಕರ ಸಂಕ್ರಾಂತಿಗೆ ವಿಶೇಷ ಜಾಸ್ತಿ. ಸೂರ್ಯ ಮಕರವನ್ನು ಪ್ರವೇಶ ಮಾಡ್ತಾನಲ್ಲ ಅಂತ. ವಿಶೇಷ ಮಂಗಳ ಕಾರ್ಯಗಳಿಗೆ. ಹಾಗಾಗಿ ಮಂಗಳ ಕಾರ್ಯಗಳಲ್ಲಿ ನಾವು ತೊಡಗಬೇಕಾದ್ರೆ ಸಂಕ್ರಾಂತಿಯನ್ನು ಪ್ರತೀಕ್ಷೆ ಮಾಡಬೇಕು. ಸಂಕ್ರಾಂತಿ ಬರಲಿ ತಡಿ, ಸಂಕ್ರಾಂತಿ ಬರಲಿ ತಡಿ, ಬಂದ ಮೇಲೆ ಯಾವುದಾದ್ರೂ ಮಂಗಳ ಕಾರ್ಯ ಹುಡ್ಕೊಂಡ್ರೆ ಆಯಿತು ಅಂತ. ಗೃಹ ಪ್ರವೇಶ ಮಾಡಬೇಕು,
ಮದುವೆ ಮಾಡಬೇಕು, ಉಪನಯನ ಮಾಡಬೇಕು, ಇವುಗಳಿಗೆಲ್ಲ ನಿರೀಕ್ಷೆ ಮಾಡ್ತಾರೆ. ವಿಚಿತ್ರ ಅಂದರೆ ಭಾಗವತಕ್ಕೆ ಸಂಕ್ರಾಂತಿ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಉತ್ತರಾಯಣ ಬರಬೇಕು, ಸಂಕ್ರಾಂತಿ ನಿರೀಕ್ಷೆ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಭಾಗವತ ನಿತ್ಯ ನೂತನ, ದಿನಾ ಸಂಕ್ರಾಂತಿ ಅಂತ ತಿಳ್ಕೊಳ್ಬೇಕಂತ, ದಿನಾ ಸಂಕ್ರಾಂತಿ. ಹಾಗಾಗಿ ಭಾಗವತವೇ ಒಂದು ಸಿಹಿ ಅಚ್ಚು ಬೊಂಬೆ ಇದ್ದ ಹಾಗೆ. ಈ ಬೊಂಬೆ ಯಾವ ಭಾಗ ತೆಗೆದು ನೀವು ತಿನ್ಲಿಕ್ಕೆ ಶುರು ಮಾಡಿದರೂ ಕೂಡ ಸಿಹಿಯಾಗೇ ಇರ್ತದಂತೆ, ಸಿಹಿಯಾಗೇ ಇರ್ತದೆ. ತಿನ್ನೋ ಮನಸ್ಸಿರಬೇಕಷ್ಟೆ. ಬೇರೆ ಸಿಹಿ ತಿನ್ಲಿಕ್ಕೆ ಶುಗರ್ ಜಾಸ್ತಿ ಸಮಸ್ಯೆ ಆಗಿದೆ ಈಗ. ಬೇರೆ ಸಕ್ಕರೆ ಹಾಕ್ಕೊಂಡು ತಿನ್ನಬೇಕಂದ್ರೆ ಶುಗರ್ ಜಾಸ್ತಿ ಸಮಸ್ಯೆ ಇದೆ, ತಿನ್ನಬೇಡ್ರಿ ಅಂತ ಹೇಳ್ತಾರೆ. ಭಾಗವತದಂತಹ ಸಿಹಿಯನ್ನು ತಿನ್ನಲಿಕ್ಕೆ ಶುಗರ್ ರೋಗದ ಪ್ರತಿಬಂಧಕನೂ ಇರಲ್ಲ, ಅಷ್ಟು ಸಿಹಿಯಾದ ಗ್ರಂಥ. ಅದಕ್ಕೆ ವ್ಯಾಸರು ಭಾಗವತ ಶ್ರವಣ ಮಾಡೋರನ್ನ ಕುರಿತು ಅಪ್ಪಣೆ ಕೊಡ್ತಾರೆ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಭಾಗವತಂ ರಸಂ ರಸಿಕಾಃ ಮುಹುಹು ಪಿಬತ. ರಸಿಕರಾದ ಭಾವುಕರಾದ ಸಜ್ಜನರೇ, ಯಾವ ಕಾರಣಕ್ಕೂ ಈ ರಸಾಯನ ಸಿಗ್ತಾ ಇದೆ ಎಂದಾಗ ಬಿಡಬೇಡ್ರಿ. ಮೇಲಿಂದ ಮೇಲೆ ಸಿಕ್ಕಷ್ಟು ಅದನ್ನು ಪಾನ ಮಾಡಿರಿ ಅಂತ ಅಪ್ಪಣೆ ಕೊಡಿಸ್ತಾರೆ ದಾಸರು, ಮಹಾನುಭಾವರಾದ ವೇದವ್ಯಾಸರು. ಅದರಿಂದ ನಮಗೆ ಅರ್ಥ ಆಗ್ತದೆ ಇದು ಎಷ್ಟು ಸಿಹಿ ಇರಬೇಡ. ಹುಳಿ ಇದ್ದರೆ, ಕೈ ಇದ್ದರೆ, ಒಗರಿದ್ದರೆ ಮೇಲಿಂದ ಮೇಲೆ ಕುಡೀರಿ ಅಂತ ಯಾರು ಹೇಳ್ತಾರೆ? ಸ್ವಲ್ಪ ಒಗರಿದೆ ನೀವೊಂಚೂರು ತೊಗೊಳ್ರಿ ಅಂತ ಯಾರಾದರೂ ಹೇಳ್ತಾರೆ? ಹುಳಿ ಇದ್ದರೆ ನೀವೊಂಚೂರು ಕುಡೀರಿ, ನಾನು ಕುಡ್ದಿದ್ದೇನೆ ಅಂತ ಯಾರಾದರೂ ಹೇಳ್ತಾರೆ? ಹಾಗೆ ಹೇಳಲಿಲ್ಲ. ಹಾಗಾಗಿ ಏಕಾದಶಿ ಪರ್ವಕಾಲದಲ್ಲಿ ಅಷ್ಟಮಸ್ಕಂದ ಶ್ರೀಮದ್ ಭಾಗವತವನ್ನು, ಅಲ್ಲಿ ಬಂದಂತಹ ಕಥಾನಕಗಳನ್ನು, ಆ ಆಖ್ಯಾಯಿಕೆಗಳಿಂದ ನಮಗೆ ತಿಳಿಸುವ ಸಂದೇಶವನ್ನು ಸಾಧ್ಯವಾದಷ್ಟು ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬಹುದಾ ಅಂತನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡ್ತೇನೆ. ಇವತ್ತು ಹಾಗೂ ನಾಳೆ 2 ದಿನ ಅವಕಾಶ ಇದೆ. ಬೆಳಗ್ಗೆ ಸಾಯಂಕಾಲ ಏಕಾದಶಿ, ದ್ವಾದಶಿ ಸಾಯಂಕಾಲ ಮಾತ್ರ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಶುಕಮುನಿಗಳು ಭಗವಂತನ ಸ್ವರೂಪವನ್ನು ಹೃದಯ ಸಿಂಹಾಸನದಲ್ಲಿ ಕೂಡಿಸ್ಬೇಕು, ಮತ್ತಷ್ಟು ಅವನ ಸನ್ನಿಧಾನ ಜಾಗೃತ ಆಗಬೇಕು ನಮ್ಮ ಹೃದಯದಲ್ಲಿ ಅಂತ ನೃಸಿಂಹಾವತಾರದ ಚರಿತ್ರೆಯನ್ನು 7ನೇ ಸ್ಕಂಧದಲ್ಲಿ ಹೇಳಿದರು. ಆ ಸ್ಕಂದದ ಸಾರ ಏನು ಅಂದರೆ, ಆ ಭಗವಂತ ಒಬ್ಬರಿಗೊಂದು ಮಾಡೋನಲ್ಲ. ಇದು ಆ ಸ್ಕಂದದ ಸಾರ. ಈ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಿರ್ತಾರೆ, ಕೇಳಿರಬೇಕು. ಭಗವಂತ ಹಾಗೆ ಮಾಡೋನಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡೋನಲ್ಲ ದೇವರು. ದೇವರು ಯಾವತ್ತಿದ್ರೂ ಸಮನಿದ್ದಾನೆ, ಅವನು ವಿಷಮನಲ್ಲ. ಈ ತಿಳುವಳಿಕೆಯನ್ನು ಸಪ್ತಮ ಸ್ಕಂದದಲ್ಲಿ ನಮಗೆ ಅನುಸಂಧಾನ ಮಾಡಿಸಿದರು. ನಮಗೇನು ಅನಿಸಿರ್ತದೆ? ದೇವರನ್ನು, ದೇವರ ಸ್ವರೂಪವನ್ನು, ದೇವರ ಗುಣಗಳನ್ನು, ವ್ಯಕ್ತಿತ್ವವನ್ನು ನಾವು ಮೊದಲೇ ತಿಳಿದಿರಲ್ಲ. ಭೂಮಿಯಲ್ಲಿ ನಡೆಯುವ ಆಗುಹೋಗುಗಳನ್ನು ತಿಳಿದು ನೋಡಿ ಅನುಭವಿಸಿ ದೇವರು ಹೀಗೆ ಇರಬೇಕಲ್ವಾ ಅಂತ ಯೋಚನೆ ಮಾಡಲಿಕ್ಕೆ ಹೋಗ್ತೇವೆ. ಇದು ಸಮಸ್ಯೆ. ಇಲ್ಲೇನಿದೆ ಅದು ದೇವರಲ್ಲಿ ಇದೇನೋ ಇಲ್ಲೋ ಅಂತ ಹಂಗೆ ನೋಡಬಾರ್ದು. ಅಲ್ಲೇನಿದೆ ಅದು ಇಲ್ಲಿ ಎಷ್ಟಿದೆ ಅಂತ ನೋಡಬೇಕಂತ. ನಮ್ಮ ಮನೆಯಲ್ಲಿ ನಾವು ಯಾವುದೋ ಒಂದು ಆಡಳಿತ ವಹಿಸ್ಕೊಳ್ತೀವಿ, ಅಥವಾ ಇನ್ಯಾರೋ ನಮ್ಮ ಹತ್ತಿರದಲ್ಲಿರೋರು ಒಂದು ಆಡಳಿತವನ್ನು ವಹಿಸ್ಕೊಂಡಿರ್ತಾರೆ. ಅವರ ಆಡಳಿತ ನಡೆಸುವಾಗ ಮಾಡಿದಂತಹ ಏನೆಲ್ಲ ಅವ್ಯವಸ್ಥೆಗಳಿರ್ತವೆ ಅದನ್ನೆಲ್ಲ ದೇವರ ಆಡಳಿತದಲ್ಲಿ ಹೇರ್ಲಿಕ್ಕೆ ಶುರು ಮಾಡ್ತೀವಿ. ನೋಡಿದ್ರೆ ಇಲ್ಲಿ ನೋಡಿದ್ವಲ್ಲ ಹೇಗಾಯ್ತು ನೋಡಿದ್ರೋ ಇಲ್ಲಿ ನಾವು ವಹಿಸ್ಕೊಂಡ ಆಡಳಿತ ಎಷ್ಟು ಅವ್ಯವಸ್ಥೆ ಆಯಿತು ನೋಡಿದ್ರಲ್ಲ. ಭಾಳ ಬೇಕಾದವನ್ರಿ ನಮಗವನು. ಮೊದಲೆಲ್ಲ ತುಂಬ ಪ್ರಾಮಾಣಿಕನಾಗೇ ಇದ್ದ. ಆ ಚೇರ್ ಮೇಲೆ ಕೂತ್ಕೊಂಡು ಕೂಡಲೇ ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಚೇರ್ ಪರ್ಸನ್ ಅಂತ ಆದ ಕೂಡಲೇ ವ್ಯವಸ್ಥೆ ಮಾಡಿಬಿಟ್ಟ. ಮತ್ತು ದೇವ್ರದ್ದು ಎಲ್ಲ ಇಷ್ಟೇ ಇರ್ತದೆ, ಮತ್ತು ಅದಕ್ಕಿಂತ ಏನು ಹೆಚ್ಚಿರ್ತದೆ ಹೇಳ್ರಿ. ಹೀಗೆ ಮನುಷ್ಯನಿಗೆ
ಭೌತಿಕ ಪ್ರಪಂಚದ ಅನುಭವ ಅತಿ ಹೆಚ್ಚು ಆದದ್ದರಿಂದ ಇಲ್ಲಿರುವ ಏರಿಳಿತಗಳನ್ನೆಲ್ಲ ಭಗವಂತನ ಸ್ವರೂಪದಲ್ಲಿ ಆರೋಪ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಭಗವತ್ ಸ್ವರೂಪ ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳಿಕೊಟ್ರು, ನೀನು ದೇವರ ಸ್ವರೂಪ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂದರೆ ಲೋಕದಲ್ಲಿರುವಂತಹ ಈ ಅವ್ಯವಸ್ಥೆಯನ್ನು ನೋಡಿ ತಿಳ್ಕೊಳ್ಬೇಡ. ಸದಾ ಆಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ. ಅವನನ್ನು ಅಂತ ತಿಳಿದುಕೊಳ್ಳಿಕ್ಕಿರುವ ಮಾಧ್ಯಮ, ತಿಳಿಸ್ಲಿಕ್ಕಿರುವ ಮೀಡಿಯಾ ಬೇರೆ ಇದೆ ಅಂತಂದ್ರಂತೆ. ಈಗ ನೀವು ಮೀಡಿಯಾಗಳನ್ನೇ ನೋಡಿ ಕೋರ್ಟ್ನಲ್ಲಿ ಏನಾಗ್ತದೆ ಅಂತ ಡಿಸಿಷನ್ ಕೊಡಲಿಕ್ಕಾಗ್ತದ? ಅಥವಾ ಕೋರ್ಟ್ನಲ್ಲಿ ಏನಾಗ್ತಿದೆ ಅದನ್ನು ತಿಳಿದುಕೊಂಡು ಆಮೇಲೆ ಮೀಡಿಯಾದಲ್ಲಿ ನೋಡಬೇಕಾ? ಮೀಡಿಯಾ ನೋಡಿ ರಾಜಕೀಯ ವ್ಯವಸ್ಥೆಯನ್ನು ನಿಶ್ಚಯಿಸ್ಲಿಕ್ಕಾಗ್ತದಾ? ನನಗಿಂತ ಚೆನ್ನಾಗಿ ನಿಮಗೆ ಅದರ ವ್ಯವಸ್ಥೆ ಅರ್ಥ ಆಗಿಬಿಟ್ಟಿದೆ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತ, ಯಾವುದು ಅಜಂಪ್ಷನ್, ಯಾವುದು ಸಂಶಯ ಹುಟ್ಟಿಸ್ತಾ ಇದೆ, ಯಾವುದು ಭಯೋತ್ಪಾದನೆ ಮಾಡ್ತಾ ಇದೆ, ಯಾವುದು ತನ್ನ ಹೊಟ್ಟೆಪಾಡಿಗಾಗಿ ತನ್ನನ್ನೇ ಮಾರ್ಕೊಂಡಿದೆ, ಎಲ್ಲವೂ ಗೊತ್ತಾಗಿದೆ ನಮಗೆ. ಹಾಗಾದರೆ ದೇವರ ಸ್ವರೂಪ ತೀರ್ಮಾನ ಮಾಡಲಿಕ್ಕೆ ಈ ಮಾಧ್ಯಮಗಳು ಯಾವುದು ನಮಗೆ ಸಹಾಯ ಮಾಡಲ್ಲ. ಮಾಡದೇ ಇರೋದಕ್ಕೆ ಕಾರಣವೂ ಇದೆ. ಏನು ಕಾರಣ? ಈ ಮಾಧ್ಯಮಗಳ ಸೆರೆ ಹಿಡಿಯಲಿಕ್ಕೆ ಯೋಗ್ಯ ದೇವರಾಗಿಲ್ಲ, ಅವನು ಅತೀಂದ್ರಿಯನಾಗಿದ್ದಾನೆ. ಅದಕ್ಕೆ ನಮ್ಮ ಹಿರಿಯರು ಭಗವಂತನ ಸ್ವರೂಪದ ಬಗ್ಗೆ ಹೇಳುವಾಗ, ನೋಡು ಆತ ಅತೀಂದ್ರಿಯನಿದ್ದಾನೆ. ನಿನ್ನ ಚರ್ಮದ ಕಣ್ಣಿಗೆ ನಿಲುಕಲ್ಲ, ಚರ್ಮದ ಕಿವಿಗೆ ನಿಲುಕಲ್ಲ, ಹರಿತವಾದ ನಿನ್ನ ನಾಲಿಗೆಗೆ ಅವ ಸಿಗಲ್ಲ. ಏನು ಮಾಡ್ತೀಯಾ? ನಿನ್ನ ನಾಲಿಗೆ ಎಷ್ಟು ಹರಿತ ಆಗಿದೆ ಅಲ್ಲ, ಸಿಗದೇ ಇದ್ದವ್ರನ್ನ ಎಳ್ಕೊಂಡು ಬರುವಷ್ಟು ಹರಿತ ಆಗಿದೆ. ಆದರೆ ದೇವರನ್ನು ಮಾತ್ರ ನಿನ್ನ ನಾಲಿಗೆಯಿಂದ ಎಳಿಲಿಕ್ಕಾಗಲ್ಲ. ಮಾತುಗಳು ನಿಲುಕಲ್ಲ ಅವನ ಬಗ್ಗೆ. ಅದಕ್ಕೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯನ್ಮನಸಾ ನ ಮನುತೆ. ಇವೆಲ್ಲ ಉಪನಿಷತ್ತುಗಳು, ವೇದಗಳು ಅಪ್ಪಿತಪ್ಪಿಯು ನಿನ್ನ ಆಲೋಚನೆಗೆ ಅನುಗುಣವಾಗಿ, ನಿನ್ನ ಕಣ್ಣಿಗೆ, ನಿನ್ನ ಮನಸ್ಸಿಗೆ ಅನುಗುಣವಾಗಿ, ಅದಕ್ಕೆ ಕೊಟ್ಟ ಸಂಸ್ಕಾರಕ್ಕೆ ಅನುಗುಣವಾಗಿ ಭಗವಂತನ ಸ್ವರೂಪವನ್ನು ಇದು ಹೀಗೆ ಅಂತ ನಿಶ್ಚಯಿಸಿಕೊಂಡು ನೀನೂ ಬಿದ್ದು ಇನ್ನೊಬ್ಬರನ್ನು ಬೀಳಿಸ್ಲಿಕ್ಕೆ ಹೋಗಬೇಡ ಅಂತಂತಾರೆ. ನೀನು ಆನಂದ ಪಡಬೇಕಾ? ಆನಂದ ಸ್ವರೂಪನನ್ನು ತಿಳಿಬೇಕಾ? ಸರಿಯಾಗಿ ತಿಳಿದು ಖುಷಿ ಪಡಬೇಕಾ? ಆದರೆ ಗಟ್ಟಿಯಾದ ಮೀಡಿಯಾವನ್ನು ನಂಬಬೇಕು. ಅದೇ ವೇದ, ಉಪನಿಷತ್ತು, ಪುರಾಣಗಳು ಅಂತ ಅರ್ಥ. ಈಗ ಶ್ರಾವಣ ಮಾಸ ಬರ್ತದೆ, ಜೋಕಾಲಿ ಕಟ್ಟಿ ಆಡೋದು ಅಂತ ನಮ್ಮ ಕಡೆ ಎಲ್ಲ ಭಾಳ. ಜೋಕಾಲಿ ಕಟ್ಟಬೇಕು ಅಂದರೆ ದೊಡ್ಡ ದೊಡ್ಡ ಹುಣಸೆ ಮರ ಹುಡ್ಕೊಂಡು ಹೋಗ್ತಿದ್ರಂತೆ. ಅಲ್ಲಲ್ಲಿ ಹುಣಸೆ ಮರದ ಟೊಂಗೆ ಭಾಳ ಗಟ್ಟಿ ಇರ್ತದೆ. ಅದಕ್ಕೆ ಜೋಕಾಲಿ ಕಟ್ಟಿ ಒಳಗೆ ಕೂತ್ಕೊಂಡು ಆಡಿದರೆ ಖುಷಿ ಆಗ್ತದೆ. ಅದು ಬಿಟ್ಟು ನುಗ್ಗೆಕಾಯಿ ಮರಕ್ಕೆ ಹೋಗಿ ಜೋಕಾಲಿ ಕಟ್ಟಿದ್ರೆ ಏನಾಗಬೇಡ ಹೇಳ್ರಿ. ನೋಡಿ, ಯೋಚನೆ ಮಾಡಬೇಕು ಈ ಮಾತುಗಳನ್ನು. ನುಗ್ಗೆಕಾಯಿ ಮರದ ಕೊಂಬೆ ತಾನೂ ಮುರಿತದೆ, ಅದು ಬೀಳ್ತದೆ, ಕಟ್ಟಿದ ನಮ್ಮನ್ನೂ ಬೀಳಿಸ್ತದೆ. ಆಮೇಲೆ ಗತಿ ಏನು? ಅದಕ್ಕೆ ಮಹಾನುಭಾವರಂತಾರೆ, ಗೃಹೀಯ ತಿಂತ್ರಿಣೀ ಶಾಖಾಂ ಶೀಘ್ರ ಶಾಖಾ ಗ್ರಹೇಣ ಕಿಂ. ಹಿಡಿದು ಜೋಕಾಲಿ ಕಟ್ಟಿ ಆಟ ಆಡಿ ಖುಷಿ ಪಡೋದಾದರೆ ಹುಣಸೆ ಮರಕ್ಕೆ ಕಟ್ಟು, ಗಟ್ಟಿಯಾದ ಹುಣಸೆ ಮರಕ್ಕೆ ಕಟ್ಟು. ಎಷ್ಟು ಬೇಕಾದಷ್ಟು ಜೋಕಾಲಿ ಆಡಲಿಕ್ಕಾಗ್ತದೆ, ಖುಷಿ ಪಡಲಿಕ್ಕಾಗ್ತದೆ, ಒಳ್ಳೆ ಗಾಳಿ ಬೀಸ್ತದೆ, ತಂಪಿರ್ತದೆ, ಖುಷಿ ಪಡ್ತದೆ. ಅದು ಬಿಟ್ಟು ಹೋಗಿ ನೀನು ನುಗ್ಗೆಕಾಯಿ ಮರಕ್ಕೆ ಕಟ್ಟಿಬಿಟ್ರೆ ಹೆಂಗಪ್ಪ? ನಾವು ದೇವರು ಅನ್ನೋದನ್ನು, ಅವನ ಸ್ವರೂಪವನ್ನು, ಅವನ ವ್ಯಕ್ತಿತ್ವವನ್ನು ಚಿಂತನೆ ಮಾಡಲಿಕ್ಕೆ ಯಾವುದೋ ನುಗ್ಗೆಕಾಯಿ ಮರದ ಕೊಂಬೆ ಹಿಡಿದು ತೀರ್ಮಾನ ಮಾಡ್ತೇವೆ ಅಂದರೆ ಹ್ಯಾಕೆ ಸಿಗ್ತಾನಪ್ಪ? ಗಟ್ಟಿ ಮುಟ್ಟಾದದ್ದನ್ನು ಹಿಡ್ಕೊ. ಅದೇ ವೇದ, ಉಪನಿಷತ್ತು, ಪುರಾಣ, ಮಹಾಭಾರತ ಇವೆಲ್ಲ ಗಟ್ಟಿಮುಟ್ಟಾದ ಕೊಂಬೆಗಳು. ಅದನ್ನು ಹಿಡ್ಕೊಂಡು ಜೋತಾಡಬೇಕಂತೆ. ಜೋತಾಡೋದು ಅಂದರೆ ಏನು? ವಿಮರ್ಶೆ ನಡೆಸಬೇಕು, ಚೆನ್ನಾಗಿ ಚಿಂತನೆ ನಡೆಸಬೇಕು. ಆಗ ಭಗವತ್ ಸ್ವರೂಪ ಏನು, ಗುಣ ಏನು, ಆಡಳಿತ ಹೇಗಿದೆ, ಎಷ್ಟು ನಿಷ್ಪಕ್ಷಪಾತವಾಗಿದೆ, ಎಷ್ಟು ಸಮವಾಗಿದೆ, ಎಲ್ಲ ಅರ್ಥ ಆಗಲಿಕ್ಕೆ ಶುರು ಆಗ್ತದೆ. ಆ ಕಣ್ಣಿನಿಂದ ಪ್ರಪಂಚವನ್ನು ಆಮೇಲೆ ನೋಡಲಿಕ್ಕೆ ಶುರು ಮಾಡಿದರೆ
ಇಲ್ಲಿ ಯಾಕೆ ಸಮಸ್ಯೆ ಬಂದಿದೆ ಅನ್ನೋದು ಅರ್ಥ ಆಗ್ತದೆ. ಹೀಗೆ ಮನುಷ್ಯನಿಗೆ ಆ ತಿಳುವಳಿಕೆ ಬಹಳ ಮುಖ್ಯ. ಇದನ್ನು ಕೊಡ್ಲಿಕ್ಕೆ ಬಂದದ್ದೇ ವೇದ. ವೇದವು ಪೂರ್ಣ ಎಲ್ರಿಗೆ ಅರ್ಥ ಆಗಲ್ಲ, ಅನಂತನೂ ಇದೆ, ಪೂರ್ಣ ತಿಳಿಲಿಕ್ಕೂ ಆಗಲ್ಲ ಅಂತ ಭಗವಾನ್ ವೇದವ್ಯಾಸ ತಾನೇ ಸ್ವಯಂ ನಾರಾಯಣ ಅವನೇ ವೇದವ್ಯಾಸನಾಗಿ ಅವತಾರ ಮಾಡಿ ಸತ್ಯವತಿ ದೇವಿಯಲ್ಲಿ ಪರಾಶರರನ್ನು ನಿಮಿತ್ತ ಮಾಡಿಕೊಂಡು ಭೂಮಿಯಲ್ಲಿ ಅವತಾರ ಮಾಡಿ ಎಲ್ಲರಿಗೆ ಜ್ಞಾನ ಕೊಡಬೇಕು ಅಂತ ಬಂದಂತೆ. ಜ್ಞಾನ ಕೊಡಲಿಕ್ಕೆ ಮಾಡಿದಂಥ ಅವತಾರ ವೇದವ್ಯಾಸ ಅವತಾರ. ಜ್ಞಾನಂ ಸಂಸ್ಥಾಪಯಾಮಾಸ ಮನುಷ್ಯ ಪಿತೃಪಕ್ಷಿಷು. ಮನುಷ್ಯರಿಗೆ ಜ್ಞಾನ ಕೊಟ್ಟ, ಪಿತೃಗಳಿಗೆ ಜ್ಞಾನ ಕೊಟ್ಟ, ಪಶು ಪಕ್ಷಿಗಳಿಗೂ ಜ್ಞಾನ ಕೊಟ್ಬಿಟ್ನಂತೆ. ಎಂಥ ಸ್ವಾಮಿ ನೋಡ್ರಿ, ಎಷ್ಟು ಕರುಣಾಮಯಿ ಆ ಪರಮಾತ್ಮ. ಹಾಗಾಗಿ ಆ ಭಗವಂತ ಜ್ಞಾನ ಕೊಟ್ಟದ್ದು ಮಾರಾಟ ಮಾಡಲಿಕ್ಕಲ್ಲ. ಈಗೆಲ್ಲ ಜ್ಞಾನ ಕೊಡೋದು ಅಂದ್ರೆ ಅರ್ಥ ಆಗಿದೆ ನಿಮಗೆ ನೋಡಿ. ಇವತ್ತಿನ ವ್ಯವಸ್ಥೆ ಯಾಕೆ ಅವ್ಯವಸ್ಥೆ ಅಂತ ತಿಳಿಬೇಕಾದ್ರಾದರೂ ಅದು ಎಷ್ಟು ಶುದ್ಧ ವ್ಯವಸ್ಥೆ ಅಂತ ತಿಳಿದು ಇಲ್ಲಿ ನೋಡಬೇಕಂತ. ಮನುಷ್ಯರಿಗೆ ಜ್ಞಾನ ಕೊಡಲಿಕ್ಕೆ ಅಂತ ಅವತಾರ ಮಾಡಿದ್ನಂತೆ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಅಂತಂತಾರೆ. ಜ್ಞಾನಕ್ಕಾಗೇ ಅವತಾರ ಮಾಡಿದ. ಆ ಒಂದು ಅದ್ಭುತವಾದ ತಿಳುವಳಿಕೆಯನ್ನು ಕೊಟ್ಟು ಎಲ್ಲರನ್ನ ಜ್ಞಾನಿಗಳನ್ನಾಗಿ ಮಾಡಬೇಕು ಅಂತ ಭಗವಂತ ಜ್ಞಾನಿಗಳನ್ನು ಮಾಡಿ ಖುಷಿಪಟ್ಟನಂತೆ. ತಾಯಿ ತನಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಒಳ್ಳೆ ಎಜುಕೇಟೆಡ್ ಆಗಬೇಕು ಅಂಥೇಳಿ ಅಪೇಕ್ಷೆ ಪಡ್ತಾಳೆ. ಯಾವುದರಲ್ಲಾದರೂ ಒಂದರಲ್ಲಿ ಮುಂದೆ ಬರಲಿ ನನ್ನ ಮಗ, ಎಲ್ಲದರಲ್ಲೂ ಮುಂದಿದ್ದರೂ ಇನ್ನೂ ಹೆಮ್ಮೆ, ಒಂದು ಯಾವುದರಲ್ಲಿ ಆದರೂ ಮುಂದೆ ಬರಲಿ. ಎದೆ ಉದ್ದ ಬೆಳೆದು ನಿಲ್ತಾನೆ, ಏನು ವಿದ್ಯೆ ಇಲ್ಲ ಅಂತಾದರೆ ಎಷ್ಟು ದುಃಖ ಪಡ್ತಾಳೆ ತಾಯಿ, ಜ್ಞಾನ ಇಲ್ಲ ಅಂತಾದರೆ. ವೇದವ್ಯಾಸ ಎಲ್ಲದರೊಳಗೂ ಮುಂದೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಕೊನೆಗೆ ಅವನ ಅರ್ಹತೆಗೆ ಅನುಗುಣ ಯಾವುದರಲ್ಲಾದರೂ ಒಂದರಲ್ಲಿ ಮುಂದೆ ಬರಲಿ ಅಂತ ಮಾಡ್ತಾನೆ. ಹಾಗೆ ಜ್ಞಾನವನ್ನು ಕೊಟ್ಟ. ಜ್ಞಾನ ಕೊಟ್ಟದ್ದಲ್ಲದೆ, ಜ್ಞಾನ ಕೊಟ್ಟದ್ದು ಸ್ವಲ್ಪ ಕಡಿಮೆ ಬೇಡ, ಅಷ್ಟು ಬೇಡ. ಜ್ಞಾನ ಕೊಟ್ಟದ್ದಲ್ಲದೇ ಆ ಜ್ಞಾನ ಕೊಡುವಾಗಲೇ ಅದು ಬೇರೆ ಬೇರೆ ರೀತಿಯಾದ ಮಾಧ್ಯಮಗಳನ್ನು, ಪುರಾಣ ಮಾಧ್ಯಮವನ್ನು ಬಳಸಿದ, ವೇದ ಮಾಧ್ಯಮವನ್ನು ಬಳಸಿದ, ಸೂತ್ರ ಮಾಧ್ಯಮವನ್ನು ಬಳಸಿದ. ಇವುಗಳನ್ನೆಲ್ಲ ಹಿರಿಯರು ಏನು ಹೇಳ್ತಾರೆ ಅಂದರೆ, ವೇದಗಳ ಮಾಧ್ಯಮ ಅದನ್ನು ಪ್ರಭು ಅಂತ ಕರೀತಾರೆ. ಆರ್ಡರ್ ವೈಸ್ ಮಾಡಿದ. ಆರ್ಡರ್ ವೈಸ್ ಅಂದರೆ ಗೊತ್ತಾಗ್ತದೆ, ಆರ್ಡರ್ ರೂಪದಲ್ಲಿ. ಪ್ರಭು ಅಂದರೆ ಏನು? ಏಯ್ ನೀನು ಹೀಗಿರಬೇಕು, ಹೀಗಿಲ್ಲದೆ ಇದ್ದರೆ ನೋಡು ಮತ್ತೆ ನಿನ್ನ, ಈ ಥರ ಹೇಳ್ತದೆ. ಅದಕ್ಕೆ ಪ್ರಭು ಸಂಹಿತೆ ಅಂತ ಕರೀತಾರೆ ವೇದಗಳು. ಆ ಪ್ರಭು ಸಂಹಿತೆ ಮನುಷ್ಯರಿಗೆ ಯಾವಾಗಲೋ ಒಮ್ಮೆ ಒಂದು ಹಂತ ತಿಳುವಳಿಕೆ ಬಂದವನಿಗೆ ಖುಷಿ ಕೊಡ್ತದಂತೆ. ನೀವು ಹಿಂಗೆ ಹೇಳಬೇಕು, ನಾವು ಹಿಂಗೆ ಕೇಳಬೇಕು ಅಂತ ಇರ್ತಾರೆ ಕೆಲವರು. ಮನೆಯಲ್ಲಿ ಬಹಳ ಜನ ಸದಸ್ಯರು ನೀವು ಆರ್ಡ್ರ್ ಮಾಡಿರಿ ನಾವೆಲ್ಲ ಕೇಳ್ತೀವಿ ಅಂತಾರೆ. ಅಂಥವರು ಇದ್ದಾರೆ. ಕೆಲವರಿಗೆ ಆರ್ಡ್ರ್ ಮಾಡಿದರೆ ಹಿಡಿಸಲ್ಲ, ನೀನೇನು ನನಗೆ ಹೇಳೋದು ಅಂತಿರ್ತಾರೆ ನೋಡಿ. ಅದು ಒಂದು ಅಧಿಕಾರದ ಮಟ್ಟ, ಅದೊಂದು ಬೇರೆ, ಅದು ಪ್ರಭು ಸಂಹಿತೆ. ಅದು ಹಾಗೇ ಹೇಳ್ತದೆ ದೇವರ ಬಗ್ಗೆ, ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಅದು ಪ್ರಭು ಸಂಹಿತೆ. ಮಹಾಭಾರತ ಇದೆ ಅಲ್ಲ, ಅದು ಮಿತ್ರ ಸಂಹಿತೆ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಜೊತೆಯಲ್ಲಿ ವ್ಯವಹರಿಸುವ ಬಗೆ ಎಲ್ಲ ಮಹಾಭಾರತ. ಸ್ನೇಹಿತ ಏನೋ ಸಮಸ್ಯೆಗೆ ಸಿಲುಕಿರ್ತಾನೆ, ಅವನಿಗೆ ಅವನ ಸಮಸ್ಯೆಯನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳಿದ್ರೆ ಅವನು ಮತ್ತೆ ಇನ್ನೆಲ್ಲೋ ಬಬ್ಬಾಟ್ ಮಾಡಿಬಿಡ್ತಾನೆ, ಉಪಯೋಗ ಆಗಲ್ಲ. ಇವನ ಹತ್ರ ಹೇಳ್ಕೊಳ್ತಾನೆ, ಅವನ ಪರಿಹಾರ ಹೇಳ್ತಾನೆ. ಆವಾಗ ನೋಡು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ನಾನು ಈ ಥರದ್ದೊಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೆ, ನೀನು ಹೀಗೆ ಸಿಕ್ಕಾಕೊಂಡಿದ್ದಿ, ನಾನು ಹೀಗೆ ಮಾಡಿದ್ದಕ್ಕೆ ಪರಿಹಾರ ಆಗಿದೆ ಅಂತ. ಇದು ಮಿತ್ರ ಸಂಹಿತೆ. ಅದು ಮಹಾಭಾರತ ಇದೆ ಅಲ್ಲ, ಅದು ಮಿತ್ರ ಸಂಹಿತೆ, ಅದು ಪ್ರಭು ಸಂಹಿತೆ ಅಲ್ಲ. ಒಬ್ಬ ಸ್ನೇಹಿತನಿಗೆ ಇನ್ನೊಬ್ಬ ಸ್ನೇಹಿತ ಹೇಳ್ಕೊಡುವಂತೆ. ಭಾಗವತ ಇದೆ ಅಲ್ಲ, ಪುರಾಣಗಳು, ಅವೆಲ್ಲ ಒಂದು ಅರ್ಥದಲ್ಲಿ ಕಾಂತಾ ಸಂಹಿತೆ ಅಂತಂತಾರೆ. ಕಾಂತಾ ಸಂಹಿತೆ ಅಂದರೆ ಯಜಮಾನ ಯಾರ ಮಾತು ಕೇಳ್ತಿರಲ್ಲ, ಎಲ್ಲೋ ದಾರಿ ತಪ್ಪಿ ಹೋಗ್ತಿರ್ತಾನೆ. ಆದರೆ ಹೆಂಡತಿ ಹೇಳಲಿಕ್ಕೆ ಶುರು ಮಾಡಿದ ಕೂಡಲೇ ಕೇಳ್ತಾನೆ. ಕೆಲವ್ರು ಮದುವೆ ಆಗಿರಲ್ಲ, ಮದುವೆ ಆದಮೇಲೆ, ಮದುವೆ ಆಗೋಕ್ಕಿಂತ ಮುಂಚೆ ಯಾರ ಮನೆಯಲ್ಲಿ ಯಾರ ಮಾತು ಕೇಳ್ತಿರಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತಿರ್ತಾರೆ ಕೆಲವೊಂದು, ಬೇಗ ಮದುವೆ ಮಾಡಿಬಿಡು ಎಲ್ಲ ಸರಿ ಹೋಗ್ಬಿಡ್ತದೆ ಅಂತಿರ್ತಾರೆ. ಮದುವೆ ಆದ ಕೂಡಲೇ ಆ ಹೆಂಡತಿ ಹೇಳಲಿಕ್ಕೆ ಶುರು ಮಾಡಿದಾಗ ಅವಳು ಹೇಳೋದೇ ಹಾಗೆ ಹೇಳ್ತಿರ್ತಾಳೆ.
ಕಣ್ಣಿನಿಂದ ಹೇಳ್ತಾಳೆ, ಮಾತಿನಿಂದ ಹೇಳ್ತಾಳೆ, ಕೊನೆಗೆ ಪಾತ್ರೆ ಒಗೆದು ಹೇಳ್ತಾಳೆ ಅಂತೂ ಅದಕ್ಕೆ ಸರಿ. ಅದು ಬೇರೆ ಇನ್ಯಾರಿಗೂ ಬರಲ್ಲ. ಅದು ಮನೆಯಲ್ಲಿ ಅಡಿಗೆ ಮನೆಯಿಂದ ಪಾತ್ರೆ ಜೋರಾಗಿ ಕುಟ್ಟಿದ ಕೂಡಲೇ ಒಂದು ಅರ್ಥ, ಅದು ಅವರಿಗೆ ಅರ್ಥ ಆಗಬೇಕು. ಅದು ಕಾಂತಾ ಸಂಹಿತೆ ಅಂತ ಕರೀತಾರೆ. ಅದು ಪುರಾಣಗಳೆಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ಸೇರ್ತಾರೆ. ಕಾಂತಾ ಸಂಹಿತೆಯ ಮೂಲಕ ಭಗವಂತನ ಸ್ವರೂಪವನ್ನು, ಅವನ ನಡೆ ನುಡಿಗಳನ್ನು, ಅವನು ಮಾಡುವ ಆಡಳಿತವನ್ನು, ಆ ಆಡಳಿತದಲ್ಲಿರುವ ಪರಿಶುದ್ಧತೆಯನ್ನು, ಆ ಪರಿಶುದ್ಧತೆಯನ್ನು ಅನುಸಂಧಾನಕ್ಕೆ ತಂದು ನಾವು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಅನ್ನೋದನ್ನು ಇದು ಪುರಾಣಗಳು ಮಾಡ್ತವೆ. ಹಾಗಾಗಿ 7ನೇ ಸ್ಕಂದದಲ್ಲಿ, ಮೊದಲೆಲ್ಲ ಬೇರೆ ಬೇರೆ ಸ್ಕಂದದಲ್ಲಿ ಕೇಳಿರ್ತೀರಿ, ಇದೇ ವಿಷಯಗಳನ್ನೇ ಹೇಳ್ತಾ ಬಂತು ಹೊಸ ಹೊಸ ರೀತಿಯಿಂದ. 7ನೇ ಸ್ಕಂದದಲ್ಲಿ ಏನು ಮಾಡಿತು, ಪುರಾಣ ಸಂಹಿತೆ, ಅದೇ ಕಾಂತಾ ಸಂಹಿತೆಯಂತೆ ಇಬ್ಬರನ್ನ ಮುಂದೆ ಮಾಡಿಕೊಳ್ತು. ಒಬ್ಬ ಧರ್ಮರಾಜ, ಇನ್ನೊಬ್ಬ ನಾರದ. ಯಾರನ್ನಾದರೂ ಒಬ್ಬರನ್ನ ಮಾಡ್ಕೊಳ್ತಾರೆ ವೇದವ್ಯಾಸ. ತಮಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಂಡಿರ್ತಾರೆ. ಅವರು ತುಂಬ ಖಾಸಗಿ ವ್ಯಕ್ತಿಗಳು ಅಂತಿರ್ತಾರಲ್ಲ, ಹಾಗೆ ಒಂದೊಂದು ಪುರಾಣದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ಖಾಸಗಿತನದಲ್ಲಿ ಸೇರಿಸ್ಕೊಳ್ತಾರೆ. ಒಂದು ಸಲ ನಾರದರನ್ನು ತಗೋತಾರೆ, ಒಮ್ಮೆ ಇನ್ಯಾರೋ ಒಮ್ಮೆ ಗರುಡನನ್ನು ತಗೊಳ್ತಾರೆ, ಸುಮಂತು, ಇನ್ನೆಲ್ಲೋ ವೈಶಂಪಾಯನನ್ನು ತೊಗೊಂಡಿರ್ತಾರೆ, ಜನಮೇಜಯನನ್ನು ಮಾಡ್ಕೊಂಡಿರ್ತಾರೆ. ಯಾರೋ ಒಬ್ಬ ತಮಗೆ ತುಂಬ ಖಾಸಗಿ ವ್ಯಕ್ತಿ, ಒಂದು ಕಡೆ ವಿದುರನನ್ನು ಮಾಡ್ಕೋತಾರೆ, ಒಮ್ಮೆ ಉದ್ಧವನನ್ನು ಮಾಡ್ಕೋತಾನೆ. ಅಂತೂ ತನಗೆ ಯಾರು ಅತ್ಯಂತ ಖಾಸಗಿ ವ್ಯಕ್ತಿ ಇದ್ದಾನೆ ಅವನನ್ನು ಹೇಳಲಿಕ್ಕೆ ಕೂಡಿಸ್ತಾನೆ, ಒಬ್ಬನನ್ನು ಕೇಳಲಿಕ್ಕೆ ಕೂಡಿಸ್ತಾನೆ. ಅವ್ರು ಕೂತಿರಲೇಬೇಕು ಅಂತ ಹೇಳೂ ಇಲ್ಲ, ಅವ್ರು ಕೂತಾಗ ಹಿಂಗೆ ನಡೀತು ಅಂತ ತಾನೇ ಒಂದು ಬರೆದಿಟ್ಬಿಡ್ತಾನೆ ಪುರಾಣ. ಇದೇ ಅದ್ಭುತ. ಆ ಇಬ್ಬರನ್ನ ನಡು ಮಧ್ಯದಲ್ಲಿ ಅವರಿಬ್ಬರು ನೋಡಿ, ಇವನು ಹಿಂಗೆ ಪ್ರಶ್ನೆ ಕೇಳ್ದ, ಅವನು ಹಿಂಗೆ ಉತ್ತರ ಹೇಳ್ದ. ಆ ಉತ್ತರ ಹೇಳಿದ್ದರಿಂದ ಹೀಗೊಂದು ತತ್ವ ನಮಗೆ ತಿಳಿತದೆ, ಇದನ್ನು ಸಾಧ್ಯವಾದರೆ ನೀವು ಅಳವಡಿಸ್ಕೊಳ್ರಿ ಅಂತ ಹೇಳಿಬಿಡ್ತಾನೆ. ಇದು ಪುರಾಣ. ಹಾಗೆ 7ನೇ ಸ್ಕಂದದಲ್ಲಿ ಬಂದ ಪ್ರಮುಖವಾದ ಒಂದು ತತ್ವ ಏನು ಅಂದರೆ, ಆಗಲೇ ತಿಳಿಸಿದಂತೆ ಭಗವಂತನ ಆಡಳಿತದೊಳಗೆ ಏರಿಳಿತ ಇಲ್ಲ, ವೈಷಮ್ಯ ಇಲ್ಲ. ಇದು 7ನೇ ಸ್ಕಂದದ ಸಾರ. ಏರಿಳಿತ ಇಲ್ಲ. ಏರಿಳಿತ ಇಲ್ಲ ಅಂದರೆ ಏನು? ತನ್ನನ್ನು ಬಹಳ ಭಕ್ತಿ ಮಾಡ್ತಾರೆ, ತನ್ನ ಒಪ್ಪಿಟ್ಟುಕೊಳ್ತಾರೆ, ತನ್ನ ಕಡೆನೇ ಯಾವಾಗಲೂ ಇರ್ತಾರೆ ಅಂತ ದೇವತೆಗಳ ಮೇಲೆ ಭಗವಂತನಿಗೆ ಅಸುರರಿಗೆ ವಿರುದ್ಧವಾಗಿ ದ್ವೇಷ ಮಾಡೋದು ಅಂತಿಲ್ಲ. ಮತ್ತು ದೇವತೆಗಳನ್ನು ಇಷ್ಟು ಥಳಿಸ್ತಾರೆ, ಬಡಿತಾರೆ, ಸೋಲಿಸ್ತಾರೆ ಅನ್ನೋ ಕಾರಣಕ್ಕೆ ತನ್ನ ಪರವಾದ ದೇವತೆಗಳ ಪಕ್ಷ ವಹಿಸಿ ಅಸುರರ ಮೇಲೆ ಭಗವಂತ ಅಸುರರನ್ನು ಬಹಳ ಸಿಟ್ಟಿನಿಂದಲೋ ದ್ವೇಷದಿಂದಲೋ ಕಾಣ್ತಾನೆ ಅಂತ ಇಲ್ಲ. ಇದನ್ನು ತಿಳಿಸ್ಬೇಕಾಗಿದೆ ಅಂತ. ಇದನ್ನು ತಿಳಿಸಿದ್ರಿಂದ ನಮಗೇನು ಲಾಭ? ನಮಗೇನಾದರೂ ಒಂದು ಪ್ರಯೋಜನ ಬೇಕಲ್ವ? ದೇವರು ತನ್ನ ಆಡಳಿತದೊಳಗೆ ಅವನು ಹೀಗಿದ್ದಾನೆ ಅಂತ ತಿಳಿದ್ರೆ ನಮಗೇನು ಲಾಭ? ನಮಗೊಂದು ಲಾಭ ಇದೆ ಅಂತದೆ ಭಾಗವತ. ನಿನ್ನ ಜೀವನದಲ್ಲಿ ಆಗು ಹೋಗುಗಳು ನಡೆದಾಗ ನಿನ್ನ ಆ ಆಗು ಹೋಗುಗಳ ಹಿಂದೆ ಆ ಭಗವಂತ ಇದ್ದಾನೆ. ಆ ಭಗವಂತ ನಿನಗೆ ಯಾವಾಗಲೋ ಒಮ್ಮೆ ನಿನಗೆ ಬೇಡವಾದದ್ದನ್ನು ನಿನ್ನ ಮುಂದೆ ತಂದಿಟ್ಟ ಅಂದರೆ ನಿನ್ನ ಮೇಲೆ ದೇವರಿಗೆ ಸಿಟ್ಟು ಬಂದಿದೆ ಅಂತ ತಿಳಿಬೇಡ. ಅವನೇ ತಂದಿಟ್ಟಿರ್ತಾನೆ, ಅದರಲ್ಲೇನು ಸಂಶಯನೇ ಇಲ್ಲ. ಮತ್ತೆ ಆದರೆ ತಂದಿಟ್ಟಿದ್ರದ್ದು ಉದ್ದೇಶ ಅವನಿಗೆ ನಿನ್ನ ಮೇಲೇನೋ ರಿಜ್ಜು ಅಥವಾ ನಿನ್ನ ಬಾದಿ ಸಿಟ್ಟು ಬಂದಿತ್ತು, ನಿನ್ನ ಕೈ ಮುರಿದು ಕಾಲು ಮುರಿತು ಅಂದ ಕೂಡಲೇ ನೋಡಿದ್ಯಾ ನಾನು ಅವತ್ತು ಹಂಗೆ ಮಾಡಿದೆ ಅದಕ್ಕೆ ಕಾಲು ಮುರಿದ, ಹಿಂಗೆ ಅನ್ನಬಾರ್ದು. ಹೀಗೆ ಯೋಚನೆ ಮಾಡಬಾರ್ದು. ಸಾಮಾನ್ಯ ಲೆವೆಲ್ಲಿನಲ್ಲಿ ಮನುಷ್ಯ ಯೋಚನೆ ಹೀಗೆ ಮಾಡ್ತಿದ್ದಾನೆ. ಇವತ್ತು ನಿಮಗೆ ಶನಿ ಕಾಟ ಇದೆ ನೋಡ್ರಿ, ಅದಕ್ಕೆ ನಿಮಗೆ ಕೈ ಕಾಲು ಹಿಂಗಾಗಿದೆ. ಶನಿನ ಒಲಿಸ್ಕೊಂಬಿಡ್ರಿ ಎಲ್ಲ ಸರಿ ಹೋಗಿಬಿಡ್ತದೆ ಅಂತ. ಅಂದ್ರೆ ಅವನಿಗೇನು ಬೇರೆ ಕೆಲಸನೇ ಇಲ್ಲೇನು? ನೀನು ಕಾಲು ಮುರಿಯೋದು, ನಿನ್ನ ಕೈ ಮುರಿಯೋದು, ನಿನಗೆ ಆಕ್ಸಿಡೆಂಟ್ ಮಾಡಿಸೋದು, ನಿನಗೆ ಮೇಲಿಂದ ಮೇಲೆ ಕನಸಿನಲ್ಲಿ ಏನೇನೋ ಕಿರಿಕಿರಿ ಕೊಡೋದು, ಇದೇ ಕೆಲಸ ನಿನ್ನ ದೇವತೆಗಳಿಗೆ. ಅಂದರೆ ದೇವತೆಗಳು ಭಗವಂತ ಈ ಸ್ಥಾನದಲ್ಲಿರೋರಿಗೆ ಭೂಮಿಯಲ್ಲಿರೋರ ಆಡಳಿತವನ್ನು ತಾವು ತಮಗೆ ಹೆಂಗೆ ಬೇಕೋ ಮಾಡ್ಕೊಳ್ಳಿಕ್ಕೆ ಅವ್ರ ದೇವತೆಗಳಾದ್ರ ಕಾಮನ್ ಸೆನ್ಸ್ ಬೇಡ? ಅದಕ್ಕೆ ಪುರಾಣಗಳು ಈ ಥರದ ಮೌಢ್ಯಗಳನ್ನೆಲ್ಲ ದೂರ ಮಾಡ್ತದೆ. ಭಗವಂತ ಅವನ ಆಡಳಿತ ಅಲ್ಲಿ ಎಷ್ಟು ನಿಷ್ಪಕ್ಷಪಾತತೆ ಇದೆ ಅದನ್ನು ಅರ್ಥ ಮಾಡಿಸ್ಬೇಕಾಗಿದೆ. ನೋಡಿ, ಇಲ್ಲೊಂದು ಸ್ವಾರಸ್ಯ ಇದೆ.
ಮನುಷ್ಯನಲ್ಲಿ ಏರಿಳಿತ ಕಾಣಿಸ್ತಾ ಇರೋದು ನಿಜ. ದೇವರು ಎಲ್ಲದಕ್ಕೂ ಕರ್ತೃ ಅಂತನ್ನೋದು ನಿಜ. ಆದರೆ ಏರಿಳಿತದ ಹೊಣೆಗಾರಿಕೆ ದೇವರಿಗೆ ಅಲ್ಲ ಅಂತಂದರೆ ಮತ್ತೆ ತಿಳ್ಕೊಳ್ಳೋದು ಹೇಗೆ? ಈ ಸಮಸ್ಯೆ ಪರೀಕ್ಷಿತ್ ರಾಜನಿಗೂ ಕಾಡಿತ್ತಂತೆ. ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ. ಪುರಾಣಗಳ ಕಥೆ ಹೇಳುವಾಗ ನೀವು ಇಂದ್ರನಿಗೆ ದೇವತೆಗಳಿಗೆ ತುಂಬ ತೊಂದರೆ ಆಯ್ತಂತೆ ಆ ಅಸುರನಿಂದ. ಅದಕ್ಕೆ ದೇವರು ಬಂದು ಆ ಅಸುರನನ್ನು ಕೊಂದ. ಯಾವಾಗಲೂ ಹಾಗೆ ಅಲ್ವೇ ಕಥೆ ಹೇಳೋದು? ಇಂದ್ರನಿಗೆ ತುಂಬ ತೊಂದರೆ ಆಗಿತ್ತು, ಆ ಅಸುರನಿಂದ ವೈಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದ, ಅದಕ್ಕೆ ಆ ಅಸುರನನ್ನು ದೇವರು ಹೋಗಿ ಕೊಂದ. ಈ ಕಥೆ ಹೇಳೋದ್ರಿಂದ ಏನು ಲಾಭ? ಎಲ್ಲಿಗೆ ನಮ್ಮ ಮನಸ್ಸಿನೊಳಗೆ ಬರೋ ತಿಳುವಳಿಕೆ ಏನು ಎಲ್ಲಿಗೆ ಹೋಗಿ ಮುಟ್ತದೆ? ದೇವತೆಗಳನ್ನು ಕಂಡ್ರೆ ಭಾರಿ ಪ್ರೀತಿ ರೀ ದೇವರಿಗೆ, ಅದಕ್ಕೆ ದೇವರು ಹಂಗೆ ಮಾಡಿದ ಅಂತ ಹೀಗೆ ತಾನೇ ಬರೋದು. ಹೀಗೆ ಮಾಡಿದ ಅಂತ ಬಂದರೆ ದೇವರ ಸೃಷ್ಟಿಯಲ್ಲೇ ಅಲ್ವೇ ದೇವತೆಗಳು ದೈತ್ಯರು ಬಂದಿರೋದು. ದೈತ್ಯರನ್ನು ಹಾಗೆ ಮಾಡಿ ಸೋಲಿಸಿ ದೇವತೆಗಳಿಗೆ ಗೆಲುವು ತಂದು ಕೊಟ್ಟು ಭಗವಂತ ವೈಷಮ್ಯ ತೋರಿದ್ದಲ್ಲದೆ ಮತ್ತಿನ್ನೇನರ್ಥ? ಈ ಸಮಸ್ಯೆ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಬಾಧ್ಯ ಬಾಧಕತಾಂ ಗತಃ ಹರಿಹಿ. ಭಗವಂತನ ಬಗ್ಗೆ ಹೀಗೆ ತಿಳ್ಕೊಳ್ಬೇಡ. ಯಾರಿಗೆ ಸೋಲಾಗ್ತದೆ, ಯಾರಿಗೆ ಗೆಲುವಾಗ್ತದೆ, ಯಾರಿಗೆ ನಿಂದನ ಆಗ್ತದೆ, ಯಾರಿಗೆ ಸತ್ಕಾರ ಆಗ್ತದೆ, ನಿಂದನ ನೆಕ್ಕಾರಾರ್ಥಂ ಕಲೇವರಂ. ಸೋಲು ಗೆಲುವು ಇವೆಲ್ಲದರ ಹಿಂದೆ ಅವರವರ ಅರ್ಹತೆ, ಅವರವರ ಕರ್ಮಗಳು ಪ್ರಮುಖ ಕಾರಣಗಳಾಗ್ತವೆ. ಭಗವಂತ ಏನು, ಅವುಗಳಿಗೆ ಅನುಗುಣ ಯೋಜಕನಾಗಿ ಪರಮಾತ್ಮ ಇರ್ತಾನೆ. ಇದು ಆಡಳಿತ ಪರಮಾತ್ಮನಲ್ಲಿ ನಡೀತದೆ. ಭಗವಂತನ ಆಡಳಿತ ಅಂದರೆ ಬಹಳ ವಿಶೇಷ ಅಂತೆ. ಇದನ್ನು ತಿಳ್ಕೊಳ್ಳೋದು, ಒಬ್ಬನ ವ್ಯಕ್ತಿ ಅವನ ಅರ್ಹತೆ, ಅವನದೇ ಆದ ಕರ್ಮ, ಆ ಸ್ವಭಾವ, ಅದಕ್ಕೆ ಅನುಗುಣವಾಗಿ ದೇವರು ಪ್ರೇರೇಪಕ. ಇದನ್ನು ತಿಳ್ಕೊಳ್ಳೋದೇ ಇದ್ದರೆ ಯಾವ ಪುರಾಣಗಳು ಸಾರ್ಥಕ ಅಲ್ಲ. ಈ ರಹಸ್ಯ ತಿಳಿದು ಭಗವಂತನ ಸ್ವರೂಪವನ್ನು ಮನಗಾಣಬೇಕು. ಉದಾಹರಣೆಗಳನ್ನು ಕೊಡ್ತಾರೆ ಒಬ್ಬ ಹಿರಿಯರು. ಭಗವಂತ ಹೇಗಿದ್ದಾನೆ? ಮೋಡ ಇದೆ, ಅದು ಚೆನ್ನಾಗಿ ಮಳೆ ಸುರಿಸ್ತದೆ. ಬಹಳ ದೊಡ್ಡ ಭೂಮಿಯಲ್ಲಿ ಮಳೆ ಸುರಿಸ್ತದೆ. ಅಲ್ಲಲ್ಲಿ ಬೇವಿನ ಮರ ಬೆಳೀತದೆ. ಅದೇ ಮೋಡದ ನೀರೇ ಸುರಿಸಿದ್ದು. ಅದೇ ಮೋಡನೇ ಮಾವಿನ ಮರದ ಮೇಲೂ ಸುರಿಸಿರ್ತದೆ. ಅದೇ ಮೋಡ ನೀರೆಲ್ಲೆಡೆ ಸುರಿಸಿದೆ, ಆದರೆ ಬೇವಿನ ಕಾಯಿ ಕೈನೇ ಇರ್ತದೆ, ಮಾವಿನ ಹಣ್ಣು ಮಾತ್ರ ಭಾರಿ ಸಿಹಿ ಸಿಹಿಯಾಗಿರ್ತದೆ. ಈಗ ಯಾರನ್ನು ದೂರೋಣ ಅಂತ ಕೇಳ್ತಾರೆ. ಮೋಡವನ್ನು ದೂರೋಣವಾ? ನೋಡಿ, ಅದು ಸಿಹಿ ಹಣ್ಣು ಕೊಡ್ತದೆ ಅಂತ ಮೋಡ ಅದ್ರ ಮೇಲೆ ತುಂಬ ಪ್ರೀತಿ ತೋರಿಸ್ತು, ನೀರು ಸುರಿಸ್ತು, ಅದಕ್ಕೆ ಅದು ಸಿಹಿ ಹಣ್ಣು ಕೊಟ್ಟಿದೆ. ಅದರ ಮೇಲೆ ಸ್ವಲ್ಪ ಕಡಿಮೆ ಸುರಿಸ್ತನಿಸ್ತದೆ, ಅದಕ್ಕೇನೆ ಆ ಬೇವಿನ ಗಿಡ ಕಹಿ ಹಣ್ಣು ಕೊಟ್ಬಿಟ್ಟಿದೆ ಅಂತ ಮೋಡವನ್ನು ದೂರೋಣವಾ? ಭಗವಂತ ಮೋಡದ ಸ್ಥಾನದಲ್ಲಿ ಇದ್ದಾನೆ. ಅವನು ತನ್ನ ಶಕ್ತಿಯನ್ನು ಎಲ್ಲ ಜೀವರ ಮೇಲೆ ಹರಿಸ್ತಾ ಇರ್ತಾನೆ. ಅದೇ ಪ್ರೇರಕ, ಪ್ರಚೋದಕ ಅನ್ನೋ ಶಬ್ದದಿಂದ ಎಲ್ಲ ಕರೀತಾರೆ. ಎಲ್ಲರ ಮೇಲೆ ಹರಿಸ್ತಾ ಇದ್ದಾನೆ. ಆ ಹರಿಸುವ ಭಗವಂತನ ಶಕ್ತಿ ಅವರವರ ಅರ್ಹತೆಗೆ ಅನುಗುಣ ಅದು ಬೇವಿನ ಬೀಜ ಆಗಿದ್ದರೆ ಬೇವಿನಕಾಯಿನೇ ಕೊಡ್ತದೆ. ಇಲ್ಲ ಅದು ಮಾವಿನದಾಗಿದ್ದರೆ ಅದು ಮಾವಿನ ಹಣ್ಣಿನಂತೆ ಸಿಹಿ ರಸ ಕೊಡ್ತದೆ. ನೋಡಿ, ಎಲ್ಲಿದ ನಾವು ಬಂದದ್ರಿಂದ ಎಷ್ಟು ಅದ್ಭುತ ಆಯಿತು ಲಾಭ. ಈಗ ದೇವರ ಯೋಚನೆಯನ್ನು, ದೇವರ ಬಗ್ಗೆ ಚಿಂತನೆಯನ್ನು ಎಲ್ಲಿದ ಪ್ರಾರಂಭ ಮಾಡಿದ್ರಿಂದ ಲಾಭ ಏನು ಅಂತ ಗೊತ್ತಾ? ನಾವೇನು ಮಾಡ್ತಿದ್ದೇವೆ? ಯೋಚನೆ ಮಾಡುವಾಗ ಬೇವಿನ ಮರ, ಮಾವಿನ ಹಣ್ಣು ನೋಡಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಇದು ಯಾಕೆ ಕೈ ಆಯಿತೋ ಏನೋ, ಇದು ಯಾಕೆ ಹುಳಿ ಆಯಿತು? ಹಂಗೆ ಮಾಡಬೇಡ. ಸುರಿಸ್ತಿರೋ ನೀರು ಮಾತ್ರ ಒಂದೇ ಮೋಡದ್ದೇ ಅಪ್ಪ, ಆದರೆ ಅದರ ಅರ್ಹತೆ ಏನಿದೆ ಅದಕ್ಕೆ ಅನುಗುಣವೇ ಅದು ರಸ ಕೊಡ್ತದೋ. ಎಷ್ಟು ಚೆನ್ನಾಗಿದೆ ನೋಡಿ ಈ ಉದಾಹರಣೆ. ಈಗ ಮೋಡವನ್ನು ವಿಷಮ ಅಂತ ದೂರ್ಲಿಕ್ಕಾಗ್ತದಾ? ಬೇವಿನ ಕೈ ಇದ್ದಾಗೆ ಪ್ರಾಯ ಅಸುರರು ಅಂತ ಇಟ್ಟುಕೊಳ್ಬೋದು. ಮಾವಿನ ಹಣ್ಣಿದ್ದಾಗ ದೇವತೆಗಳು ಅಂತ ಇಟ್ಟುಕೋ. ಮೋಡದ್ದೇನು ಅಪರಾಧ? ಇದು ಒಂದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಹಿರಿಯರು. ಸೂರ್ಯ ಇದ್ದಾನೆ, ತನ್ನ ಕಿರಣಗಳನ್ನು ಹಾಸುಹೊಕ್ಕಾಗಿ ಎಲ್ಲೆಡೆ ಬೀರ್ತಾನೆ. ಒಂದೆಡೆ 3 ಮಣಿಗಳನ್ನು ಇಟ್ಟಿದ್ರಂತೆ. ಒಂದು ಸ್ಫಟಿಕ ಮಣಿ, ಇನ್ನೊಂದೆಡೆ ರಕ್ತಮಣಿ,
ಮತ್ತೊಂದೆಡೆ ನೀಲಮಣಿ. ಏಕಕಾಲದಲ್ಲಿ ಹರಿಸಿದೆ ಸೂರ್ಯನ ಕಿರಣ, ಆಗ ಸ್ಫಟಿಕ ನೀಲ ಮತ್ತು ಕೆಂಪು ಮಣಿಗಳಿಗೆ ಕಂಪೇರ್ ಮಾಡಿದರೆ ಅದು ಹೆಚ್ಚು ಹೊಳೆಯುತ್ತದೆ, ಅದರಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇದೆ. ಆದರೆ ನೀಲ ಮತ್ತು ಕೆಂಪು ಮಣಿಗಳಲ್ಲಿ ಸ್ಫಟಿಕ ಕಂಪೇರ್ ಮಾಡಿದರೆ ಬ್ರೈಟ್ನೆಸ್ ಕಡಿಮೆ ಬರ್ತಾ ಇದೆ. ಈಗ ಬ್ರೈಟ್ನೆಸ್ ಕಡಿಮೆ ಆಗ್ತಿರೋದು ಮಾತ್ರ ನಾವು ಅನುಭವಿಸ್ತಿದ್ದೇವಲ್ವಾ, ಆವಾಗ ನಾವು ಅದರ ಮೇಲೆ ಸೂರ್ಯ ಬೀರಿದ ಕಿರಣಗಳ ಅಂಶ ಕಡಿಮೆ ಇದೆ ಅಂತ ಹೇಳೋಣವಾ? ಅರೆ, ಒಂದೇ ಕಡೆಯಲ್ಲಿ ಇಟ್ಟಿದ್ದಾನೆ, ಏಕಕಾಲದಲ್ಲಿ ಸೂರ್ಯನ ಕಿರಣ ಬೀರ್ತಾ ಇದೆ ಅಂದಮೇಲೆ ಸೂರ್ಯ ಬುದ್ಧಿಪೂರ್ವಕವಾಗಿ ಇದು ಹೇಗಿದ್ರು ಕೆಂಪು, ಇದು ಹೇಗಿದ್ರು ನೀಲಿ, ಸ್ವಲ್ಪ ಕಡಿಮೆ ಬೀರಲಿ ಸಾಕಿದು ಅಂತ ತನ್ನ ಕಿರಣ ಕಡಿಮೆ ಬೀರ್ತಾನೆ ಅಂತ ಅರ್ಥನಾ? ಯೋಚಿಸ್ಬೇಕಲ್ವಾ? ಆ ಭಗವಂತ ಸೂರ್ಯ ಇದ್ದ ಹಾಗೆ, ನಾವೆಲ್ಲ ಮಣಿಗಳಿದ್ದ ಹಾಗೆ. ನಾವು ಸ್ಫಟಿಕ ಮಣಿಯೋ ನೀಲಮಣಿಯೋ ರಕ್ತಮಣಿಯೋ ಗೊತ್ತಿಲ್ಲ ಅಷ್ಟೆ. ಈ ಡಿಫ್ರೆನ್ಷಿಯೇಷನ್ ಏನಿದೆ ಮಣಿಗಳಲ್ಲಿ ಸ್ವಾಭಾವಿಕವಾಗಿ ಬಂದದ್ದೇ ಹೊರತು ಭಗವಂತ ಕ್ರಿಯೇಟ್ ಮಾಡಿದ್ದಲ್ಲ. ಕ್ರಿಯೇಟ್ ಮಾಡಿದ್ದ ವ್ಯವಸ್ಥೆ ಬೇರೆ ಇದೆ, ಕ್ರಿಯೇಟ್ ಮಾಡದ್ದು ಅಂತ ಒಂದಿಷ್ಟಿದೆ. ಅದರ ಅರಿವು ಮೂಡಿಸ್ಕೊಳ್ಳದೇ ಇದ್ದವನಿಗೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದೇ ವೇದಾಂತ. ಕ್ರಿಯೇಟೇ ಮಾಡದ್ದು ಯಾವುದು ಅಂತ ಮೊದಲು ತಿಳಿಬೇಕು. ಅದನ್ನೇ ನಮ್ಮಲ್ಲಿ ನಿತ್ಯ ಅನ್ನೋ ಹೆಸರಿನಿಂದ ವೇದಾಂತದವರು ಬಣ್ಣಿಸ್ಲಿಕ್ಕೆ ಶುರು ಮಾಡಿದರು. ನೋಡಿ, ಇದಿಷ್ಟು ಕ್ರಿಯೇಟ್ ಮಾಡಿರೋದಲ್ಲ. ಸಮಸ್ಯೆ ಏನು ಅಂದರೆ, ಲೋಕದಲ್ಲಿ ಯಾವುದಾದ್ರೂ ಕ್ರಿಯೇಟ್ ಆಗಬೇಕಾದ್ರೆ ಅನಿವಾರ್ಯವಾಗಿ ಕ್ರಿಯೇಟ್ ಆಗದೇ ಇರೋದು ಇಷ್ಟು ಒಪ್ಪಿಕೊಳ್ಳೇಬೇಕಂತ ಅಲ್ವಾ? ಮನೆ ನಿರ್ಮಾಣ ಆಗಿದೆ ಅಂದಮೇಲೆ ಮನೆ ಹಿಂದೆ ಸಿಮೆಂಟು ಇಟ್ಟಿಗೆ ನೀಲಿ ಎಲ್ಲವೂ ಇತ್ತು ಅಂಥೇಳಿ ಅರ್ಥ ತಾನೆ. ಹಾಗೆ ಪ್ರಪಂಚ ನಿರ್ಮಾಣ ಆಗಿದೆ ಅಂದರೆ ನಿರ್ಮಾಣನೇ ಆಗದೇ ಇದ್ದದ್ದು ಒಂದಿಷ್ಟು ಮೊದಲು ಇರಲೇಬೇಕಂತೆ. ಅಂದರೆ ಮಾತ್ರ ಒಂದು ವಸ್ತು, ರಾ ಮೆಟೀರಿಯಲ್ ಇಲ್ಲದೇನೆ ವಸ್ತುಗಳು ಪ್ರಾಡಕ್ಟ್ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇದೊಂದು ಕಾಮನ್ ಸೆನ್ಸ್. ಆ ಸಿಸ್ಟಮನ್ನು ಅರ್ಥೈಸ್ಕೊಂಡವನಿಗೆ ಇದೆಲ್ಲ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಇದೇ ಸಪ್ತಮ ಸ್ಕಂದ ಭಾಗವತ. ಎಷ್ಟು ಅದ್ಭುತವಾದ ವಿಷಯ. ನಾವು ನೀವುಗಳು ಯಾರು ಕ್ರಿಯೇಟ್ ಮಾಡಿಕೊಂಡವರು ಅಲ್ಲ, ದೇವರಿಂದ ಕ್ರಿಯೇಟ್ ಆದವರು ಅಲ್ಲ. ಹಾಗಾದರೆ ದೇವರೇ ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿದ ಅಂತ ಅಂತಾರಲ್ಲ, ಅಂದರೆ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಲ್ಲಂತೆ ದೇವರು, ನಮಗೆ ಈ ದೇಹ ಕೊಡೋ ಕೆಲಸ ಮಾಡಿದ್ದಂತಷ್ಟೆ. ನಾವಿದ್ದೇ ಇದ್ದೇವೆ ಮೊದಲಿಂದಲೂ, ನಮಗೆ ಈ ದೇಹ ಕೊಟ್ಟ. ಅಮ್ಮ ಹೊಟ್ಟೆಯಿಂದ ಹೊರಗೆ ಹಾಕಿದ ಮಕ್ಕಳಿಗೆಲ್ಲ, ತಾನೇ ಹೊಟ್ಟೆಯಿಂದ ಹೊರಗೆ ದಬ್ಬಿದ ಮಕ್ಕಳಿಗೆಲ್ಲ ಒಂದು ಹಂತ ವಯಸ್ಸಾಗ್ತಾ ಆಗ್ತಾ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ನಮಗೆ ಭಗವಂತ ಸೃಷ್ಟಿಯ ಕಾಲದ ಒಂದು ಹಂತ ಬಂದ ಹಾಗೆ ನಮಗೊಂದು ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದ. ಈ ಬಟ್ಟೆ ಹಾಕ್ಕೊಂಡು ಅಡ್ಡಾಡಿ ಇನ್ಮೇಲಿಂದ ಅಂತ. ಹಂಗೆ ಹಾಕಿದ ಬಟ್ಟೆ ಈ ದೇಹ. ಈ ದೇಹದ ಒಳಗಿರುವ ನಾವ್ಯಾರು ಕ್ರಿಯೇಟ್ ಮಾಡಿಕೊಂಡವರು, ನಾವ್ಯಾರು ಕ್ರಿಯೇಟ್ ಮಾಡಿಕೊಂಡವರು ಅಲ್ಲ. ಅದು ಪರಮಾತ್ಮ ಕ್ರಿಯೇಟ್ ಮಾಡೂ ಇಲ್ಲ. ನಮ್ಮದೇ ಆದ ಕೆಪಬಿಲಿಟಿ ಅದನ್ನು ಯಾವತ್ತಿದ್ರೂ ನಮಗೇ ಒಳಗಿಟ್ಟು ಭಗವಂತ ತಾನು ಅದರ ಮೇಲೆ ಎಂದೂ ಹೊಂಚಾಕದೆ, ಸಂಚು ಮಾಡದೆ, ಸಂಚನ್ನು ರೂಪಿಸದೆ, ಕೊಂಚವೂ ಕೂಡ ಪರಮಾತ್ಮ ಅದರೊಳಗೆ ಕಿಂಚ ಮಾಡದೆ ಅದ್ಭುತವಾಗಿ ಅದನ್ನು ಹಾಗೇ ಇಟ್ಟಿರ್ತಾನಂತೆ. ಹಾಗಾಗೇ ಇಟ್ಟಿರ್ತಾನೆ. ನಿಂದನ್ನು ನೀನೇ ಇಟ್ಕೋ, ನಿಂದನ್ನು ನೀನೇ ಪಡಿ, ನಿನ್ನೊಳಗೆ ನೀನೇ ಇದ್ದಿ, ನಿಂದನ್ನೇ ನೀನು ಪಡಿ ಅಂತಾನೆ ಭಗವಂತ. ಇಷ್ಟು ಕರುಣಾಶಾಲಿ ಯಾರಿದ್ದಾರೆ? ಅಟ್ ಪ್ರೆಸೆಂಟ್ ಒಂದು ಕಂಪ್ನಿಗಳಲ್ಲಿ ನಮ್ಮನ್ನು ನಾವೇನಾದರೂ ಕೆಲಸಕ್ಕೆ ಅಂತ ಹೋದರೆ ನಮ್ಮ ತನವನ್ನು ತಾವು ಬರೆಸ್ಕೊಂಡು ಸೈನ್ ಮಾಡಿಸಿ ಇಟ್ಕೊಂಡಿರ್ತಾರೆ. ಅಲ್ಲಿ ನಮಗೇನೋ ಅನಿಸಿರ್ತದೆ, ಇದೇನೋ ಸುಮ್ಮನೆ ಪೀರಿಯಡ್ ಅಷ್ಟೇ, ಪ್ರೊಬೇಷನರಿ ಪೀರಿಯಡ್ ಅಂತ. ಹಂಗಲ್ಲ, ಆ ಪೀರಿಯಡ್ನೊಳಗೆ ನಮ್ದು ಏನು ಅಂತ ಎಲ್ಲ ನಮ್ಮನ್ನ ಅಳೆದು ನಮ್ಮ ತನವನ್ನೇ ತಮ್ಮ ಕಂಪ್ನಿ ಒಳಗೆ ತಮ್ಮ ಆಡಳಿತದಲ್ಲಿ ಅವ್ರು ಇಟ್ಟುಕೊಳ್ತಾರೆ. ಭಗವಂತ ಹಂಗೆ ಇಟ್ಟಿಲ್ಲಂತೆ. ಎಲ್ಲ ಜೀವರಾಶಿಗಳನ್ನು ಸೃಷ್ಟಿಗೆ ತಂದು ಅವರವರ ಅರ್ಹತೆಗನುಗುಣ ಅವರು ಸ್ಫಟಿಕ ಆಗಿದ್ದರೆ ಸ್ಫಟಿಕದಷ್ಟೇ ಬ್ರೈಟ್ನೆಸ್ ಬರಲಿ, ಅವರು ಪದ್ಮರಾಗ ಆಗಿದ್ದರೆ ಪದ್ಮರಾಗದಷ್ಟೇ ಅವರು ಬ್ರೈಟ್ನೆಸ್ ಬರಲಿ, ಅದರೊಳಗೆ ಕಡಿಮೆ ಆಗಬಾರ್ದು ಅವರಿಗೆ ಅಂತಾನೆ ಭಗವಂತ. ಮತ್ತೆ ಅದು ಎಷ್ಟು ಬ್ರೈಟ್ ಆಗಬೇಕೋ ಅಷ್ಟು ಆಗಲೇಬೇಕು. ನೀಲಿ ಆಗಿದ್ದರೆ ಅದು ನೀಲಿ ಪೂರ್ಣ ಅದು ಚೆನ್ನಾಗಿ ಹೊಳಿಲೇಬೇಕು. ಹೀಗೆ ಭಗವಂತ ಆ ಜೀವರನ್ನು ಮಾಡ್ತಾನೆ ಅಂತ ಸತ್ಯ. ಈ ಸತ್ಯವನ್ನು ತಿಳಿದುಕೊಂಡು ಆಮೇಲೆ ದೇವತೆಗಳನ್ನು, ದೈತ್ಯರ ಬಗ್ಗೆ ಚರ್ಚೆಯನ್ನು ಮಾಡು. ಈಗ ಹೇಳು ಪರೀಕ್ಷಿತ್ ರಾಜ,
ಭಗವಂತ ದೇವತೆಗಳಿಗೋಸ್ಕರ ದೈತ್ಯರನ್ನು ಕೊಂದ ಅನ್ನೋದು ಸರಿ ಆಗ್ತದ ಹೇಳು ಅಂತಂದ್ರಂತ. ಈಗ ಹೇಳು, ಅವನಿಗೋಸ್ಕರ ಇವನನ್ನು ಕೊಂದ, ಇವನಿಗೋಸ್ಕರ ಅವನನ್ನು ಒಪ್ಪಿಟ್ಟುಕೊಂಡ, ಅವನಿಗೋಸ್ಕರ ಇವನಿಗೆ ಕೈ ಕೊಟ್ಬಿಟ್ಟ, ಅವನಿಗೋಸ್ಕರ ಇವನನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ, ಆ ಗೋಪಿಕಾಸ್ತ್ರೀ ಸಿಟ್ಟು ಮಾಡ್ಕೊಂಡ್ಲಲ್ಲ ಅಂತ ಈ ಗೋಪಿಕಾಸ್ತ್ರೀಯರನ್ನು ಬಿಟ್ಟು ಬಂದುಬಿಟ್ಟ, ಈ ಗೋಪಿಕಾಸ್ತ್ರೀ ಸ್ವಲ್ಪ ಚೆನ್ನಾಗಿರಲಿಲ್ಲ ನೋಡ್ಲಿಕ್ಕೆ, ಸ್ವಲ್ಪ ಕಪ್ಪಿದ್ಲು, ಅವಳು ಸ್ವಲ್ಪ ಚೆನ್ನಾಗಿದ್ಲು ಕೃಷ್ಣನಿಗೆ, ಇಂಥವೆಲ್ಲ ಮಾತಾಡಿದರೆ ಹೆಂಗೆ? ಅದು ಕೃಷ್ಣ, ಅದು ಭಗವಂತ, ಅದು ಕೃಷ್ಣ, ಅದು ಭಗವತ್ ಸ್ವರೂಪ. ಅವನಷ್ಟು ಚೆನ್ನಾಗಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವನೊಳಗಿರೋ ಆನಂದ ಇನ್ಯಾರೂ ಅವನಿಗೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅರೆ, ಪರಿಪೂರ್ಣನಾದ ಅಂತಹ ಭಗವಂತನನ್ನು ನಮ್ಮ ಮೂಗಿನ ನೇರಕ್ಕೆ ಎಳೆದು ನಾವು ಯೋಚಿಸ್ತೇವಲ್ಲ, ಇದಕ್ಕಿಂತ ದೊಡ್ಡ ಅನರ್ಥ ಇನ್ಯಾವುದಿದೆ ಹೇಳ್ರಿ ನೋಡು. ಈ ರೀತಿ ಸಪ್ತಮ ಸ್ಕಂದದಲ್ಲಿ ಭಗವಂತನ ಪೂರ್ಣ ಅಂತನ್ನುವ ಪೂರ್ಣತ್ವ ಗುಣದ ಬಗ್ಗೆ ಸ್ಥಿರಪಡಿಸ್ಲಿಕ್ಕೋಸ್ಕರ ವೈಷಮ್ಯ ದೋಷ ಇಲ್ಲ ಅನ್ನೋದನ್ನು, ದೋಷ ದೂರತೆಯನ್ನು ತಿಳಿಸ್ಲಿಕ್ಕೋಸ್ಕರ 2 ಪ್ರಸಂಗ ತೋರಿಸಿದ್ರು, 2 ವ್ಯಕ್ತಿಗಳನ್ನು ತೋರಿಸಿದರು. ಒಬ್ಬ ಹಿರಣ್ಯಾಕ್ಷ, ಇನ್ನೊಬ್ಬ ಪ್ರಹ್ಲಾದ. ಹಿರಣ್ಯಕಶ್ಯಪು, ಇನ್ನೊಬ್ಬ ಪ್ರಹ್ಲಾದ. ಈಗ ಪ್ರಹ್ಲಾದ ಅವನನ್ನು ಬೇಕಂದರೆ ಮಾವಿನ ಹಣ್ಣು ಅಂತ ತಿಳ್ಕೊಟ್ರಿ. ಹಿರಣ್ಯಕಶ್ಯಪು ಅದು ಬೇವಿನ ಮರ ಅಂತೀವಿ, ಯಾರು ಬೇಡ ಅಂತಾರೆ. ಅಲ್ಲ, ಇದೇ ಉದಾಹರಣೆ ಕೊಡಬೇಕು ಅಂತಿಲ್ಲ, ನೀವು ಹೊಸದು ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದ ಇನ್ಸ್ಟ್ರೂಮೆಂಟು, ಮೊಬೈಲು, ಅವುಗಳನ್ನು ಉದಾಹರಣೆ ಇಟ್ಟುಕೊಳ್ರಿ, ಬೇಡ ಅಂತನ್ನಲ್ಲ ಅಂತ. ಈಗೆಲ್ಲ ಬೇರೆ ಬೇರೆ ಇರ್ತಾರಲ್ಲ, ಇದು ಆ್ಯಂಟಿ ವೈರಸ್ ಅಂತೆಲ್ಲ ಈಗ ಶಬ್ದಗಳು ಬೇರೆ ಬೇರೆ ಆಡ್ತಿರ್ತಾರೆ. ಯಾವುದಾದ್ರೂ ಇಟ್ಕೊಳ್ರಿ. ಇದು ಮಾವು, ಇದು ಬೇವು. ಎಲ್ಲಿವರೆಗೂ ಅವನೊಳಗೆ ದ್ವೇಷ ಅದು ಭಾಳ ಸಣ್ಣದಾಗಿತ್ತು, ಬೀಜದಷ್ಟಿತ್ತಂತೆ. ಆ ದ್ವೇಷ ಅನ್ನೋದೊಂದು ಮಾವಿನ ರಸ, ಅದು ಬೀಜದಷ್ಟಿತ್ತಂತೆ. ಭಗವಂತ ಪ್ರೇರಣೆ ಮಾಡಿದ ಆತನಿಗೆ. ಪ್ರೇರಣೆ ಮಾಡೋದು ಅಂದರೆ ಹೇಗೆ ಮಾಡ್ತಾನೆ ಪರಮಾತ್ಮ? ಒಳಗೆ ದ್ವೇಷ ಬೀಜದಷ್ಟಿದೆ, ಅದು ಅಂಕುರವಾಗಿ ಮರವಾಗಿ, ಅದು ದೊಡ್ಡ ವಿಶಾಲವಾದ ಮರವಾಗಿ ಬೆಳಿಬೇಕಲ್ಲ, ಅದು ಬೆಳಿಲೇಬೇಕದು. ಒಳಗೆ ದ್ವೇಷ ಹಾಗೆ ಉಳ್ಕೊಂಡ್ರೆ ಹೆಂಗೆ? ಅದಕ್ಕೆ ದೇವ್ರು ಏನು ಮಾಡ್ತಾನೆ, ತನ್ನ ಭಕ್ತನಾದ ಪ್ರಹ್ಲಾದನನ್ನ ಮಗನನ್ನಾಗಿ ಹುಟ್ಟಿಸ್ತಾನೆ. ಅವನಿಗೆ ಬೇಡವಾಗಿದೆ, ಅದಕ್ಕೆ ಅವನ ಭಕ್ತನಾದ ಪ್ರಹ್ಲಾದನನ್ನು ಹುಟ್ಟಿಸಿದ. ಹರಿನಾಮ ಕೇಳಲ್ಲ ಅಂತಾನೆ, ನೀ ಕೇಳು ಅಂತವ ಅಂತಾನೆ. ಹರಿನಾಮ ನಾನು ಕಿವಿಯಿಂದ ಕೇಳಲ್ಲ ಅಂತ ಹಿರಣ್ಯಕಶ್ಯಪು, ನೀ ಕೇಳಲೇಬೇಕು ಅಂತ. ಹಾಗೆ ಭಗವಂತ ಅವನ ದ್ವೇಷಕ್ಕೆ ಪೂರಕವಾಗಿ ಆ ದ್ವೇಷವನ್ನು ಉಜ್ವಲಗೊಳಿಸಲಿಕ್ಕೆ ಅವನ ಎದುರುಗಡೆಯಲ್ಲಿ ಹರಿಭಕ್ತನನ್ನು ಇಟ್ಟಂತೆ. ಒಳಗೆ ದ್ವೇಷ ಇದೆ, ಅದು ಹೊರಗೆ ಬರಬೇಕಲ್ವಾ? ಇದಕ್ಕೇನು ಬೇಕು? ಈ ಸಿಸ್ಟಮ್ ಬೇರೆ ರೀತಿ ಮಾಡಲಿಕ್ಕೆ ಬರಲ್ಲ ಇದನ್ನು ಅಂತಂದು ದೇವರು. ಇದಕ್ಕೆ ವಿರುದ್ಧ ದೃಷ್ಟಾಂತ. ಪ್ರಹ್ಲಾದ ಇದ್ದಾನೆ, ಅದು ಸ್ಫಟಿಕ, ಅದು ಮಾವಿನ ಹಣ್ಣು. ಒಳಗಡೆಯಲ್ಲಿ ಭಕ್ತಿ ಇದೆ, ಅದು ಬೀಜದಷ್ಟಿದೆ, ಅದು ಹೆಮ್ಮರವಾಗಿ ಬೆಳಿಬೇಕು. ಅದಕ್ಕೇನು ಮಾಡ್ತಾನೆ ಅಂದರೆ, ಅದಕ್ಕೆ ತಕ್ಕಂತೆ ಅವನ ಎದುರುಗಡೆ ದ್ವೇಷಿಗಳನ್ನು ಇಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಅವನ ಪರೀಕ್ಷೆ. ಭಕ್ತಿ ಪ್ರಜ್ವಲಿಸಬೇಕಾದ್ರೆ ದ್ವೇಷದ ಗೊಬ್ಬರ, ದ್ವೇಷ ಪ್ರಜ್ವಲಿಸಬೇಕಾದ್ರೆ ಭಕ್ತಿಯ ಗೊಬ್ಬರವನ್ನು ಹಾಕಿ ಭಗವಂತ ಬೆಳೆ ಬೆಳಿತಾನೆ. ಇದು ಜಗತ್ತಿಗೆ ಕೊಡುವ ಸಂದೇಶ. ಈಗ ನಮ್ಮ ಜೀವನದೊಳಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ನನಗಿದೆ, ನಿಮಗಿದೆ, ಅವರಿಗಿದೆ. ಯಾಕಿದೆ? ಇದನ್ನು ಕೊಟ್ಟದ್ದು ದೇವರೇ ತಾನೇ. ಏನು, ಯಾಕೆ ಕೊಡ್ತಿದ್ದಾನೆ? ಒಳಗೆ ಏನೋ ಒಂದು ನಮ್ಮಿಂದ ಹೊರಗೆ ಪ್ರಜ್ವಲಿಸಬೇಕಾಗಿರ್ತದೆ. ಅದೇ ಕಾರಣ. ಒಳಗೊಂದಿದೆ ಅದ್ಭುತವಾದ ಸಾತ್ವಿಕವಾದ ಶಕ್ತಿ ಇದೆ. ಆ ಕಳೆಗೆ ಹೊಳಪು ಬರಬೇಕಂದ್ರೆ ಮೋಡ ಕವಿದಾಗ ಸೂರ್ಯನ ಪ್ರಕಾಶ ಏನಪ್ಪ ಅಂತ ಅನಿಸಿರ್ತದೆ, ಮೋಡ ಸರಿದಾಗ ಏನು ಪ್ರಕಾಶಪ್ಪ ಅಂತ ಅನ್ನಿಸ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಪರಮಾತ್ಮ ನಮ್ಮೊಳಗೆ ಒಂದು ಅದ್ಭುತವಾದ ಸಾತ್ವಿಕ ಶಕ್ತಿ ಇದ್ದರೆ ಅದು ಹೊರಬರಲಿಕ್ಕೆ ಮೋಡ ಕವಿಸಿದಂತೆ ಎಲ್ಲ ಥರದ ಸಮಸ್ಯೆಗಳನ್ನು ಕವಿಸ್ಲಿಕ್ಕೆ ಶುರು ಮಾಡ್ತಾನಂತೆ. ಒಂದು ಬೀಜ ಅಂಕುರವಾಗಿ ಮರವಾಗಿ ಬಹಳ ದೊಡ್ಡ ಹಣ್ಣುಗಳನ್ನು ಕೊಡಬೇಕಾದ್ರೆ ಅದು ಬಹಳ ಸಿಪ್ಪೆಗಳಿರ್ತವೆ, ಬಹಳ ಲೇಯರ್ಸ್ ಇರ್ತವೆ. ಆ ಲೇಯರ್ಸ್ ಕಳ್ಕೊಳ್ಬೇಕಾದ್ರೆ ಅನಿವಾರ್ಯ ಅಂದರೆ ಭೂಮಿ ಒಳಗೇ ಹೋಗಬೇಕದು. ಭೂಮಿಯಲ್ಲಿ ಬಿತ್ತಬೇಕು, ನೀರು ಹಾಕಬೇಕು,
ಗೊಬ್ಬರ ಹಾಕಬೇಕು, ಮತ್ತು ಇನ್ಯಾವುದೋ ಹುಳ ಹುಪ್ಪಡಿ ತಿನ್ನಲಿಕ್ಕೂ ನೋಡಬಾರ್ದು, ಮತ್ತು ಹುಳ ಹುಪ್ಪಡಿ ತಿಂದು ಹೋಗ್ತದೆ. ರೈತರು ಬೇಸಾಯ ಮಾಡುವಾಗ ಹುಳ ಹುಪ್ಪಡಿ ತಿನ್ನದೇ ಇರೋ ಹಾಗೆ ಬೀಜವನ್ನು ಬಹಳ ಕಾಪಾಡ್ತಾರೆ. ಹಾಗೆ ನಮ್ಮೊಳಗೆ ಇರುವ ಭಕ್ತಿಯ ಬೀಜ, ನಮ್ಮೊಳಗೆ ಇರುವ ದ್ವೇಷದ ಬೀಜ, ಅದು ಬಹಳ ಲೇಯರ್ಗಳಿಂದ ಕೂಡಿರ್ತದಂತೆ. ಆ ಲೇಯರ್ಗಳು ತೆಗಿಬೇಕು ಅಂಥೇಳಿ ಸೃಷ್ಟಿಗೆ ಭಗವಂತ ತಂದಿರ್ತಾನೆ. ಸಮಸ್ಯೆಗಳು ಅನ್ನುವ ಮಣ್ಣು, ಸಮಸ್ಯೆಗಳು ಅನ್ನೋ ಗೊಬ್ಬರ ನಮ್ಮ ಮುಂದೆ ಹಾಕ್ತಾನೆ. ಅದನ್ನೆಲ್ಲ ಒಡೆದುಕೊಂಡು ಅಂಕುರವಾಗಿ ಹೊರಗೆ ಬಂದರೆ ಆ ಮರ ಎಷ್ಟು ಎತ್ತರ ಬೆಳೆದಿರ್ತದಲ್ಲ, ಹಾಗೆ ನಮ್ಮನ್ನು ಎತ್ತರ ಬೆಳೆಸ್ತಾನೆ. ಇದು ಸಪ್ತಮ ಸ್ಕಂದದಲ್ಲಿ ನಮಗೆ ಕೊಡ್ತಾ ಇರುವ ಸಂದೇಶ ಅಂತ ನಾವು ಚಿಂತನೆ ಮಾಡಬೇಕು. ಈಗ ಹೇಳಪ್ಪ, ಭಗವಂತ ವಿಷಮನ ಸಮನ ಅಂತ ಈಗ ಹೇಳು ಅಂತಂತ. ಇದು ಅದರ ರಹಸ್ಯ. ಇದೆಲ್ಲ 7ನೇ ಸ್ಕಂದ. ಯಾಕಿಷ್ಟು ವಿಸ್ತಾರವಾಗಿ ಹೇಳಿದೆ ಅಂದರೆ, ಒಂದು ಸ್ಕಂದದಿಂದ ಒಂದು ಸ್ಕಂದಕ್ಕೆ ನಾವು ಪ್ರವೇಶ ಮಾಡುವಾಗ ಹಿಂದಿನ ಸ್ಕಂದದ ಸ್ವಲ್ಪ ಭಾಗವನ್ನು ಗ್ಲಾನ್ಸ್ ಮಾಡಬೇಕಂತ. ಇದಕ್ಕೆ ನಮ್ಮ ಹಿರಿಯರು ಒಂದು ನ್ಯಾಯ ಹೇಳ್ತಾರೆ, ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹದ ಸ್ವಭಾವ ಏನು? ತನ್ನ ಹೆಜ್ಜೆ ತಾನು ಮುಂದೆ ಇಟ್ಕೊಂಡು ಗಂಭೀರವಾಗಿ ಹೋಗುವ ಮೃಗರಾಜ ತಾನೇ. ಯಾರೋ ಒಬ್ಬ ಸಿಂಹವನ್ನು ಪ್ರತ್ಯೇಕವಾಗಿ ಕಿರೀಟ ಇಟ್ಟು ಅಭಿಷೇಕ ಮಾಡಿ ರಾಜನನ್ನು ಮಾಡಿದ್ದೇನಲ್ಲ ಅದು. ನೀವು ಏನೋ ಓಟ್ ಹಾಕಿ ಸಿಂಹವನ್ನು ರಾಜನನ್ನು ಮಾಡಿದ್ದ, ಮತ್ತು ಹೇಗೆ? ಅದು ಕಾಡಿನಲ್ಲಿ ಅನಭಿಷಿಕ್ತ ದೊರೆ, ಅದಕ್ಕೆ ಯಾರ ಭಯವೂ ಇರಲ್ಲ. ಆದರೆ ಒಂದು ವಿಶೇಷತೆ ಏನು ಅಂದರೆ, ತನ್ನ ಹೆಜ್ಜೆ 4 ಮುಂದಿಟ್ಟರೆ ಹಿಂದೊಂದ್ಸಲಿ ತಿರುಗಿ ನೋಡಿಯೇ ಮುಂದೆ ಹೋಗ್ತದಂಥದ್ದು. ಅದಕ್ಕೆ ಸಿಂಹಾವಲೋಕನ ನ್ಯಾಯ ಅಂತ ಕರೀತಾರೆ. ಅದು ಪದ್ಧತಿ, ಅದರದ್ದೊಂದು ಗಾಂಭೀರ್ಯ, ಅದರದ್ದು ಸ್ವಭಾವ. ಇದು ನಮಗೆ ನ್ಯಾಯವಾಗಿ ಹೇಳಿಕೊಟ್ರು ಹಿರಿಯರು. ನಾವು ಮುನ್ಮುಂದೆ ಭಾಗವತದ ಕಾಡಿನಲ್ಲಿ ಸಾಗುವಾಗ ಒಂದು 4-5 ಸಲ ಮತ್ತೆ ಏನು ಮಾಡ್ತಿರ್ಬೇಕಂತೆ? ಹಿಂದೆ ತಿರುಗಿ ನೋಡಿ ಮುಂದೆ ಹೋಗ್ತಾ ಇರಬೇಕಂತ. ಇದು ಸಿಂಹಾವಲೋಕನ. ಅದರಲ್ಲೊಂದು ಖುಷಿ ಇದೆ, ಅದರಲ್ಲೊಂದು ಗಾಂಭೀರ್ಯ ಇದೆ, ಅದರಲ್ಲೊಂದು ವಿಶೇಷತೆ ಇದೆ, ಆನಂದ ಇದೆ. ಆ ಕಾರಣಕ್ಕಾಗಿ ನಮ್ಮ ಹಿರಿಯರು ಒಂದರೊಳಗೆ ಪ್ರವೇಶ ಮಾಡುವ ಮುನ್ನವೇ ಹಿಂದೆ ಅಂತ. ಈಗೇನು ಮಾಡ್ತೇವೆ ಅಂದರೆ, ಮುಂದಿಂದನ್ನು ಜಾಸ್ತಿ ನೋಡ್ತೇವೆ. ಈಗ ಕಮ್ಮಿಂಗ್ ಸೂನ್ ಜಾಸ್ತಿ, ಹಿಂದಿಂದನ್ನು ಮರಿತಾ ಹೋಗ್ತೇವೆ. ಇದು ನಮಗೆ ಮುಂದೆ ಚಿಂತನೆಗೆ ಅವಕಾಶ ಆಗಲ್ಲ. ಆದರೆ ಹಿಂದೆ ನೋಡಿ ಮುಂದೆ ಹೋಗ್ತಾ ಇರಬೇಕಂತ. ಇದು ಸಿಂಹಾವಲೋಕನ. ಹಾಗೆ ಭಾಗವತದ ಸಿಂಹಾವಲೋಕನ ನ್ಯಾಯಕ್ಕನುಗುಣ ಸ್ವಲ್ಪ ನಾವು ಹಿಂದೆ ನೋಡಿದ್ವಿ. ಸರಿ, ಮುಂದಾದರೂ ಪೂರ್ಣ ನೋಡಲಿಕ್ಕಾಗ್ತದಾ ಇಲ್ವಾ? ನೋಡಿ, ನಮ್ಮ ಹಿರಿಯರು ನಮಗೆ ಹೇಗೆ ಮಾತಾಡೋದು ಅಂತ ಹೀಗೆ ಹೇಳ್ಕೊಡ್ತಾ ಇದ್ರು. ಮುಂದಿಂದನ್ನು ಏನು ಪೂರ್ಣ ನೋಡ್ತೇವೆ ಅಂದರೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಸಮಯ 2 ದಿವಸ ಇದೆ. ಆದರೆ ಸಾಗಬೇಕಾದ ದಾರಿ ಬಹಳ ಇದೆ. ಅಧ್ಯಾಯಗಳು ಸ್ಕಂದ 8ರಲ್ಲಿ ಅಧ್ಯಾಯಗಳು ಹೆಚ್ಚು, ಕಥಾನಕಗಳು ಹೆಚ್ಚು. ಹಾಗಾಗಿ ಪೂರ್ಣ ಅದನ್ನು ನೋಡ್ತೇವ ಅಂದ್ರೆ ಅದು ಇಲ್ಲ. ಅದಕ್ಕೊಂದು ನ್ಯಾಯ ಹೇಳ್ತಾರೆ, ಮಂಡೂಕ ಪ್ಲುತ ನ್ಯಾಯ ಅಂತ ಕರೀತಾರೆ. ಕಪ್ಪೆಗೆ ನಿಮ್ಮಂತೆ 2 ಹೆಜ್ಜೆ ಇಟ್ಕೊಂಡು ಹೋಗಿ ಅಭ್ಯಾಸ ಇಲ್ಲ. ಕಪ್ಪೆ ಹಾರಿ ಹೋಗ್ತದಂತೆ. ಹಾಗೆ ಭಾಗವತದ 8ನೇ ಸ್ಕಂಧ ಮಂಡೂಕ ಪ್ಲುತಿಯಂತೆ ಮಾಡೋಣ ಅಂತ ತಿಳ್ಕೊಳ್ಬೇಕು. ಎಲ್ಲ ಇಡೀ ನ್ಯಾಯ ಪ್ರಪಂಚವೇ ನಮ್ಮ ಮಾತುಗಾರಿಕೆಯಲ್ಲಿ ಸೇರಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅನ್ನಲಿಕ್ಕೆ ಸುಮ್ಮನೆ 1-2 ಉದಾಹರಣೆ ಕೊಟ್ಟೆ. ಅದರಲ್ಲೂ ಮಂಡೂಕ ಪ್ಲುತಿಯಲ್ಲೂ ಒಂದು ವಿಶೇಷತೆ ಉಂಟು. ಏನು ಅಂದರೆ, ಹಾರೋಣ ಅಂದರೆ ಮನಸ್ಸಿಗೆ ಬಂದಾಗ ಹಾರೋದು ಬೇಡ. ಕಪ್ಪೆ ಮನಸ್ಸಿಗೆ ಬಂದಾಗ ಹಾರಿಬಿಡ್ತದೆ, ತನಗೆಲ್ಲಿ ಇಷ್ಟವೋ ಅಲ್ಲಿ ಹಾರ್ತದೆ. ಹಾಗೆ ಮಾಡೋದು ಬೇಡ. ನಾವೇನು ಮಾಡೋಣ ಅಂದರೆ ಸೂಚಿ ಕಟಾಹ ನ್ಯಾಯದಿಂದ ನೋಡೋಣಂತೆ. ಸೂಚಿ ಕಟಾಹ ನ್ಯಾಯ, ಯಾವುದು ಸಣ್ಣದು ಯಾವುದು ದೊಡ್ಡದು ಅಂತ. ಒಬ್ಬನ ಕಡೆ ಸಣ್ಣ ಒಂದು ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಬಂದಂತೆ. ಇನ್ನೊಬ್ಬ ಬಂದಿದ್ದ, ದೊಡ್ಡ ಕಟಾಹ ಅಂದರೆ ಬಹಳ ದೊಡ್ಡ ಪಾತ್ರೆ ಮಾಡಿಸ್ಕೊಳ್ಳಿಕ್ಕೆ ಒಬ್ಬ ಬಂದಿದ್ದ. ಈ ಪಾತ್ರೆ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರ ಹತ್ರ ಬಂದ. ಇಬ್ಬರೂ ಕೆಲಸದವ್ರು ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಗ್ರಾಹಕರು. ಮೊದಲು ಯಾವುದನ್ನು ಮಾಡ್ತಾನೆ ಅವನು? ನೋಡಿ, ನಿಮ್ಮ ಸ್ವಲ್ಪ ದೊಡ್ಡದಿದೆ ಪಾತ್ರೆ, ಅದನ್ನು ಆಮೇಲೆ ನಿಮಗೆ ಬಡಿದು ಕುಟ್ಟಿ ಸರಿ ಮಾಡಿ ಕೊಡ್ತೇನೆ, ಕೆಲಸ ಸ್ವಲ್ಪ ಜಾಸ್ತಿ ಇದೆ, ಸಣ್ಣದಿದ್ದಲ್ಲ ಅದು ಮಾಡಿ ಕಳಿಸಿಬಿಡ್ತೇನೆ ಅವರನ್ನು ಅಂತ. ಇದು ಸೂಚಿ ಕಟಾಹ ನ್ಯಾಯ ಅಂತ ಹಿರಿಯರು ಕಂಡುಕೊಂಡ ಸತ್ಯ. ಹಾಗೆ ಇದು ದಿನ ಬೆಳಕಿಯಲ್ಲಿದೆ. ಹಾಗೆ ಭಾಗವತದ 8ನೇ ಸ್ಕಂದದಲ್ಲಿ
ಸೂಚೀಕಟಾಹ ನ್ಯಾಯವನ್ನು ಅನುಸರಿಸಿ ಸಣ್ಣದು ಯಾವುದು, ಅದರಲ್ಲಿ ಮತ್ತೆ ದೊಡ್ಡದು ಯಾವುದು, ಅದನ್ನು ನಾವು ಚಿಂತನೆ ಮಾಡಿ ಮೊದಲು ಸಣ್ಣದನ್ನು ಆಮೇಲೆ ದೊಡ್ಡದನ್ನು ಹೀಗೆ ಅದನ್ನು ಯೋಚನೆ ಮಾಡ್ತಾ ಹೋಗೋಣ, ಚಿಂತನೆ ಮಾಡ್ತಾ ಹೋಗೋಣ. ಈ 8ನೇ ಸ್ಕಂಧ ಒಟ್ಟು ಇದರೊಳಗೆ ಏನು ಹೇಳ್ತದೆ ಅದನ್ನು ಮೊದಲು ಗ್ಲಾನ್ಸ್ ಮಾಡಬೇಕು. 8ನೇ ಸ್ಕಂದದಲ್ಲಿ ಬಂದ ಪ್ರಮುಖ ಅಂಶಗಳು ಯಾವ್ಯಾವುದು? 14 ಮನ್ವಂತರಗಳಲ್ಲಿ ಭಗವಂತ ಮಾಡಿದ ಭಕ್ತ ವಾತ್ಸಲ್ಯ, ಭಕ್ತರ ಮೇಲೆ ದೇವರು ತೋರಿಸಿದ ದಯೆ, ಅದು ಎಂಥದ್ದು ಅದನ್ನು ವರ್ಣನೆ ಮಾಡಲಿಕ್ಕೆ ಬಂದದ್ದು 8ನೇ ಸ್ಕಂಧ. ಮನ್ವಂತರಗಳು 14 ಇದ್ದಾವೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರಣಿ, ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ ಅಂತ ಇವೆಲ್ಲ ಮನ್ವಂತರಗಳ ಹೆಸರುಗಳನ್ನು 8ನೇ ಸ್ಕಂದದಲ್ಲಿ ಉದಾಹರಿಸ್ತಾರೆ. ಈ ಮನ್ವಂತರಗಳಲ್ಲೆಲ್ಲ ಭಗವಂತ ಒಂದೊಂದು ಅವತಾರ ಮಾಡ್ತಾನೆ. ಭಕ್ತರಿಗೆ ಯಾವುದೋ ಒಂದು ಆಪತ್ತು ಬಂದಿರ್ತದೆ, ಆತ ದೇವರನ್ನು ಮೊರೆ ಹೋಗಿರ್ತಾನೆ, ಭಗವಂತ ಅದರಿಂದ ಪಾರುಗಾಣಿಸಿ ಅವನಿಗೆ ಅನುಗ್ರಹ ಮಾಡ್ತಾನೆ. ಇದು 8ನೇ ಸ್ಕಂದದಲ್ಲಿ ಹೇಳುವ ಕಥಾನಕಗಳಲ್ಲಿ ಪ್ರಮುಖವಾದ ವಿಶೇಷ. ಕೆಲವುದನ್ನು ಸಂಕ್ಷೇಪ, ಕೆಲವುದನ್ನು ವಿಸ್ತಾರ ಮಾಡಿ ತಿಳಿಸ್ತಾರೆ ಶುಕಮುನಿಗಳು. ಅದು ಹಿರಿಯರ ಪದ್ಧತಿ. ಕೆಲವುದನ್ನು ಸಂಕ್ಷೇಪ ಮಾಡಿ ಹೇಳೋದು, ಕೆಲವುದನ್ನು ವಿಸ್ತಾರ ಮಾಡಿ ಹೇಳೋದು. ಇದು ಹಿರಿಯರು ಹಾಗೆ ಮಾಡ್ತಾರೆ. ಸಂಕ್ಷೇಪ ವಿಸ್ತರಾಭ್ಯಾಂಚ ಪ್ರವದಂತಿ ಮನೀಷಿಣಃ. ಹಿರಿಯರ ಪದ್ಧತಿ ಹಾಗೆ ಕೆಲವುದನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದರಲ್ಲಿ ಏನು ಮಾಡಿದ್ದಾರೆ ವ್ಯಾಸರು, ಇದು ಶುಕಮುನಿಗಳು ಸ್ವಯಂಭುವ ಮನ್ವಂತರದ ಬಗ್ಗೆ ಸಂಕ್ಷೇಪ ಮಾಡಿಬಿಟ್ರು, ವಿಸ್ತಾರ ಮಾಡಲಿಲ್ಲ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ 3 ಮನ್ವಂತರಗಳಲ್ಲಿ ದೇವರು ಮಾಡಿದ ಅವತಾರದ ಚರಿತ್ರೆಯನ್ನು ಸಂಕ್ಷೇಪ ಮಾಡಿ ಹೇಳಿದ್ದಾರೆ. ಅದೇ 4ನೇ ಮನ್ವಂತರ ತಾಪಸ ಅನ್ನೋ ಮನ್ವಂತರ ಬರ್ತದೆ. ಗಜೇಂದ್ರ, ಒಂದು ಆನೆ, ಗಜೇಂದ್ರ ಅಂದರೆ ಆನೆ ಮೊಸಳೆ ಗಟ್ಟಿ ಕಾಲು ಹಿಡಿದಾಗ ತನ್ನನ್ನು ಬಿಡಿಸ್ಕೊಳ್ಳಿಕ್ಕಾಗಲ್ಲ. ಆಗ ಶ್ರೀಹರಿ ಬಂದು ಆ ಗಜೇಂದ್ರನನ್ನು ರಕ್ಷಿಸಿದ ಅಂತ ಒಂದು ಕಥೆ ಬರ್ತದೆ. ಅದು 4ನೇ ಮನ್ವಂತರದಲ್ಲಿ ನಡೆದ ಕಥೆ. ಅದು ತಾಪಸ ಅಂತ ಕರೀತಾರೆ. ಬೇಡ, ಇಲ್ಲ ಇದೇ ಭೂಷಣ, ಪುಸ್ತಕಂ ಹಸ್ತಭೂಷಣ, ಇಲ್ಲ ಇದು ತದ್ಭೂಷಣಮೇವ, ಇದು ಚೆನ್ನಾಗಿದೆ. ಪುಸ್ತಕ ಇಟ್ಕೊಂಡೇ ಪಾಠ ಮಾಡೋದು ಭೂಷಣ ಅಂತ ಹೇಳ್ಕೊಟ್ರು ನಮಗೆ ಹಿಂದೆ. ಅದು ಇರಬಾರ್ದು ಅಂತಲ್ಲ, ಕೆಳಗಿಡಬಾರ್ದು ಅಂತೇನಲ್ಲ, ಸಾಕು. ವಾಸ್ತವಿಕ ಸಂಗತಿಗಳನ್ನು ನಾವು ಚಿಂತನೆ ಮಾಡಿದಾಗ ಎಷ್ಟು ಖುಷಿ ಆಗ್ತದೆ. ಭಾಗವತದಲ್ಲೆಲ್ಲ ಬೇರೆ ಪುರಾಣಗಳಲ್ಲಿ ನಡೀದೇ ಇದ್ದರೂ ನಡೆದಂತೆ ವ್ಯಾಸರು ಅಂಥ ಕಥಾನಕಗಳನ್ನು ಸಂಗ್ರಹಿಸಿ ಅದು ನಮಗೆ ಉಪಯೋಗ ಆಗಲಿ ಅಂತ ಬಹಳಷ್ಟು ಹೇಳಿದ್ದಾರೆ ಆಖ್ಯಾಯಿಕೆಗಳನ್ನು. ಭಾಗವತದಲ್ಲಿ ಹಾಗಿಲ್ಲೇ ಇಲ್ಲ. ಯಾವೆಲ್ಲ ಕಥೆಗಳು ನಡೆದಿದ್ದಾವೋ ಅದನ್ನೇ ಅನಲೈಸಿಸ್ ಮಾಡಿ ಅದನ್ನು ವಿಸ್ತಾರ ಮಾಡಿ ಕೆಲವು ಮನ್ವಂತರಗಳಿಗೆ ಜೋಡಿಸಿ ಅದನ್ನು ಅನುಸಂಧಾನ ಮಾಡಿಸ್ತಾರೆ. ಅದರಲ್ಲಿ 4ನೇ ಮನ್ವಂತರ ಅದು ತಾಪಸ ಅಂತ. ಈ ತಾಪಸ ಮನ್ವಂತರದಲ್ಲಿ ಗಜೇಂದ್ರನನ್ನು ಭಗವಂತ ಮೋಚನೆ ಮಾಡಿದ ಅನ್ನೋ ಕಥೆ ಅದು ವಿಸ್ತಾರವಾಗಿ ಬರ್ತದೆ. ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟು, ತಾಪಸ ಆದಮೇಲೆ ರೈವತ 5ನೇದ್ದು, ಅದು ಸಂಕ್ಷೇಪ ಮಾಡಿದ. ಮತ್ತೆ ರೈವತ ಅಂತ ಮನ್ವಂತರದಲ್ಲಿ ವೈಕುಂಠ ಅಂತ ಪರಮಾತ್ಮನ ಅವತಾರದ ಮಹಿಮೆ ಹೇಳ್ತಾರೆ. ಚಾಕ್ಷುಷ ಅಂತ 6ನೇ ಮನ್ವಂತರ. 6ನೇ ಮನ್ವಂತರದಲ್ಲಿ ಅಜಿತನಾಗಿ ಅವತರಿಸಿ ಕ್ಷೀರ ಸಮುದ್ರ ಮಥನ ಮಾಡಿದ ಅಂದರೆ ಅವನೇ ಮಾಡಿದ್ದು, ಮಾಡಿಸಿದ. ಅಮೃತ ಬಂತು, ಆವಾಗ ಕೂರ್ಮನಾಗಿದ್ದು, ಅಮೃತವನ್ನು ಅಸುರರು ನಾವೇ ಎಲ್ಲ ಕುಡಿತೇವೆ ಅಂತ ಹೋದಾಗ ಮೋಹಿನಿಯಾಗಿದ್ದು, ಅಮೃತ ತರುವಾಗ ಧನ್ವಂತರಿಯಾಗಿ ಬಂದದ್ದು. ಮೋಹಿನಿ, ಧನ್ವಂತರಿ, ಕೂರ್ಮ, ಅಜಿತ, ಈ ಎಲ್ಲ ರೂಪಗಳ ವಿಸ್ತಾರವಾದ ಕಥೆ. ಆವಾಗಲೇ ಲಕ್ಷ್ಮಿ ಬಂದದ್ದು. ಲಕ್ಷ್ಮೀ ಪ್ರಾದುರ್ಭಾವ ಆದಾಗ ಅವಳಿಗೆ ಸ್ವಯಂವರ ನಡೆದದ್ದು. ಅದು ಬಹಳ ಮಂಗಳಕರವಾದ ಘಟನೆ. ಲಕ್ಷ್ಮೀ ಸ್ವಯಂವರ ಅಂತ ಅದನ್ನು ವಿಸ್ತಾರ ಮಾಡ್ತಾರೆ. ವ್ಯಾಸರು ಭಾಗವತವನ್ನು ರಚಿಸಿ ಲೋಕಕ್ಕೆ ಕೊಡುವಾಗ, ಶುಕಮುನಿಗಳ ಮೂಲಕ ಅದನ್ನು ಹರಿಸುವಾಗ ತುಂಬ ಎಡಿಟ್ ಮಾಡಿದ್ದಾರೆ. ಈ ಎಡಿಟಿಂಗ್ ವರ್ಕ್ ಅಂತ ಗೊತ್ತಿರಬೇಕು ಈಗ ನಿಮಗೆ. ಅಂದರೆ ಎಡಿಟ್ ಮಾಡ್ದೇನೆ ಲೋಕಕ್ಕೆ ಕೊಡ್ಲಿಕ್ಕೆ ಶುರು ಮಾಡಿದರೆ ಏನು ಸಮಸ್ಯೆ ಆಗ್ತದೆ ಅಂದರೆ, ಮನುಷ್ಯನಿಗೆ ನಿಜವಾದ ತತ್ವ ಏನು ಅಂತ ಬೇಗ ಗ್ರಹಣ ಮಾಡಲಿಕ್ಕಾಗಲ್ಲ. ಕೇಳೋರೇನು ಖುಷಿಯಿಂದ ಕೇಳ್ತಿರ್ತೀವಿ ನಾವು, ಹೇಳೋರು ಖುಷಿಯಿಂದ ಹೇಳ್ತಿರ್ತೀವಿ. ಎಡಿಟ್ ಮಾಡದೆ ಹೋದರೆ
ಇದು ತತ್ವ ಅಂತ ನಿರ್ಧಾರ ಮಾಡಲಿಕ್ಕಾಗಲ್ಲ. ವ್ಯಾಸರು ಅದಕ್ಕೆ ಏನು ಮಾಡ್ತಾರೆ, ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಯಾವ ಕಥೆಯನ್ನು ಎಷ್ಟು ಹೇಳಬೇಕು, ಯಾವ ಕಥೆಗಳ ಶ್ಲೋಕ ಎಷ್ಟು ಸೇರಿಸಬೇಕು, ಎಷ್ಟು ಅಕ್ಷರ ಇರಬೇಕು, ಎಲ್ಲ ಎಡಿಟ್ ಮಾಡ್ತಾರೆ. ನೋಡಿ, ಇದು ಚಾಕ್ಷುಷ ಅನ್ನೋ 6ನೇ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು ಸ್ವಲ್ಪ ವಿಸ್ತಾರ ಆಯಿತು ಅಜಿತನ ಅವತಾರದ ಬಗ್ಗೆ. 7ನೇ ಮನ್ವಂತರ ಈಗ ನಡೀತಾ ಇರುವ ವೈವಸ್ವತ ಮನ್ವಂತರ. ಈ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು ಭಗವಂತನ ಅವತಾರ ವಾಮನಾವತಾರ. ಅದನ್ನು ವಿಸ್ತಾರ ಮಾಡ್ತಾರೆ. ವಾಮನ ಹೇಗೆ ಅವತರಿಸಿದ, ಅದಿತಿ ಪಯೋವ್ರತ ಹೇಗೆ ಮಾಡಿದ್ಲು, ಆಮೇಲೆ ಅವನು ಬಲಿಯ ಮನೆಗೆ ಹೋದದ್ದು, ಬಲಿಗೂ ವಾಮನನಿಗೂ ಆದ ಮಾತು, ಶುಕ್ರಾಚಾರ್ಯರಿಗೂ ಬಲಿಗೂ ಆಡಿದಂಥ ಸಂವಾದ ಎಲ್ಲ ಸೇರಿಸಿ ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಸೊ ಇದ್ರದ್ದು ಎಪಿಸೋಡ್ 1 ವರ್ಷ ಆಗ್ತದೆ ಅಂತ ಈಗ ಮಾಡಿರ್ತಾರೆ. ಆಲ್ರೆಡಿ ಡೈರೆಕ್ಟರ್ ಏನು ಮಾಡ್ತಾನೆ, ನಾನು ಮಾಡಿದ ಈ ಸೀರಿಯಲ್ಲು 1 ರಿಂದ 2 ವರ್ಷ ಮಾಡ್ತೇನೆ ಅಂತ. ಅಲ್ಲಿ ಪಬ್ಲಿಸಿಟಿ ಬೇಕು, ಅಲ್ಲಿ ಅವನದೇ ಆರ್ಟಿಸ್ಟ್ ಬೇಕು, ಒಬ್ಬ ಪ್ರೊಡ್ಯೂಸರ್ ಬೇಕು, ಎಲ್ಲ 108 ವ್ಯವಸ್ಥೆ. ಆದರೆ ವೇದವ್ಯಾಸರು ತಾವು ತೆಗೆದ ಈ ಸೀರಿಯಲ್ನಲ್ಲಿ ಎಷ್ಟು ಪಕ್ಕ, ತುಂಬ ಪಕ್ಕ ಅಂತ ಇರ್ತದೆ. ನಮ್ಮ ಕಡೆ ಎಲ್ಲ ಭಾಷೆ ಅದು ಬಹಳ ಪಕ್ಕ ಅವರು ಅಂತ. ಅಂದರೆ ಅಡ್ವರ್ಟೈಸ್ಮೆಂಟ್ ಇರಲ್ಲಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ನೋ ಜಾಹೀರಾತ್ಸ್, ನೋ, ಇಲ್ಲಿ ಯಾವುದೋ ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ. ಅಷ್ಟು ಶ್ಲೋಕಗಳು, ಅಷ್ಟೇ ವೃತ್ತ, ಅಷ್ಟೇ ವಿಷಯ, ಅದೇ ಉದಾಹರಣೆ ಕರೆಕ್ಟಾಗಿ ಅಷ್ಟೇ ಮಾಡಿಟ್ಟಿರ್ತಾರೆ ಅವರು. ಇದು ವೇದವ್ಯಾಸರ ಅದ್ಭುತವಾದ ಸಾಹಿತ್ಯ. ಇದು 7ನೇ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು. ಇನ್ನು ಒಂದೇ ಒಂದು ಅಧ್ಯಾಯದಲ್ಲಿ ಉಳಿದ ಮನ್ವಂತರಗಳಲ್ಲಿ ನಡೆಸಿದ ದೇವರ ಅವತಾರಗಳನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿ ಕೊನೆಗೆ ಮತ್ಸ್ಯಾವತಾರದ ಚರಿತ್ರೆಯನ್ನು ಒಂದು ಸ್ವಲ್ಪ ವಿವರಣೆ ಕೊಟ್ಟು ಈ ಸ್ಕಂದವನ್ನು ಮುಕ್ತಾಯ ಮಾಡ್ತಾರೆ. ಇದು 8ನೇ ಸ್ಕಂದ ಅಂತ ತಿಳಿಬೇಕು. ನೋಡಿ, ಇದುವರೆಗೂ ಕೇಳಿದ 8ನೇ ಸ್ಕಂದದ ಮುಖ್ಯಾಂಶಗಳು. ಈಗ ಹಾಗೆ ಅಲ್ವ ಪದ್ಧತಿ, ವಾರ್ತೆಗಳ ಮುಖ್ಯಾಂಶ ಓದುತ್ತಿರುವವರು ಅಂತ ಹೇಳಿ ಆಮೇಲೆ ಆ ವಾರ್ತೆಗಳನ್ನು ವಿಸ್ತಾರವಾಗಿ ಹೇಳಲಾಗ್ತದೆ ಅಂತಂತಾರೆ. ಇದೆಲ್ಲ ನಮ್ಮ ಹಿರಿಯರೇ ಮಾಡಿದ್ದಲ್ವೇ ಸಿಸ್ಟಮು. ಅದನ್ನೇ ಕಳ್ತನ ಮಾಡಿ ನಾವು ಜಗತ್ತಿಗೆ ಹೊಸದಾಗಿ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ಹೇಳಲಿಕ್ಕಾಗ್ತದ? ಚಿಪ್ಪಿಗೂ ಮಹತ್ವ ಬರ್ತದೆ ಒಳಗೆ ಮುತ್ತಿರೋ ತನಕ. ಮುತ್ತನ್ನೇ ಕೊಡದೇ ಇರೋ ಚಿಪ್ಪಿಗೆ ಮಹತ್ವ ಯಾರು ಕೊಡ್ತಾರೆ? ಪ್ರಪಂಚದ ಮಾತು, ವೇಷ, ಭೂಷ, ಸೌಂದರ್ಯಗಳು, ಅಲ್ಲಲ್ಲಿರುವ ವಿಲಾಸ, ಎಲ್ಲದಕ್ಕೂ ಮಹತ್ವ ಕೊಡೋಣ. ಒಳಗೆ ಭಗವಂತನ ವ್ಯಕ್ತಿತ್ವ ಅನ್ನೋ ಮುತ್ತಿದೆ ಅಂದರೆ ಎಲ್ಲದಕ್ಕೂ ಮಹತ್ವ ಕೊಡೋಣ ಅಂತ ಅನ್ಬೇಕಂತ. ಮುತ್ತಿಲ್ಲ ಅಂದರೆ ಯಾವುದಕ್ಕೂ ಬೆಲೆ ಇಲ್ಲ. ಆ ಮುತ್ತು ಬರಬೇಕಾದ್ರೆ ಅದು ಸ್ವಾತಿ ಮುತ್ತೆ, ಸ್ವಾತಿ ನಕ್ಷತ್ರ ಬರಬೇಕಲ್ವೇ? ಸ್ವಾತಿ ನಕ್ಷತ್ರನೇ ಇಲ್ಲದೇನೆ ಸುಮ್ಮನೆ ಚಿಪ್ಪಿನಲ್ಲಿ ನೀರು ಬಿದ್ದರೆ ಯಾಕ್ರಿ ಮುತ್ತಾಗ್ತದೆ? ಯಾವಾಗಲೋ ಬಂದರೆ ಉಪಯೋಗ ಇಲ್ಲ. ಆ ಸ್ವಾತಿ ನಕ್ಷತ್ರನೇ ವೇದವ್ಯಾಸ. ಅವನ ಬಾಯಿಯಿಂದ ಬಂದ ಭಾಗವತಗಳೇ ಹನಿಗಳು. ಅದು ನಮ್ಮ ಹೃದಯದ ಚಿಪ್ಪಿನಲ್ಲಿ ಬಿದ್ದರೆ ಭಗವಂತ ಅನ್ನೋ ಮುತ್ತಿನ ಸನ್ನಿಧಾನ ಬರ್ತದೆ ಅಂತ ಅರ್ಥ. ಇದು ಚಿಂತನೆಗೆ ಬೇಕಾಗಿರೋದು. ಇದು ಭಾಗವತ, ಇದು ಸಾಧಾರಣ ಗ್ರಂಥ ಅಲ್ಲ. ಇದರಲ್ಲಿರುವ ಅದ್ಭುತತೆಯನ್ನು ನೀವು ಸವಿಲಿಕ್ಕೆ ಜನ್ಮ ಜನ್ಮಗಳು ಬೇಕು. ಸ್ವಲ್ಪ ಸುಮ್ಮನೆ ಝಲಕ್ ಕೊಡ್ತಿದ್ದೇನೆ ಅಷ್ಟೇ, ನಾನು ಪರಿಪೂರ್ಣ ಅಲ್ಲ, ಝಲಕ್. ಈ ಮುಖ್ಯಾಂಶಗಳನ್ನು ಒಳಗೊಂಡು ನೋಡಿದ ಈ ಕಥೆಯನ್ನು ವಿಸ್ತೃತವಾಗಿ ನೋಡೋ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಪ್ರಥಮದಲ್ಲಿ ಅಂದರೆ ಸ್ವಯಂಭುವ ಮೊದಲನೇ ಮನ್ವಂತರ. ಆತ ಆಡಳಿತ ನಡೆಸ್ತಾ ಇರುವಾಗ ಅವನಿಗೆ ತಪಸ್ಸು ಮಾಡೋಣ ಅನಿಸಿ ಒಂದ್ಸಲಿ ತಪಸ್ಸಿಗೆ ಕುಳಿತನಂತ. ತುಂಬ ಸಂಕ್ಷಿಪ್ತವಾದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳೋಣ. ಅವನನ್ನು ಅಸುರರು ಅಟ್ಟಿಸ್ಕೊಂಡು ಬಂದರು, ದುಷ್ಟರು. ಸ್ವಯಂಭುವ ಮನು ಅಂದರೆ ಮನ್ವಂತರದ ಅಧಿಪತಿ, ಸಾಧಾರಣ ಅಲ್ಲ ಆತ. ಎಲ್ಲ ಮುಂದಿನ ಮಾನವ ಕುಲದ ಮೊದಲಿಗ. ಈಗೆಲ್ಲ ಮೊದಲಿಗ ಯಾರನ್ನು ಹೇಳ್ತಾರೆ? ಪ್ರಥಮ ಪ್ರಜೆ ಅಂತ ಮಾಡಿರ್ತಾರಲ್ಲ, ಯಾರಿಗೆ ಹೇಳೋದು ಅದನ್ನು? ರಾಷ್ಟ್ರಪತಿ. ಹಾಗೆ ಪ್ರಥಮ ಪ್ರಜೆ ಅಂತ ಅವರಿಗೆ ಲೆಕ್ಕ. ಅವ್ರ ಕಾರಿಗೆ ನಂಬರ್ ಇರಲ್ಲ. ಅವರಿಗೆ ಆಡಳಿತದ ವ್ಯವಸ್ಥೆ ಅಷ್ಟು ಚೆನ್ನಾಗಿ, ಅಷ್ಟು ಎತ್ತರದ ಸ್ಥಾನದಲ್ಲಿ ಕೊಟ್ಟಿರ್ತಾರೆ. ಹಾಗೆ ಇಡೀ ಮನ್ವಂತರದ ಅಧಿಪತಿ ಅವನು. ಆ ಕಾಲದಲ್ಲಿ ಮನುಕುಲದ ಮೊದಲಿಗರಿ. ಅವನು ತಪಸ್ಸಿಗೆ ಕೂತಾಗ ಅವನ ಮೇಲೆ ದಾಳಿ ಮಾಡಿದರು. ಆತ ತಪಸ್ಸು ಮಾಡ್ತಾ ಇದ್ದಾನೆ, ದಾಳಿ ಮಾಡ್ತಾ ಇದ್ದಾರೆ. ಯಾರೂ ರಕ್ಷಕರಿಲ್ಲ. ಆಗಲೇ ವಿಷ್ಣು ಯಜ್ಞ ಅಂತ ಅವತಾರ ಮಾಡಿದ್ದ.
ಯಜ್ಞ ಇದು ಮೊದಲನೇ ಮನ್ವಂತರದ ಭಗವಂತನ ಅವತಾರ, ನೆನಪಿಟ್ಟುಕೊಳ್ಬೇಕು. 14 ಮನ್ವಂತರಗಳಲ್ಲಿ ಸಾಧ್ಯವಾದಷ್ಟು ಭಗವಂತನ ಅವತಾರಗಳು ಮನಸ್ಸಿನಲ್ಲಿ ನೆನಪು ಬರಬೇಕು. ಆ ಯಜ್ಞ ದಾಳಿ ಮಾಡೋರನ್ನೆಲ್ಲ ಪ್ರತಿ ದಾಳಿ ಮಾಡಿ ಅವರನ್ನೆಲ್ಲ ಸೆರೆ ಬಡಿದು ಸ್ವಯಂಭೂಮನನ್ನು ರಕ್ಷಣೆ ಮಾಡಿದ. ಬಹಳ ಖುಷಿಯಾಯಿತು ಸ್ವಯಂಭುವಿಗೆ, ಯಾಕಂದರೆ ತಮ್ಮ ಮೊಮ್ಮಗ ಅವನು. ಯಜ್ಞ ಸ್ವಯಂಭೂಮನುವಿಗೆ ಮೊಮ್ಮಗನಾಗಬೇಕು. ಈ ವಿಷಯಗಳು ಈಗಾಗಲೇ ನೀವು ಕೇಳ್ತಾ ಬಂದದ್ರಿಂದ ಹೆಚ್ಚು ವಿಸ್ತಾರ ಮಾಡಲ್ಲ. ಪೂರ್ವದಲ್ಲಿ 3ನೇ ಸ್ಕಂಧ 4ನೇ ಸ್ಕಂದದ ಪರಿಚಯ ನಿಮಗೆ ಆಗಿಬಿಟ್ಟಿದೆ, ಆದ್ದರಿಂದ ಅದನ್ನು ಮುಂದುವರಿಸ್ತೇನೆ ನಾನು. ಮೊಮ್ಮಗನೇ ಆ ಯಜ್ಞನೇ ವಿಷ್ಣು ಎಲ್ಲ ದಾಳಿಕೋರರನ್ನು ದೂರ ಸರಿಸಿ ಸೆದೆಬಡಿದು ಇವನ ತಪಸ್ಸಿಗೆ ನಿರ್ವಿಘ್ನತೆಯನ್ನು ಉಂಟು ಮಾಡಿದ. ಬಹಳ ಖುಷಿಯಾಯಿತು ಸ್ವಯಂಭುವಿಗೆ. ಸ್ವಯಂಭುವ ಯಜ್ಞನನ್ನು ಸ್ತುತಿಸಿದ, ಸ್ತೋತ್ರ ಮಾಡಿದ. ಆ ಸ್ತೋತ್ರ ಮಾಡಿದ್ದು ಲೋಕದಲ್ಲಿ ಇವತ್ತು ಅದು ಉಪನಿಷತ್ತಾಗಿ ಎಲ್ರಿಗೂ ಸಿಗ್ತಾ ಇದೆ ಅಂತ ಭಾಗವತ ಕೊಡ್ತದೆ. ಅದೊಂದು ಉಪನಿಷತ್ತಾಯಿತು. ಅದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ ಅಂತ ಹಿರಿಯರು ಕರೀತಾರೆ. ಯಜ್ಞನನ್ನು ಕುರಿತು ಬಂದದ್ರಿಂದ ಅದು ಯಾಜ್ಞೀಯ ಉಪನಿಷತ್ತು. ಯಜ್ಞನನ್ನು ಕುರಿತು ಏನಂತ ಮಾತಾಡಿದ? ಯಾಕಂದರೆ ಇವನು ಮೊದಲಿಗನಲ್ವೇ, ಮುಂದಿನ ಮಾನವ ಕುಲಕ್ಕೆಲ್ಲ ಬೇಕಾದ ಸಂವಿಧಾನ ಆವಾಗಲೇ ರಚನೆ ಆಗಿದ್ದಂತೆ. ಈಗೇನೋ 57ರಲ್ಲಿ ರಚನೆ ಆಗಿದ್ದು ಎಲ್ಲ ಇದೆ, ನಮ್ಮದೆಲ್ಲ ಒಂದು ದೊಡ್ಡದೇ ಇದೆ ಬಿಡ್ರಿ. ಅಂತೂ ಕಾನ್ಸ್ಟಿಟ್ಯೂಷನ್ ಮೊದಲು ಲೋಕಕ್ಕೆ ಮಾನವ ಕುಲಕ್ಕೆ ಕೊಟ್ಟ ಹಿರಿಯ ವ್ಯಕ್ತಿ ಅದು ಸ್ವಯಂಭುವ. ಅವನ ಬಾಯಲ್ಲಿ ಬಂದಂಥ ಅಂದಿನ ಉಪನಿಷತ್ತು, ಅದರ ರಹಸ್ಯ ಅದು ಯಜ್ಞನ ಸ್ತೋತ್ರ ರೂಪವಾಯಿತು. ಅದರ ಅರ್ಥ ವಿಸ್ತಾರ ಲೋಕಕ್ಕೆಲ್ಲ ಸಂವಿಧಾನ ಆಗಿಬಿಡ್ತು. ನೋಡಿ, ಈ ಮುಖದಲ್ಲಿ ಚಿಂತನೆ ನಿಮಗೆ ನಡೆಸಿದಾಗ ಗೊತ್ತಾಗ್ತದೆ ಆತ ಏನು ಹೇಳ್ತಾನೆ. ಮೊದಲು ಅವನ ಮಾತು ಏನಿತ್ತು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾಗ್ರಧಃ ಕಸ್ಯ ಸ್ವಿಧನಂ. ಇದು ಆತನ ಮಾತು. ವೇದ ಅಪೌರುಷೇಯವಾದ ವಾಣಿ. ಭಾಗವತದಲ್ಲಿ ಆತ್ಮ ವಾಸ್ಯಮಿದಂ ಸರ್ವಂ ವಿಶ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾಗ್ರಧಃ ಕಸ್ಯ ಸ್ವಿಧನಂ. ಅಲ್ಲಿ ಈಶಾವಾಸ್ಯಂ ಅಂತ ಬಂತು. ಅಷ್ಟಮ ಸ್ಕಂದದಲ್ಲಿ ಅದೇನೇ ಈಶ ಶಬ್ದ ತೆಗೆದು ಆತ್ಮ ಶಬ್ದ, ಬಹಳ ವ್ಯತ್ಯಾಸ ಆಗಲಿಲ್ಲ. ಆತ್ಮ ವಾಸ್ಯಮಿದಂ ವಿಶ್ವಂ, ಅಲ್ಲಿ ಸರ್ವಂ ಶಬ್ದ ಬಂತು, ಇಲ್ಲಿ ವಿಶ್ವಂ ಅಂತ. ಯಾಕಿದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನಾವು ಶ್ರವಣಕ್ಕೆ ಹೇಳಲಿಕ್ಕೆ ಕುಳಿತ ಭಾಗವತ ಇದೆಯಲ್ಲ, ವೇದ ಸಮವಾಗೇ ಇರುವ ಗ್ರಂಥ ಇದು. ಉಪನಿಷತ್ ಸಮಾನವೇ. ಹಾಗಾಗಿ ಈ ಭಾಗವತದ ಮಾಧ್ಯಮ ಇದು ನಾವೇನೋ ಸುಮ್ಮನೆ ಕೇಳ್ತಿದ್ದೀವಿ. ಎಷ್ಟೋ ಜನ ಕವಿಗಳು ತಮ್ಮ ಕವಿತಾ ಜಗತ್ತಿಗೆ ಕೊಟ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಆ ಥರ ಇದು ಗ್ರಂಥ ಅಲ್ಲ, ಇದು ದೇವವಾಣಿ. ದೇವಲೋಕದಲ್ಲಿ ಯಾವುದನ್ನು ಮನೆಗಳಲ್ಲಿ ಇವತ್ತಿಗೂ ಅದನ್ನೇ ಅನುವಾದ ಮಾಡ್ತಾರೆ, ಅನುಸಂಧಾನ ಮಾಡ್ತಾರೋ ಅದೇ ನಮ್ಮ ತನಕ ಕೊಟ್ಟಿದ್ದಾರೆ ವೇದವ್ಯಾಸ. ಅದಕ್ಕೆ ಇದು ವೇದ ಸಮಾನವಾದ, ವೇದ ಸದೃಶವಾದ, ವೇದದ ಸಾರಭೂತವಾದ ಮಾತುಗಳು ಇಲ್ಲಿ ಬರ್ತವೆ. ಅದಕ್ಕೆ ಆತ್ಮ ವಾಸ್ಯಮಿದಂ ವಿಶ್ವಂ ಯತ್ಕಿಂಚ ಜಗತ್ಯಾನ್ ಜಗತ್. ಸ್ವರ ಹಾಕಿಲ್ಲ ಅಷ್ಟೇ ವೇದವ್ಯಾಸರು. ಅಂದರೆ ಇಷ್ಟೇ ತಾತ್ಪರ್ಯ. ನಾ ಯಾವುದಕ್ಕೆ ಸ್ವರ ಹಾಕ್ತೇನೆ ನೋಡು ಅದನ್ನು ನೀ ವೇದ ಅಂತ ತಿಳ್ಕೊತಮ್ಮ. ನಾ ಯಾವುದಕ್ಕೆ ಸ್ವರ ಹಾಕಿಲ್ಲ ನೋಡು ಅದನ್ನು ನೀ ಸ್ತೋತ್ರ ಅಂತ ಪಾರಾಯಣ ಮಾಡು. ಹ್ಞೂ ಅನ್ನಬೇಕಷ್ಟೇ ನಾವು. ನಾನು ವೇದ ಅಂತ ಕೊಟ್ಟರೆ ವೇದ, ಸ್ವರ ಹಾಕದೆ ಕೊಟ್ಟರೆ ಮಂತ್ರ ಪುರಾಣ. ನಾ ಹೇಳಿದ್ದೆ ಅಂತಾನೆ ಭಗವಂತ. ಅವನನ್ನು ಯಾರು ಕೇಳೋರು? ಪುಂಡರೀಕಾಕ್ಷ ವೇದವ್ಯಾಸನನ್ನು ಮಾತಾಡಿಸೋರಾದರೂ ಯಾರು ಅಂತಾನೆ. ನೋಡಿ, ವೇದವನ್ನೇ ಈ ಅರ್ಥದಲ್ಲಿ ಕೊಟ್ಟ. ಇದರ ಸಾರ ಏನು, ಈ ವಿಷಯಗಳಲ್ಲಿ ಬರುವ ಸಾರ ಏನು ಅಂತ ಹೇಳ್ತೀನಿ. ಆತ ಸ್ವಯಂಭೂಮನು ಹೇಳ್ತಾನೆ, ನೋಡು, ನಿನ್ನ ಮಾನವ ಜನ್ಮ ಸಾರ್ಥಕ ಆಗಬೇಕಾದ್ರೆ ಆ ಮಾನವ ಜನ್ಮ ಅಂದಾಗ ಮನುಷ್ಯ ಶರೀರ ಪಡ್ಕೊಂಡು ಬಂದಿದ್ದೆ, ಅದೊಂದು ಕ್ಷೇತ್ರ. ಅದರಲ್ಲಿ ನೀನು ಇರಬೇಕಾದ್ರೆ ಅದು ಅರ್ಹತೆ ಬೇಕೋ ಬೇಡವೋ? ಆ ಅರ್ಹತೆ ಉಳಿಸ್ಕೊಳ್ಬೇಕಾದ್ರೆ ನಾನು ಹೇಳಿದ್ದು ಮಾಡು ಅಂತಾನಾತ. ಈಗ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ. ನಮ್ಮ ದೇಶದಲ್ಲಿ ಬಂದಿಲ್ಲ ಇನ್ನೂ, ಅದು ಮುಂದೆ ಬರಲಿಕ್ಕಿದೆ. ಏನದು? ಆ ದೇಶದಲ್ಲಿ ಒಂದು ಗ್ರೀನ್ ಕಾರ್ಡ್ ಅಂತ ಕೊಡ್ತಾರಂತೆ.
ಸಿಟಿಜನ್ಶಿಪ್ ವ್ಯವಸ್ಥೆ ಇಲ್ಲೂ ಬರ್ತದೆ, ಇಲ್ಲೂ ಬಂದಿದೆ. ಇದು ಬೇರೆ ರೀತಿ, ಬೇರೆ ರೂಪಾಂತರ ಇರ್ತದೆ. ಅದರದ್ದೇ ವ್ಯಾಲಿಡಿಟಿ ಇರ್ತದೆ. ಅದು ವ್ಯಾಲಿಡಿಟಿ ಮುಗಿದ್ರೆ ಅವನಿಗೆ ಅಲ್ಲಿ ಇರಲಿಕ್ಕೆ ಅರ್ಹತೆ ಇರಲ್ಲ. ಒಂದು ವೇಳೆ ಆತ ಇದ್ದ ಅಂದರೆ ವಿಮಾನದಲ್ಲಿ ಕರ್ಕೊಂಡು ಬಂದು ನಮ್ಮ ದೇಶಕ್ಕೆ ಒಗೆದು ಹೋಗ್ತಾರಂಥವ್ರು. ಯಾರನ್ನು ಒಗೆದಿದ್ದಾರೆ ಗೊತ್ತಿಲ್ಲ ನಮಗೆಲ್ಲ. ಅಂತೂ ಅದೊಂದು ವ್ಯವಸ್ಥೆ, ಸಿಸ್ಟಮ್. ಸರಿನಾ? ಅದು ಇದನ್ನೆಲ್ಲ ಒಪ್ಪಿಕೊಳ್ತೇವೆ ನಾವು. ಹಾಗೆ ನಮ್ಮ ಈ ದೇಹವೂ ಒಂದು ದೇಶ, ಒಂದು ಕ್ಷೇತ್ರ. ಇಲ್ಲಿ ನಾವೆಲ್ಲ ವಿದೇಶದೊಳಗೆ ಹೋಗಿ ನಮ್ಮ ಹೊಟ್ಟೆಪಾಡಿಗೆ ಹೇಗೆ ಸೇರ್ಕೊಂಡಿದ್ದೇವೋ ಹಾಗೆ ಈ ದೇಹದೊಳಗೆ ಬಂದು ಸೇರ್ಕೊಂಡಿದೆ. ಅರ್ಹತೆ ಬೇಕಲ್ಲ, ಇಲ್ಲಿ ಗ್ರೀನ್ ಕಾರ್ಡ್ ಬೇಕು. ಗ್ರೀನ್ ಕಾರ್ಡ್ ಸಂಪಾದನೆ ಮಾಡು. ಯಾವುದದು? ಇಲ್ಲಿ ಬಂದಾಗ ಈ ವರ್ಣಕ್ಕೆ, ಈ ಆಶ್ರಮಕ್ಕೆ ಉಚಿತವಾದ ಕರ್ತವ್ಯವನ್ನು ಮಾಡ್ತಿದ್ರೆ ಮಾತ್ರ ಇಲ್ಲಿರ್ಲಿಕ್ಕೆ ಅರ್ಹತೆ ಅಂತ ಅರ್ಥ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಯಾವ ಕ್ಷೇತ್ರದಲ್ಲಿ ನೀನು ನೆಲೆಸಿದ್ದಿ, ಕ್ಷೇತ್ರದಲ್ಲಿ ನಿನಗೆ ಇನ್ನೂ ನೆಲೆಸಬೇಕು ಅಂತ ಇದ್ದರೆ, ಅರ್ಹತೆ ಕಾಪಾಡಿಕೊಳ್ಬೇಕು ಅಂತಿದ್ದರೆ ಕರ್ತವ್ಯ ಮಾಡಿ. ಇದನ್ನೇ ಉಪನಿಷತ್ ಹೇಳ್ತದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಎಷ್ಟು ಸೂಕ್ಷ್ಮವಾಗಿ ಹೇಳಿದೆ, ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದೆ. ಇದು ಯಾವ ವಿಭಾಗವನ್ನು ಮಾಡದೆ, ಯಾವ ರೀತಿಯಿಂದ ಇದು ಜನರಲ್ ಮೆರಿಟ್ನವ್ರಿಗೆ ಮಾತ್ರ ಅಂತ ಹೇಳಿದೆ, SC ಕ್ಯಾಂಡಿಡೇಟ್ನವ್ರನ್ನ ಬೇರ್ಪಡಿಸದೆ, ಸ್ತ್ರೀ ಪುರುಷರು ಅನ್ನೋ ಲಿಂಗಭೇದವನ್ನು ಮಾಡದೆ, ಕುರ್ವನ್ನೇವೇಹ ಕರ್ಮಾಣಿ, ಇದು ನಮ್ಮ ಸಂವಿಧಾನ. ಇದನ್ನು ಮುಚ್ಚಿಟ್ಟು ಜಗತ್ತಿಗೆಲ್ಲ ಇವರು ಎಡವಟ್ಟು ಕೊಟ್ಟರು ಅಂತ ಬಣ್ಣಿಸಿದರೆ ಸನಾತನದ ವ್ಯವಸ್ಥೆಯನ್ನು ಏನು ಹೇಳೋಣ ಹೇಳಿ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಹ. ಭೂಮಿಗೆ ಬಂದಿದೆಯಾ, ದೇಹ ಪಡ್ಕೊಂಡಿದೀಯ, ಅರ್ಹತೆ ಸಂಪಾದನೆ ಮಾಡು. ಅರ್ಹತೆಯನ್ನು ಚೆನ್ನಾಗಿ ಬೆಳೆಸ್ಕೊ. ಯಾವಾಗಿರ್ತದೆ ಅರ್ಹತೆ? ಉಳಿಸ್ಕೊ. ಯಾವಾಗಿರ್ತದೆ? ಕರ್ಮ ಮಾಡಿದರೆ ಇರ್ತದೆ, ಕರ್ಮ ಮಾಡದೇ ಹೋದರೆ ಇರಲ್ಲ. ಇದು ಮೊದಲನೇ ಸಂವಿಧಾನದ ವಾಕ್ಯ. ಎರಡನೇ ವಾಕ್ಯ ಹೇಳ್ತಾನೆ, ಈ ಮುಂದುವರೆದ ವ್ಯವಸ್ಥೆ. ಆತ ಹೇಳ್ತಾನೆ, ನೋಡು, ನೀನು ಇದರಲ್ಲೇ ಮುಂದುವರಿಬೇಕು, ನಿನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಬೇಕು. ನಿಭಾಯಿಸುವಾಗ ಫಲದ ಆಸೆ ಮಾಡ್ಕೊಂಡು ಮಾಡಬೇಡ ಅಂತಾನೆ. ಮತ್ತೆ ನೋಡಿದ್ರೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂದರೆ ಫಲದ ಆಸೆ ಮಾಡಬೇಡ ಅಂತ ಅರ್ಥ. ಈ ಎಲ್ಲ ನಮ್ಮದೇ ಕದ್ದದ್ದು ತಾನೆ ಇವೆಲ್ಲ. ಕದ್ದದ್ದೆಲ್ಲ ಇಲ್ಲಿದ್ದೇನೆ. ಆ ಮಾರ್ಪಾಡು ಮಾಡಿದ್ದ ಭಾಷೆಯಲ್ಲಿಂದ ಮಾತ್ರಕ್ಕೆ ಮೂಲ ಬಿಟ್ಟರೆ ಹೇಗಪ್ಪ? ಅದಕ್ಕೆ ಹೇಳಿದೆ, ಚಿಪ್ಪಿನೊಳಗೆ ಮುತ್ತಿದ್ರೆ ಶೋಭಿಸ್ತದೆ, ಚಿಪ್ಪಿಗೆ ಬೆರೆ ಇರಲ್ಲ ಮೊದಲು ಮುತ್ತಿಲ್ಲದೆ ಇದ್ದರೆ. ಎಲ್ಲ ಇಲ್ಲಿದೆ ಕಳ್ತಾನೆ. ಜಗತ್ತಿಗೆ ಇವತ್ತೇನಾದರೂ ಸರಿಯಾದ ಸಂವಿಧಾನ ಸಿಗಬೇಕು, ಅಥವಾ ಈಗಾಗಲೇ ಸಿಕ್ಕಿದೆ, ಅಥವಾ ಈಗಾಗಲೇ ಇನ್ನೂ ಹುಡುಕ್ತಾ ಇದೆ ಅಂದರೆ ಅದು ಭಾರತೀಯ ಸಂವಿಧಾನವೇ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಅದರಲ್ಲೂ ಉಪನಿಷತ್ತುಗಳು, ವೇದಗಳು ಕೊಟ್ಟ ಸಂವಿಧಾನವೇ ನಮಗೆಲ್ಲ ಮಾನವರಿಗೆ ದೇಶ ಭೇದ ಇಲ್ಲದೆ, ಪ್ರದೇಶ ಭೇದ ಇಲ್ಲದೆ ಒಬ್ಬೊಬ್ಬ ಮಾನವನ ಕಲ್ಯಾಣಕ್ಕಾಗಿ ಕೊಟ್ಟ ಸಂವಿಧಾನ. ಅದು ಸ್ವಯಂಭೂ ಮನುವಿನ ಕಾಲದಲ್ಲಿ ಬಂದ ಸಂವಿಧಾನ. ಇಂಥ ಸ್ವಯಂಭೂ ಮನು ಸ್ತೋತ್ರ ರೂಪವಾಗಿ ಯಜ್ಞನಾಮಕ ಭಗವಂತನನ್ನು ಸ್ತುತಿಸಿದರೆ ಅತ್ಯಂತ ಪ್ರೀತನಾದಂತೆ. ಎಂಥ ಅದ್ಭುತವಾದ ಮಾತುಗಳನ್ನು ಆಡಿದೆಯಪ್ಪ, ನಿನ್ನನ್ನು ರಕ್ಷಿಸಿದ್ದೇ ಈ ಕಾರಣಕ್ಕೆ ಅಂತನ್ನಂತೆ. ಇಷ್ಟು ತಿಳುವಳಿಕೆ ಇದೆ, ಅದಕ್ಕೆ ನಿನ್ನನ್ನು ರಕ್ಷಿಸಿದ್ದೇನೆ ಅಂತ ಹೇಳ್ದ. ಫಲದ ಆಸೆ ಇಲ್ಲದೆ ಕರ್ತವ್ಯವನ್ನು ಮಾಡಬೇಕಾದದ್ದು. ಅದೇ ಈ ಭೂಮಿಯಲ್ಲಿ, ಈ ದೇಹದಲ್ಲಿ ಇರಲಿಕ್ಕಿರುವ ಅರ್ಹತೆ. ಅದನ್ನು ದೇವರ ಪೂಜಾರೂಪವಾಗಿ ಮಾಡಬೇಕಾದದ್ದು. ಆ ದೇವರ ಪೂಜಾರೂಪ ಕರ್ತವ್ಯ ಕರ್ಮ ಮಾಡುವಾಗ ಮನುಷ್ಯನಿಗೆ ಸಲಕರಣೆಗಳು ಬೇಕಾಗ್ತವೆ, ಉಪಕರಣಗಳು. ಅದನ್ನು ಸಂಪಾದನೆ ಮಾಡಲಿಕ್ಕೆ ಮನುಷ್ಯ ಒಂದು ನಿಯತವಾದ ಪ್ರಾಮಾಣಿಕವಾದ ವೃತ್ತಿಯನ್ನು ಅವಲಂಬಿಸ್ಬೇಕಂತ. ಆ ವೃತ್ತಿಯನ್ನು ಆತ ಅವಲಂಬಿಸಬೇಕಾದ್ರೆ ತಿಳುವಳಿಕೆಯಿಂದ ಅವಲಂಬಿಸ. ಆವಾಗ ಎರಡು ಬರ್ತದೆ, ವಿದ್ಯೆ ಅವಿದ್ಯೆ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಗುಂಸಃ ಅಂತ ಅದನ್ನು ಚೆನ್ನಾಗಿ ಅರ್ಥ ಮಾಡು. ಆವಾಗಲೂ
ದೇವರ ಕೃತಜ್ಞತೆ ದೇವರಿಗೆ ಸಲ್ಲಿಸೋದನ್ನು ಮರಿಬೇಡ. ನಾವೇನು ಮಾಡ್ತೇವೆ, ಒಂದು ಹಂತದಲ್ಲಿ ಬೆಳವಣಿಗೆ, ಆಮೇಲೆ ಒಂದು ಕೆಲಸ, ಒಂದಿಷ್ಟು ಹಣ ಬರಲಿಕ್ಕೆ ಶುರು ಆಗ್ತದೆ, ಆಮೇಲೆ ದೇವರು, ನಮಗೆ ಉಪಕಾರ ಮಾಡಿದ ದೇವತೆಗಳು, ನಾವು ಉಪಯೋಗಿಸಿದಂಥ ಭೂಮಿಯ ಭೌತಿಕ ವಸ್ತುಗಳು, ಸವಲತ್ತು, ಅವಕ್ಕೆ ಯಾವುದಕ್ಕೂ ಟ್ಯಾಕ್ಸ್ ಕಟ್ಟೋದಕ್ಕೆ ಹೋಗಲ್ಲ. ಇನ್ನೂ ಕಡಿಮೆ ಮಾಡಿರಿ ಟ್ಯಾಕ್ಸ್ ಅಂತ ಹೇಳುವ ಹುಮ್ಮಸ್ಸಿರ್ತದೆ ಹೊರತು ಕೃತಜ್ಞತೆ ಸಲ್ಲಿಸಲ್ಲ. ಕೃತಜ್ಞನಾಗಿರು, ಪ್ರಪಂಚವನ್ನು ಭಗವಂತನ ಮನೆ ಅಂತ ಭಾವಿಸು, ನೀನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಆ ಕರ್ತವ್ಯ ರೂಪ ಸೇವಾವನ್ನೇ ಕರವಾಗಿ ದೇವರಿಗೆ ಒಪ್ಪಿಸು. ನೋಡಾವಾಗ ನಿನ್ನ ಜೀವನ ಹೇಗಾಗ್ತದೆ ಅಂತ. ಕ್ರತೋಸ್ಮರ ಕೃತಗುಂ ಸ್ಮರ, ಕ್ರತೋಸ್ಮರ ಕೃತಗುಂ ಸ್ಮರ, ಇದೆಲ್ಲ ಉಪನಿಷತ್ತಿನ ಸಂದೇಶ. ಹೀಗೆ ಮೊದಲನೆಯ ಅವತಾರ ಸ್ವಯಂಭುವ ಅವತಾರ, ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞನಾಮಕ ಭಗವಂತನ ಅವತಾರದ ಚರಿತ್ರೆಯ ಸಂದೇಶವನ್ನು ನಾವು ಅನುಸಂಧಾನ ಮಾಡಬೇಕು. ಎರಡನೇ ಮನ್ವಂತರ ಸ್ವಾರೋಚಿಷ ಅಂತ ಎರಡನೇ ಮನ್ವಂತರ. ಆಗಲೂ ಭಗವಂತ ಅವತಾರ ಮಾಡ್ತಾನೆ. 88,000 ಬ್ರಹ್ಮಚರ್ಯ ವ್ರತವನ್ನು ಅನುಷ್ಠಾನ ಮಾಡೋರಿಗೆ ಶಿಕ್ಷಣವನ್ನು ಕೊಟ್ಟಂಥ ಅವತಾರ. ಅದಕ್ಕೆ ವಿಭು ಅಂತ ಅವತಾರ. ಕಥೆ ಹೇಳಿಲ್ಲ, ತುಂಬ ಸಂಕ್ಷಿಪ್ತವಾಗಿ ಹೇಳಿ ಮುಂದುವರಿಸ್ತಾರೆ. ಮೂರನೇ ಮನ್ವಂತರ ಉತ್ತಮ ಅಂತ ಮನ್ವಂತರ. ಧರ್ಮ ಸೂನೃತ ಅಂತ ಇಬ್ಬರು ದಂಪತಿಗಳು, ಸೂನೃತ ಅಂತ ಒಬ್ಬಳ ಹೆಸರು. ಧರ್ಮ ಸೂನೃತಾಳನ್ನು ಮದುವೆ ಮಾಡಿಕೊಂಡ. ಬಹಳ ಅದ್ಭುತ. ಅವರಿಬ್ಬರು ದಂಪತಿಗಳಲ್ಲಿ ಭಗವಂತ ಸತ್ಯಸೇನ ಅಂತ ಅವತಾರ ಮಾಡಿದ್ನಂತೆ. ಜಗತ್ತಿಗೆ ಸುಳ್ಳು ಹೇಳೋರ ಸಂಖ್ಯೆ ಜಾಸ್ತಿ ಆಯ್ತಂತೆ ಆವಾಗ. ಅದನ್ನು ಹೇಳ್ತಾರೆ, ಸೋನೃತವ್ರತಶೀಲಾನ್ ಅಸತೋ ಯಕ್ಷ ರಾಕ್ಷಸಾನ್. ಸುಳ್ಳು ಹೇಳೋರ ಸಂಖ್ಯೆ ಬಹು ಆಯಿತು, ಅವರೇ ಬಹುಸಂಖ್ಯಾತರಾಗಿಬಿಟ್ರು. ಆವಾಗ ದೇವರು ಸತ್ಯಸೇನನಾಗಿ ಎಲ್ಲರನ್ನ ಸೆದೆ ಬಡ್ದ. ಸತ್ಯ ಅನ್ನೋದನ್ನು ಜಗತ್ತಿಗೆ ಸ್ಥಾಪನೆ ಮಾಡಿದ್ದಂತೆ. ಇದು ಸತ್ಯಸೇನಾವತಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಭಾಗವತ. ಇದಾದ ಮೇಲೆ 4ನೇ ಮನ್ವಂತರ ಚತುರ್ಥ ಅಂತ ಹೇಳ್ತಾರೆ. ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನ ಚ ತಾಪಸಃ. 4ನೇದ್ದು ತಾಪಸ ಮನ್ವಂತರ. ಆಗ ಹರಿಣಿ ಹರಿಮೇಧಸ್ ಅಂತ ಇಬ್ಬರು ದಂಪತಿಗಳಿದ್ದರು. ಅವರು ದೇವರನ್ನು ಮಗನನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದರು. ಆ ನಾರಾಯಣ ಅವ್ರಿಗೆ ಮಗನಾಗಿ ಬಂದ, ಅವತಾರ ಮಾಡಿದ. ಹರಿ ಅಂತ ಹೆಸರಿಟ್ರಂತೆ. ಅಪ್ಪ ಹರಿಮೇಧಸ್, ಅಮ್ಮ ಹರಿಣಿ, ಮಗ ಹರಿ. ಹರಿಣ್ಯ ಹರಿಮೇಧಸಃ. ಇದು 4ನೇ ಮನ್ವಂತರದಲ್ಲಿ ನಡೆದಂಥ ಭಗವಂತನ ಚರಿತ್ರೆ. ಈ ಚರಿತ್ರೆ ನನಗೆ ವಿಸ್ತಾರ ಬೇಕು ಅಂತ ಪರೀಕ್ಷಿತ್ ರಾಜ. ನನಗೆ ಸಂಕ್ಷೇಪ ಬೇಡ, ಸ್ವಲ್ಪ ವಿಸ್ತಾರ ಮಾಡಿರಿ. ಆಯಿತು, ಶುಕಮುನಿಗಳು ಅದನ್ನು ವಿಸ್ತಾರ ಮಾಡ್ತಾರೆ. ಹಿಂದೆ ತ್ರಿಕೂಟ ಅಂತ ಒಂದು ಪರ್ವತ ಇತ್ತಂತೆ. ತ್ರಿಕೂಟ ಪರ್ವತದಲ್ಲಿ ಒಂದು ಸಲಗ ತನ್ನ ಪರಿವಾರದೊಂದಿಗೆ ವಾಸ ಮಾಡಿಕೊಂಡಿತ್ತು. ಹೆಣ್ಣಾನೆಗಳೆಲ್ಲ ಈ ಆನೆ ಜೊತೆಗಿದ್ದು ಆ ಸಲಗ ವಿಹಾರ ಮಾಡೋಣ ಅನಿಸಿ ಕೆಳಗೆ ಬಂತು. ತ್ರಿಕೂಟ ಅನ್ನೋ ಶಬ್ದದ ಅರ್ಥ 3 ಶಿಖರಗಳು ಅಂತ. ಒಂದು ಕಬ್ಬಿಣ, ಇನ್ನೊಂದು ಬೆಳ್ಳಿ, ಇನ್ನೊಂದು ಬಂಗಾರ. ಆದ್ದರಿಂದ ಅದನ್ನು ತ್ರಿಕೂಟ ಅಂತ ಕರೀತಿದ್ರು. ಆಮೇಲೆ ಆ ಪರ್ವತದ ಪ್ರಾಂತದಿಂದ ಕೆಳಗಿಳಿತು. ಆ ಪರ್ವತದ ಮಧ್ಯದಲ್ಲಿ ಒಂದು ಉದ್ಯಾನವನ ಇತ್ತಂತೆ. ಅದನ್ನು ವರುಣ ನೋಡ್ಕೊಳ್ತಾ ಇದ್ದ. ವರುಣ ದೇವತೆ, ದೇವಲೋಕದಲ್ಲಿ ನೀರನ್ನು ಕಾಪಾಡೋನು ಅವನೇ. ನೀರು ಲೋಕದಲ್ಲೆಲ್ಲ ಸ್ಥಾಯಿ ನೀರುಗಳಿದ್ದಾವಲ್ಲ, ಸಮುದ್ರದ ನೀರು, ಕೆರೆ ಬಾವಿಗಳಲ್ಲಿರೋ ನೀರು, ಅವುಗಳಿಗೆಲ್ಲ ವರುಣ ದೇವರು ಅಂತ ತಿಳ್ಕೊಳ್ಬೇಕು. ಅವನು ಅದನ್ನು ನೋಡ್ಕೊಳ್ತಾ. ಮಳೆ ಬರೆಸೋದಿದೆ ಅಲ್ಲ, ಅದೆಲ್ಲ ಇಂದ್ರ ನೋಡ್ಕೊಳ್ಳೋದಂತ. ಇಂದ್ರನ ಕಾರ್ಯ ಬೇರೆ. ಲೋಕದಲ್ಲಿರೋ ನೀರುಗಳಿಗೆಲ್ಲ ವರುಣ. ಆತ ಈ ಇಲ್ಲೊಂದು ಉದ್ಯಾನವನ ಮಾಡಿಕೊಂಡು ಆಡಳಿತ ಎಲ್ಲ ತನ್ನ ಕಡೆ ಇಟ್ಕೊಂಡಿದ್ದ. ಯಾರಾದರೂ ದೇವತಾ ಸ್ತ್ರೀಯರು ದೇವತೆಗಳು ವಿಹಾರ ಮಾಡಬೇಕು ಅನಿಸಿದ್ರೆ ಅವರಿಗೆ ಬೀಗದ ಕೈ ಕೊಡ್ತಿದ್ದ, ನೀವು ಬೇಕಂದರೆ ವಿಹಾರ ಮಾಡಿರಿ ಅಂತ. ಹಂಗಿದ್ದಂಗೆ ಅದೊಂದು ಅದ್ಭುತವಾದ ಉದ್ಯಾನವನ. ಈ ತ್ರಿಕೂಟ ಪರ್ವತದಲ್ಲಿದ್ದ ಗಜೇಂದ್ರನಿಗೆ ವಿಹಾರ ಮಾಡೋಣ ಅಂತನಿಸಿ ಕೆಳಗಿಳಿದು ಬರುವಾಗ ಈ ವನ ಕಾಣಿಸ್ತಂತೆ, ಉದ್ಯಾನವನ. ಈ ಉದ್ಯಾನವನ ಕಾಣಿಸಿದ ಕೂಡಲೇ ಒಳಗೆ ನುಗ್ಗೇ ಬಿಡ್ತಾ ಆನೆ. ಆನೆಗೆ ಯಾರು ತಡೆಯೋರಿದ್ದಾರ್ರಿ? ಆನೆ ಅಂತ ಹೇಳೋದೇ ಅದಕ್ಕೆ. ಯಾವ ತಡೆ ಇಲ್ಲದೆ ಇರೋದಕ್ಕೆ ಆನೆ ಅಂತ ಕರಿತಿರ್ತಾರೆ. ಅದು ಏನು ನನಗೆ ಯಾರು ತಡೀತಾರೆ? ಹೋಗೇ ಬಿಡ್ತು, ಒಳಗೆ ನುಗ್ಗೇ ಬಿಡ್ತು.
ಒಳಗೆ ನುಗ್ಗಿತು. ಬಿಸಿಲುಗಾಲ, ಭಾರೀ ಬಿಸಿಲಿನ ಧಗೆ, ಗಂಟ್ಲು ಆರ್ತಿದೆ, ದೇಹ ಒಣಗುತ್ತಿದೆ. ಎಲ್ಲಾದರೂ ನೀರು ಸಿಗ್ತದ ಅಂತ ಒಳಗೆ ನುಗ್ಗಿದಾಗ ಒಂದು ಸರೋವರ ಕಾಣಿಸ್ತು, ಕಾಸಾರ ಕಾಣಿಸ್ತು. ಭಾರೀ ಖುಷಿಯಾಯಿತು ಸಲಗಕ್ಕೆ, ಅಂತೂ ನೀರು ಸಿಕ್ತಲ್ಲ ಇಲ್ಲಿ ಅಂತ. ಉದ್ಯಾನವನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದ ಅಂತದೆ ಭಾಗವತ. ಎಷ್ಟು ಥರದ ಪಕ್ಷಿಗಳು, ಎಷ್ಟು ಥರದ ನೀರಿನೊಳಗೆ ಜಲಚರ ಪ್ರಾಣಿಗಳು, ಅಲ್ಲಲ್ಲಿ ಯಾವ್ಯಾವ ಥರದ ಮರಗಳು. ಇವತ್ತೆಲ್ಲ ಅದನ್ನು ಆರ್ಟಿಫಿಷಿಯಲ್ಲಾಗಿ ನಿರ್ಮಾಣ ಮಾಡ್ತೇವೆ ಬೇಕಂದ್ರೆ ಪ್ಲ್ಯಾಸ್ಟಿಕ್ನಲ್ಲಿ. ಭಾಗವತದಲ್ಲಿ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆ ಬೆಟ್ಟವೇ ಹಾಗಿತ್ತಂತೆ, ಸುತ್ತಲೂ ಕ್ಷೀರ ಸಮುದ್ರ ಅಂತೆ, ಮಧ್ಯದಲ್ಲಿ ಬೆಟ್ಟ, 3 ಶಿಖರಗಳು, ಅವು ಹೊಳಿತಿದ್ದುವಂತೆ. ಅಲ್ಲಿ ವಾಸ ಮಾಡ್ತಿದ್ದ ಆನೆ ಕೆಳಗಿನ ಭಾಗಕ್ಕೆ ಬರುವಾಗ ಉದ್ಯಾನವನ ಕಂಡಿದೆ, ಹಚ್ಚ ಹಸಿರಾಗಿದೆ ಅಂತೆ ಉದ್ಯಾನವನ. ಅದರೊಳಗಿದು ನುಗ್ಗಿದೆ. ಎಲ್ಲಿ ನೀರು 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 ಅಂದ್ಕೊಂಡು ಪಾಪ ನೀರು ಸಿಕ್ತು, ಒಂದು ಕಾಸಾರ. ಅಲ್ಲಿ ಕಮಲಗಳು, ಕಮಲದ ಪರಾಗಗಳ ತುಣುಕುಗಳು ನೀರಿನಲ್ಲಿ ಬಿದ್ದದ್ರಿಂದ ಅವು ಸುಗಂಧ ಸುರಸೋಪೇತವಾಗಿತ್ತು. ಯಾರಿಗೆ ಬೇಡ ಇಂಥ ನೀರು? ಮೇಲಾಗಿ ಬಿಸಿಲುಗಾಲದಲ್ಲಿ ಕೆರೆ ನೀರು ತಂಪಿರ್ತದೆ. ಶೀತಕಾಲೇ ಭವೇದುಷ್ಣಂ ಉಷ್ಣಕಾಲೇತು ಶೀತಲಂ ಅಂತಾನಲ್ಲ ಒಬ್ಬ. ಹಾಗೆ ಕೆರೆ ನೀರು ತಂಪು. ಹೊರಗೆಲ್ಲ ಬಿಸಿಲಿದ್ರೆ ಕೆರೆ ಎಲ್ಲ ತಂಪಿರ್ತದೆ, ಅದು ತಂಪು, ಸುಗಂಧ ಭರಿತ, ಕಮಲದಗಳ ಪರಾಗಗಳು ಬಿದ್ದಿದೆ. ಅದು ಕಣ್ಣಿಗೆ ನೋಡ್ಲಿಕ್ಕೆ ಇಟ್ಟು ಚೆನ್ನಾಗಿದೆ ಅಂದರೆ ಕುಡಿದ್ರೆ ಹೇಗಿರಬೇಡ ಅನ್ನಿಸ್ತ ಅವನಿಗೆ. ಮೊದಲು ದೃಷ್ಟಿ ಮನೋಹರ, ಅದನ್ನು ಹೇಳಲ್ವೇ ವಾತ್ಸಾಯನ ಕಾಮಶಾಸ್ತ್ರದಲ್ಲಿ ಮೊದಲು ದೃಷ್ಟಿ ಮನೋಹರ, ದೃಷ್ಟಿ ಸೌಂದರ್ಯ, ಆಮೇಲೆ ಅದನ್ನು ಆಸ್ವಾದನೆ ಮಾಡೋದು. ಹಾಗೆ ಕಣ್ಣಿಗೆ ಮನೋಹರ ಆಯಿತು, ಬಹಳ ಖುಷಿ ಕೊಟ್ಟರು, ಹತ್ತಿರ ಬಂತು. ಆಮೇಲೆ ನಿಧಾನ ಸೊಂಡಿಲಾಗ್ತು, ಸೊಂಡಿಲಿನಿಂದ ನೀರು ಸವಿತು. ನೀರು ಸವಿದ ಹಾಗೆ ಇಷ್ಟು ರುಚಿಯಾಗಿದೆ, ಇಷ್ಟು ಗಂಟ್ಲಿಗೆ ತಂಪೆರಿತಿದೆ, ಒಳಗೇ ಮುಳುಗಿ ಮೈಯೆಲ್ಲ ತಂಪು ಮಾಡ್ಕೊಳ್ಬಾರ್ದ ಇದರೊಳಗೆ ಅನ್ನಿಸ್ತಂತೆ. ಎರಡೆರಡೇ ಹೆಜ್ಜೆ ಮುಂದಿಟ್ಟು ನಿಧಾನ ಕೆರೆ ಒಳಗೇ ಇಳಿದ್ಬಿಡ್ತಂತೆ. ಕೆರೆ ಒಳಗೆ ಇಳಿದಾಗ ಏನು ಖುಷಿ ಆಯ್ತು ಅದಕ್ಕೆ. ಅಬ್ಬಾ, ಇಂಥ ನೀರೇ ನೋಡಿಲ್ಲ, ಇಂಥ ಕೆರೆನೇ ಕಂಡಿಲ್ಲ ನಾನು ಅಂತ ಆ ನೀರಿನೊಳಗೆ ತನ್ನ ಸೊಂಡಿಲಿನಿಂದ ನೀರು ತಗೊಳ್ಳೋದು, ತನ್ನ ಮೈ ಮೇಲೆ ಹಾಕ್ಕೊಳ್ಳೋದು, ಅಲ್ಲಿ ಇಲ್ಲಿ ಅದನ್ನು ಎರಚೋದು, ಹೆಣ್ಣಾನೆಗಳನ್ನು ಗರ್ಜಿಸಿ ಅವುಗಳನ್ನು ಕೂಗಿ ಕರಿತು, ನೀವು ಬರ್ರಿ ಅಂತಂತು. ಅಯ್ಯೋ ಯಜಮಾನ ಕರಿತಿದ್ದಾನೆ ಯಾಕೆ ಬೇಡ ಅನ್ನೋದು ಅಂತ ಅವು ಪಾಪ ಇಳಿದು ನೀರಿಗೆ, ಹೆಣ್ಣಾನೆಗಳು ಇಳಿದು, ಕೊನೆಗೆ ಅವುಗಳ ತಲೆ ಮೇಲೆ ಇವು ನೀರು ಹಾಕೋದು ಅಂತ ನೀರಾಟ ಶುರು ಮಾಡಿಬಿಟ್ಟ. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇರುಷಾಗ್ರಹೀತ್ ಯದೃಚ್ಛಯೈವಂ ವ್ಯಸನಂಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ಒಳಗಿಳಿದು ನೀರೆರಚೋದು ಮಾಡ್ತಾ ಮೈಮರ್ತಾ ಆನೆಗೆ ಆಗೊಂದು ವಿಚಿತ್ರವಾದ ಆಶ್ಚರ್ಯ ಕಾದಿತ್ತು. ಏನು ಆಶ್ಚರ್ಯ? ಅದೇ ಕೆರೆಗೆ ಒಳಗಿದ್ದ ಒಂದು ಮೊಸಳೆ ಮೇಲೆ ಬಂತಂತ. ಮೊಸಳೆ ಬಂದು ಯಾವ ಗಜೇಂದ್ರ ನೀರೆರಚ್ತಾ ಮೈಮರ್ತಿದ್ದ ಅವನ ಕಾಲ ಗಟ್ಟಿ ಹಿಡಿದು ಬಿಡ್ತಂತೆ. ಗಟ್ಟಿ ಹಿಡಿದಾಗ ಆನೆಗೆ ಏನು ಬಲ ಕಡಿಮೆ ಅಂದ್ಕೊಳ್ಬೇಡಿ, ಎಷ್ಟು ಬಲ ಇರ್ತದೆ, ಭಾರಿ ಸತ್ವಯುತ ಪ್ರಾಣಿ ಆನೆ. ನನ್ನ ಕಾಲು ಹಿಡಿತಾ ಇದು ಅಂತ ಜಾಡಿಸ್ತದಂತೆ. ಆ ಮೊಸಳೆ ಬಿಡ್ತಾ ಇಲ್ಲ. ಕಾಡಿನಲ್ಲಿದ್ದಾಗ ಆನೆಗೆ ಶಕ್ತಿ ಜಾಸ್ತಿ, ನೀರಿನಲ್ಲಿ ಇಳಿದ್ರೆ ಮತ್ತೆ ಮೊಸಳೆಗೆ ಅಲ್ವೇ? ಅದನ್ನೇ ಹಿರಿಯರು ಹಾಸ್ಯ ಮಾಡ್ತಾರೆ. ನೀನು ನೀರಿನಲ್ಲಿದ್ದಿತ್ತಮ್ಮ, ಈಗ ನಿಂದೇನು ನಡೆಯಲ್ಲ. ನಾವು ಕೂಡ ಈ ಮಾತಿನಿಂದ ಅರ್ಥೈಸ್ಕೊಳ್ಳಿ ಅಂತದೆ ಭಾಗವತ. ನಾವು ಈಗಲೇ ನಾನು ಅಂದರೆ ನಡೆಯಲ್ಲ ಅಂತದೆ. ಯಾಕಂದರೆ ನಾವು ಸಂಸಾರದ ನೀರಿನಲ್ಲಿದ್ದೇವೆ, ಇಲ್ಲಿ ಏನೋ ಮಾಡ್ತೇವೆ ಅಂದ್ರೆ ಹೋದರೆ ನಡೆಯಲ್ಲ ಅಂತಾನೆ ಭಗವಂತ. ಮೈ ಮರೆತು ಅಲ್ಲಿದ್ದಂಥ ಆನೆ ಕಾಲು ಗಟ್ಟಿ ಹಿಡಿದ ಮೊಸಳೆಗೆ ಜಾಡಿಸಿದ್ರೆ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆನೆಗೆ. ಹೆಣ್ಣಾನೆಗಳಿಗೆ ಗೊತ್ತಾಯಿತು, ನಮ್ಮ ಯಜಮಾನ ಸಂಕಟಕ್ಕೆ ಒಳಪಟ್ಟ, ಹೊರರೆ ಮೊಸಳೆ ಹಿಡಿದು ಬಿಡುತ್ತಲ್ಲ, ಅವನಿಲ್ಲದೆ ನಮಗಾದರೂ ಯಾರು ಅಂತ ಅವನನ್ನು ಬಚಾವ್ ಮಾಡಲಿಕ್ಕೆ ಸೊಂಡಿಲು ಕೊಟ್ಟು ಅವು ಒಂದೊಂದಾಗಿ ದಡದ ಮೇಲೆ ಬಂದು ಇವನ್ನ ಎಳ್ಕೊಳ್ಳಿಕ್ಕೆ ಹೋಗ್ತಾವೆ, ಎಳೆದಾಡ್ತಾವೆ. ಆನೆಯನ್ನೇ ಆ ಮೊಸಳೆ ಬಿಡ್ತಾ ಇಲ್ಲ. ಅವುಗಳ ಪ್ರಯತ್ನ ವ್ಯರ್ಥ ಆಯಿತು. ಸ್ವತಃ ಗಜೇಂದ್ರನ ಪ್ರಯತ್ನ ವ್ಯರ್ಥ ಆಯಿತು.
ಹೆಣ್ಣಾನೆಗಳು ಪರಿವಾರ ಪ್ರಯತ್ನ ವ್ಯರ್ಥ ಆಯಿತು. ಇಷ್ಟು ವ್ಯರ್ಥ ಆದಾಗ ತಡವಾಗಿ ಗಜೇಂದ್ರನಿಗೆ ಬುದ್ಧಿ ಬಂತಂತ. ಮೊದಲೇ ಬರಬಾರ್ದೆ, ಅವನಿಗೆ ಆವಾಗ ಬುದ್ಧಿಯಲ್ಲಿ ಬಂತು, ಇದು ಯಾಕೋ ಸರಿ ಆಗ್ತಾ ಇಲ್ಲ. ನಮಾಮಿ ಮೇ ಜ್ಞಾತಯಾತುರಂ ಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತೋ ಅಹಂಚ ತಂ ಯಾಮಿ ಪರಂಪರಾಯಣಂ. ನನ್ನನ್ನು ನಾನೇ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ನನ್ನ ಜ್ಞಾತಯ ಅಂದರೆ ಬಂಧುಗಳು ಯಾರೂ ಬಿಡಿಸ್ಲಿಕ್ಕಾಗ್ತಾ ಇಲ್ಲ. ಅವು ಯಾರ ಕೈಯಲ್ಲಿ ನನ್ನ ಕೈಯಲ್ಲಿ ಆಗ್ತಿಲ್ಲ, ಬಂಧುಗಳ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಇದೊಂದು ಮೊಸಳೆಯನ್ನು ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಷ್ಟೆಷ್ಟು ಎಂಥೆಂಥ ಪ್ರಾಣಿಗಳ ಜೊತೆಗೆ ಸೆರಸಾಡಿದ್ದೇನೆ ನಾನು, ಇದೊಂದು ಇಷ್ಟು ಗಟ್ಟಿ ಹಿಡಿದಿದೆ ನನ್ನ ಅಂದರೆ ಇದು ಸಾಧಾರಣ ಮೊಸಳೆ ಇರಲಿಕ್ಕಿಲ್ಲ. ಗ್ರಾಹೇಣ ವಿಧಾತುರಾವೃತೋ, ಆ ವಿಧಿ, ಆ ಮೃತ್ಯು ನನ್ನನ್ನು ಈ ರೂಪದಲ್ಲಿ ಬಂದು ಗಟ್ಟಿ ಹಿಡಿದಿದೆ. ಈಗೇನಿದ್ರು ನನ್ನ ಬಿಡಿಸ್ಕೊಳ್ಳಿಕ್ಕೆ ನನಗಾಗಲಿಲ್ಲ ಅಂದರೆ, ಮತ್ತು ಪರಿವಾರಕ್ಕೂ ಆಗಲಿಲ್ಲ ಅಂದರೆ ಇರೋನೇ ಒಬ್ಬನು. ಅಹಂಚ ತಂ ಯಾಮಿ ಪರಂಪರಾಯಣಂ, ಅವನನ್ನೇ ಶರಣು ಹೋಗಬೇಕು, ಬೇರೆ ವಿಧಿ ಇಲ್ಲ ನನಗೀಗ ಅಂತನಿಸಿ ಗಜೇಂದ್ರನಿಗೆ ಹಿಂದಿನ ಜನ್ಮದ ಸ್ಮರಣೆ ಬಂತಂತೆ. ಅದನ್ನು ಪುರಾಣದಲ್ಲಿ ಹೇಳದೇ ಇರಬಾರ್ದು. ಜನ್ಮಾಂತರದಲ್ಲಿ ಆತ ಮಾಡಿದ ಒಂದಿಷ್ಟು ಒಳ್ಳೊಳ್ಳೆ ಕೆಲಸ ಸಂಕಟ ಕಾಲದಲ್ಲಿ ನೆನಪಿಸ್ಕೊಡ್ತದಂತೆ. ಸಂಕಟ ಬಂದಿದೆ, ನೆನಪಾಗಿಬಿಡುತ್ತೆ. ನೆನಪಾದ ಕೂಡಲೇ ದೇವರನ್ನು ಮೊರೆ ಹೋಗ್ತಾನೆ. ಅವನು ದೇವರನ್ನು ಮೊರೆ ಹೋದದ್ದನ್ನು ಭಾಗವತದಲ್ಲಿ ವ್ಯಾಸರು ಗಜೇಂದ್ರ ಮೋಚನೆ, ಗಜೇಂದ್ರ ಕೃತ ಸ್ತೋತ್ರ ಅಂತ ಉದಾಹರಿಸ್ತಾರೆ. ಏನು ಸ್ತೋತ್ರ ಮಾಡ್ತಾನ್ರಿ ಗಜೇಂದ್ರ? ನಮೋ ನಮಸ್ತೆ ಖಿಲ ಕಾರಣಾಯ ನಿಷ್ಕಾರಣಾಯಾದ್ಭುತ ಕಾರಣಾಯ ಸರ್ವಾಗಮಾಂನಾಯ ಮಹಾರ್ಣವಾಯ. ಭಗವಂತನನ್ನು ಇದೇ ರೀತಿ ಸ್ತೋತ್ರ ಮಾಡಲಿ ಅಂತ ಹೇಳ್ಕೊಡ್ತಾರೆ. ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಇದೆಲ್ಲ ಗಜೇಂದ್ರ ಕೃತ ಸ್ತೋತ್ರ. ಕೇಳಿದ್ರೇ ಮನಸ್ಸಿಗೆ ಆನಂದ ಆಗ್ತದೆ, ಹೇಳಿದರೆ ಸಾಕು, ಎಷ್ಟು ಆನಂದ ಆಗಲಿಕ್ಕಿಲ್ಲ. ಅಂಥ ಸ್ತೋತ್ರ ಮಾಡಿದ. ದೇವರ ಮಹಿಮೆಗಳನ್ನು ಪುಂಖಾನುಪುಂಖವಾಗಿ ನೆನಪಿಸ್ಕೊಂಡು ಹೊಗಳಿದ. ನೀನೇ ಸರ್ವಶಕ್ತ, ನೀನೇ ಸೃಷ್ಟಿಕರ್ತ, ನೀನೇ ಸಂಹಾರಕರ್ತ, ನೀನು ಗುಣಪೂರ್ಣ, ನೀನು ಭಕ್ತವತ್ಸಲ, ನೀನು ಭಕ್ತಾಪರಾಧ ಸಹಿಷ್ಣು, ನಿನ್ನಿಂದ ಈ ಪ್ರಪಂಚ ನೆರವೇರ್ತದೆ, ನಡೀತದೆ, ಸೃಷ್ಟಿ ಆಗ್ತದೆ ಅಂತೆಲ್ಲ ವರ್ಣನೆ ಮಾಡಿದ. ಅವನು ವರ್ಣನೆ ಮಾಡ್ತಾ ಮಾಡ್ತಾ ಮನಸ್ಫೂರ್ತಿಯಾಗಿ ದೇವರಿಗೆ ಶರಣು ಹೋದದ್ದಕ್ಕೆ ಭಗವಂತ ಗರುಡಾರೂಢನಾಗಿ ಬಂದಿದ್ದಂತ ಆಕಾಶದಲ್ಲಿ. ಆಗಲೇ ಆಕಾಶದಲ್ಲಿ ಗರುಡನ ಮೇಲೆ ನಾರಾಯಣ ಬಂದಿದ್ದಾನೆ. ಗಜೇಂದ್ರನ ಕಣ್ಣು ದೇವರ ಬಳಿಗೆ ಹೋಯ್ತಂತೆ, ಬಂದ ನನ್ನ ರಕ್ಷಣೆ ಮಾಡಲಿಕ್ಕೆ ಅಂತ. ಆ ದೇವರು ಬಂದದ್ದನ್ನು ನೋಡಿ ನಾರಾಯಣ ಅಂತಂತಾನೆ. ಅವಾಗ ಅವನು ನಾ ಅಂದಿದ್ದಾನೆ. ಗರುಡನ ಮೇಲಿದ್ದ ನಾರಾಯಣ ಆಗಲೇ ಚಕ್ರ ಬಿಟ್ಬಿಟ್ಟಿದ್ದಂತೆ. ರಾ ಅಂದ, ಚಕ್ರ ಆಗಲೇ ಮೊಸಳೆ ಹತ್ರ ಹೋಗಿ ಆಗಿತ್ತಂತೆ. ಅಂದ್ರಲ್ಲಿ ಕತ್ತರಿಸಿದಾನೆ. ಆಮೇಲೆ ನ ಅನ್ನಂತಿವ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಸೋಂತಸ್ಸರಸ್ಯುರುಬಲೇನ ಗೃಹೀತಾರ್ಥಃ ದೃಷ್ಟ್ವಾ ಗರುತ್ಮತಿ ಹರಿಂ ಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್. ಒಂದು ಘಟನೆ ಹೇಳ್ತಾರೆ. ಆಕಾಶದಲ್ಲಿ ನಾರಾಯಣ ಬಂದಾಗಲೂ ಗಜೇಂದ್ರನಿಗೆ ಬಹಳ ಸಂತೋಷ ಆದಾಗ ಆತ ಸುಮ್ಮನೆ ಇರಲಿಲ್ಲಂತೆ. ಅಲ್ಲೇ ಕೆರೆಯಲ್ಲಿ ಬೆಳೆದ ಒಂದು ಕಮಲ ಬೇರೆ ತನ್ನ ಸೊಂಡಿಲಿನಿಂದ ಎತ್ತುಕೊಂಡಂತೆ. ದೇವರಿಗೇನೂ ಇಲ್ಲದೆ ಇರಬಾರ್ದಲ್ಲ, ಬರಿಗೈಯಲ್ಲಿ ದೇವರ ಬಳಿಗೆ ದೇವ್ರ ದರ್ಶನ ಮಾಡೋದೇ. ದೇವ್ರ ದರ್ಶನ ಬರಿಗೈಯಲ್ಲಿ ಮಾಡಬಾರ್ದಂತೆ. ಅದಕ್ಕೆ ಆತ ಕಮಲದಲ್ಲಿ ಬೆಳೆದ ಒಂದು, ಆ ಸರೋವರದಲ್ಲಿ ಬೆಳೆದ ಒಂದು ಕಮಲ ಬೇರೆ ಸೊಂಡಿಲಿನಲ್ಲಿ ತಗೊಂಡ. ಅದಕ್ಕೆ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್. ಸಾಂಬುಜಕರಂ, ಕಮಲ ಕೈಯಲ್ಲಿ ಹಿಡಿದು ಮೇಲೆತ್ತಿದ್ದಾನೆ ಸೊಂಡಲನ್ನು. ಬಾಯಲ್ಲಿ ಹೇಳಿದ ಮಾತು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತಂದಂತೆ. ಅಷ್ಟರಲ್ಲಿ ಮೊಸಳೆ ತುಂಡರಿಸಿಬಿಟ್ಟಿದ್ದ ದೇವರು. ಅದಕ್ಕೆ ದಾಸರಂತಾರೆ, ಇಲ್ಲಿ ದೇವರು
ಮೊದಲು ಆ ಮೊಸಳೆಯನ್ನು ತುಂಡರಿಸಿದ್ದೋ ಅಥವಾ ಗಜೇಂದ್ರ ದೇವರನ್ನು ಮೊದಲು ಶರಣು ಹೋದದ್ದೋ ಅಂತ ಪ್ರಶ್ನೆ. ವಿಜಯದಾಸರಂತಾರೆ, ಭಕ್ತನೇ ತಡ ಮಾಡಿದ್ದಾನೆ, ದೇವರೇ ಮೊದಲು ಬಂದಿದ್ದಾನೆ ಅಂತಂತಾರೆ. ಎಂಥ ಅದ್ಭುತ! ಭಗವಂತ ಬೇಗ ಬರ್ತಾನಂತೆ, ನಾವು ತಡ ಮಾಡ್ತೀವಿ. ಅದಕ್ಕೆ ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ ಭಕುತ ಜನ ಮುಂದೆ ನೀನವರ ಹಿಂದೆ. ಯಾವುದು ಮುಂದೆ, ಯಾವುದು ಹಿಂದೆ? ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ. ಯಾವುದು ಮುಂದೆ, ಯಾವುದು ಹಿಂದೆ? ಮುಂದೆ ಹಿಂದೆ ಅಂದರೆ ಏನು ನಾವು ತಿಳಿದದ್ದು? ವಿಜಯದಾಸರು ತಿರುಪತಿಯಲ್ಲಿ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡಿದ್ದು. ಎಲ್ಲ ಭಕ್ತರು ಮುಂದೆ ಬರ್ತಾ ಇದ್ದರು, ಉತ್ಸವ ಮಾತ್ರ ದೇವರು ಹಿಂದಿಂದೆ ಬರ್ತಾ ಇದ್ದ. ಅದು ಯಾವಾಗಲೂ ಹಾಗೆ ಅಲ್ವೇ? ಎಂತಾದರೂ ಉತ್ಸವ ಮುಂದೆ ಹೋಗಿ ಭಕ್ತರು ಹಿಂದೆ ಬರೋದು ಅಂತ ಇರ್ತದೆ. ದಾಸರಿಗೆ ಮನಸ್ಸಿನಲ್ಲಿ ಬಂತಂತೆ, ಭಕುತ ಜನ ಮುಂದೆ ನೀನವರ ಹಿಂದೆ ಅಂತಂದ್ರಂತೆ. ಇಷ್ಟಕ್ಕೆ ಸೀಮಿತನ ಹಾಡೋದು? ಇದರಲ್ಲಿ ಯುಕ್ತಿ ಏನಿದೆ? ಅಷ್ಟಕ್ಕೆ ಸೀಮಿತ ಅಲ್ಲ. ಭಕ್ತ ತನಗೆ ಸಂಕಟ ಬಂದಾಗ ದೇವರನ್ನು ಶರಣು ಬರೋದರಲ್ಲಿ ಮುಂದೋ, ದೇವರು ಭಕ್ತನಿಗೆ ಸಂಕಟ ಬಂತಲ್ಲ ಅದನ್ನು ರಕ್ಷಣೆ ಮಾಡಬೇಕು ಅವನನ್ನು ಅಂತ ಬರೋದರಲ್ಲಿ ಮುಂದೋ, ಇದರಲ್ಲಿ ಯುಕುತಿಗೆ ನಿಲುಕದೋ ಗಯಾ ಗದಾಧರನೆ. ಹೀಗೆ ಚಿಂತನೆ ಮಾಡಬೇಕು. ಇದು ಶಾಸ್ತ್ರಾರ್ಥ. ಭಗವಂತ ಒಂದು ಹೆಜ್ಜೆ ಮುಂದಿರ್ತಾನೆ, ಒಂದು ಹೆಜ್ಜೆ ಮುಂದೆ ಇರ್ತಾನೆ, ಒಂದು ಹೆಜ್ಜೆ ಇನ್ನೂ ಜಾಸ್ತಿನೇ. ಈ ಕಂಪ್ಯೂಟರ್ನಲ್ಲಿ ಚೆಸ್ ಮೂವ್ ಅಂತ ಮಾಡ್ತಾರೆ, ಇತ್ತೀಚಿನ ಉದಾಹರಣೆಗಳು. ಒಂದು ಚೆಸ್ ಮೂವ್ ಮಾಡಬೇಕಾದ್ರೆ ಆ ಕಂಪ್ಯೂಟ್ರು 8 ಪಟ್ಟು ನಮ್ಮದನ್ನು ಯೋಚನೆ ಮೊದಲು ಮಾಡಿ ಇಡ್ತದಂತೆ. 8 ಪಟ್ಟು. ಹಾಗೆ ಭಗವಂತ ನಮ್ಮನ್ನು ಸೃಷ್ಟಿಗೆ ತಂದು ನಮ್ಮನ್ನೇ ಈ ಭೂಮಿಯೊಳಗೆ ಇರಿಸಿ ನಮ್ಮ ಬಗ್ಗೆನೇ ಯಾವಾಗಲೂ ಆಲೋಚನೆ ಮಾಡ್ತಾ, ನಾವೆಲ್ಲಿ ಹೋಗ್ತೇವೆ, ಕೂಡ್ತೇವೆ, ನಿಲ್ತೇವೆ, ಮಾತಾಡ್ತೇವೆ, ಯಾವ ಸಂಕಟಕ್ಕೆ ಸಿಕ್ಕಾಕೊಳ್ತೇವೆ, ಎಲ್ಲಿ ರೋಗಕ್ಕೆ ಒಳಗಾಗ್ತೇವೆ, ಎಷ್ಟು ದುಃಖ ಪಡ್ತೇವೆ, ನಮಗಿಂತ 8 ಪಟ್ಟು ಅವ ಯೋಚನೆ ಮಾಡ್ತಿರ್ತಾನಂತ. ಇವನ್ನ ಹಾಕಿ ಕಳಿಸಿಬಿಟ್ಟಿದ್ದೇನೆ ಭೂಮಿಗೆ, ಎಲ್ಲಿ ಹೋಗಿ ಯಾರ ಕಡೆ ಬೈಸ್ಕೊಂಡು ಬರ್ತಾನೋ ಏನೋ, ಇವ ಎಷ್ಟು ಕಡೆ ಅಪಕೀರ್ತಿ ಅವಮಾನ ಅನುಭವಿಸ್ತಾನೋ ಏನೋ ನನ್ನ ಮಗ, ಎಲ್ಲಿ ರಕ್ಷಣೆ ಮಾಡಬೇಕಪ್ಪ ಇವನ್ನ ಅಂತ ನೆಳಲಂದದ ಲಿಪ್ಪಲಿಂಗ ಭಗವಂತ ನೆರಳಿದ್ದ ಹಾಗೆ ನಮ್ಮ ಹಿಂದೆ ಹಿಂದೆ ಬರ್ತಿರ್ತಾನಂತೆ. ಗಗನಚರ ವಾಹನ ಖೇಚರ ಭಗವಂತ ಸದಾ ನಮ್ಮ ಹಿಂದೆ ತಿರುಗುತ್ತಿರ್ಲಿಪ್ಪ ಅಂತಾರೆ ದಾಸರು. ಅದಕ್ಕೆ ಗಜೇಂದ್ರನನ್ನು ರಕ್ಷಿಸಲಿಕ್ಕೆ ಭಗವಂತ ಮೊದಲೇ ಬಂದಿದ್ದಾನೆ. ಆದರೆ ಯಾಕೆ ತಡದ ಅಂದರೆ, ಅದೇನೋ ಪಾಪಕ್ಕೆ ನಾನು ಅವನನ್ನು ರಕ್ಷಣೆ ಮಾಡಿದ ಮೇಲೆ ಕಮಲ ಹಾಕಿಸ್ಕೊಂಡೆ ಅಂತ ಆಗಬಾರ್ದಲ್ಲ ಅಂತ ತಡೆದಿದ್ದಂತಷ್ಟೆ. ಮತ್ತು ಫೋಟೋ ತೆಗೆಯುವಾಗ ಹೆಚ್ಚು ಕಡಿಮೆ ಬರ್ತದಲ್ಲ, ಸೆಲ್ಫಿ ಗಿಲ್ಫಿ ತಕ್ಕೋತಿರ್ತಾರೆ, ಅದಕ್ಕೆ ಭಗವಂತ ತಡೋದು ನಿಂತಿದ್ದಂತೆ. ಪಾಪ ಅದು ಕಮಲ ಎತ್ತುಕೊಂಡು ನಾರಾಯಣ ಅಂತ ಕೂಗದ ಹಾಗೆ ನಟನೆ ಮಾಡಿಸಿ ತಾನು ನೋಡಿದ್ಯಾ ಇವ ರಕ್ಷಣೆಗೆ ಅಂತ ಶರಣು ಬಂದದ್ದಕ್ಕೆ ದೇವ್ರು ರಕ್ಷಣೆ ಮಾಡಿದ ಅಂತ ಅವನಿಗೆ ಕೀರ್ತಿ ಕೊಟ್ಟನಂತೆ. ಈ ಗಜೇಂದ್ರನಿಗೆ ಕೀರ್ತಿ ಕೊಡ್ಲಿಕ್ಕೆ ಹಾಗೆ ಮಾಡ್ತಾನಷ್ಟೇ ಹೊರತು ಅವ ಮೊದಲೇ ರಕ್ಷಣೆಗೆ ನಿಂತೇ ಇರ್ತಾನೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಪಾಶ ಹಾಕೋದ್ರಲ್ಲಿಯೂ ನಾನೇ, ಪಾಶ ತೆಗೆಯೋದ್ರಲ್ಲಿಯೂ ನಾನೇ ಅಂತಾನೆ ಶ್ರೀಹರಿ. ಹೀಗೆ ಮೊಸಳೆ ಹಿಡಿದು ಗಜೇಂದ್ರ ಸಂಕಟಕ್ಕೆ ಒಳಪಟ್ಟರೆ ಆತ ತಡ ಮಾಡಿದರೂ ಭಗವಂತ ಅವನನ್ನು ಚಕ್ರದಿಂದ ರಕ್ಷಣೆ ಮಾಡಿದ, ಮೋಚನೆ ಮಾಡಿದ ಅನ್ನೋ ಕಥೆ, ಗಜೇಂದ್ರ ಮೋಚನೆಯ ಕಥೆ. ಅದನ್ನು ಇವತ್ತು ಕೇಳಿದ್ದೇವೆ. ಇವತ್ತಿನ ಸಮಯಕ್ಕನುಗುಣವಾಗಿ ಮುಕ್ತಾಯ ಮಾಡಿರ್ತೇನೆ. ಸಾಯಂಕಾಲ ಈ ಗಜೇಂದ್ರ ಉಪಾಖ್ಯಾನದ ಸಂದೇಶ ಏನು, ಆಮೇಲೆ ಮುಂದುವರೆದ ಕಥೆಗಳು ಮತ್ತು ಯಾವ್ಯಾವ ಮನ್ವಂತರದಲ್ಲಿ ನಡೆದದ್ದನ್ನು ಹೇಳ್ತಾರೆ, ಅದನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.